ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಮಹಾಭಾರತದ ಭೀಷ್ಮ ಪರ್ವದ 30ನೇ ಅಧ್ಯಾಯ. ನಾವು ಭೀಷ್ಮ ಪರ್ವದ ಉಪಪರ್ವ ಭಗವದ್ಗೀತಾ ಪರ್ವ ಅಂತ, ಅದರಲ್ಲಿ 6ನೇ ಅಧ್ಯಾಯವನ್ನು ನಾವು ನೋಡ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಅಧ್ಯಾಯ ಗೀತೆಯ 3 ಷಟ್ಕಗಳಲ್ಲಿ ಮೊದಲ ಷಟ್ಕದ ಕೊನೆಯ ಭಾಗ. ಅಂದ್ರೆ ಷಟ್ಕ ಅಂದ್ರೆ ಷಟ್ ಅಂದ್ರೆ 6 3 ವಿಭಾಗ ಮಾಡ್ಕೋತಾರೆ ಗೀತೆಯನ್ನ. ಒಟ್ಟು 18 ಅಧ್ಯಾಯ. ಅದರಲ್ಲಿ ಕೊನೆಯ ಅಧ್ಯಾಯ ಅಂದ್ರೆ ಮೊದಲನೇ ಷಟ್ಕದ ಕೊನೆಯ ಅಧ್ಯಾಯ ಹೇಗೆ ಒಬ್ಬ ಮನುಷ್ಯ ಯೋಗದ ದಾರಿಯಲ್ಲಿ ಪರಮಾತ್ಮನನ್ನ ಪಡೆಯುವುದಕ್ಕೆ ಪ್ರಯತ್ನಿಸಬೇಕು ಅನ್ನೋದನ್ನ ಹೇಳುತ್ತೆ. ಭಗವಂತನೇ ಮಾತನ್ನ ಮುಂದುವರೆಸ್ತಾನೆ. ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಭಗವಂತನನ್ನ 3 ವಿಶಿಷ್ಟವಾದ ಗುಣಗಳಿಂದ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದ. ಯಾವುದು? ಹೌದಾ, ಸರಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ. ಈ 3 ಗುಣಗಳು ಅಂದ್ರೆ ಸಕಲ ಯಜ್ಞ ತಪಸ್ಸುಗಳ ಭೋಕ್ತೃ ಭಗವಂತ, ಲೋಕದಲ್ಲಿರುವ ಎಲ್ಲ ಚರಾಚರ ಜಗತ್ತಿಗೆ ಒಡೆಯ, ಕೊನೆಯದು ಎಲ್ಲ ಜೀವಗಳ ಅಂತರ್ಯಾಮಿಯಾಗಿ ಗೆಳೆಯನಾಗಿ ಒಟ್ಟಿಗೆ ಇರ್ತಾನೆ. ಯಾವತ್ತೂ ನಮ್ಮ ಜೊತೆಗಿರ್ತಾನೆ. ನಾವು ದೇವರನ್ನು ನೋಡ್ಕೊಂಡು ಎಲ್ಲೆಲ್ಲೋ ಹೋಗ್ಬೇಕಾಗಿಲ್ಲ. ಮತ್ತು ದೇವರು ನಮ್ಮೊಟ್ಟಿಗೆ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ನಮ್ಗಿಂತ ಅವನು ನಮ್ಮ ಹತ್ರ ಇದ್ದಾನೆ. ನಾವು ಅವನಿಗೆ ಹತ್ರ ಇದ್ದೇವೋ ಗೊತ್ತಿಲ್ಲ, ಅಂದ್ರೆ ಮರ್ತಿರ್ತೇವೆ. ಆದ್ರೆ ಅವನು ಯಾವತ್ತೂ ನಮ್ಮನ್ನು ಮರ್ತಿಲ್ಲ ಮತ್ತು ನಮ್ಮ ಅತ್ಯಂತ ಹತ್ತಿರದ ಬಂಧು. ಈ ವಿಷಯವನ್ನ ಹೇಳಿ ಕೂಡ್ಬೇಕಾದಾಗ ಹೇಗೆ ಕೂಡ್ಬೇಕು, ಆಸನ ಹೇಗಿರ್ಬೇಕು, ಆಮೇಲೆ ಪರಿಸರ ಹೇಗಿರ್ಬೇಕು, ಇದೆಲ್ಲವನ್ನು ಕೂಡ ಬಿಡಿಸಿ ಹೇಳಿದ. ನಾವೇನ್ ಅನ್ಕೋತೀವಿ, ಯೋಗ ಅಂದ್ರೆ ಕೂತ್ಕೊಳ್ಳೋದೊಂದು ಸಿದ್ಧ ಆದ್ರೆ ಸಾಕು ಅಂತ. ಆ ಟೈಮಲ್ಲಿ ನಾವು ಏನು ಗಮನ ಕೊಡ್ತೇವೆ ಅಷ್ಟು ಮಾಡಿದ್ರೆ ಸಾಕು ಅಂತ. ಆದ್ರೆ ಕೃಷ್ಣ ಹೇಳ್ತಾನೆ ಅಷ್ಟಾಂಗ ಯೋಗ ಅಂತ ಇರುವುದು. ಬರೀ ಯೋಗ ಅಂತಿಲ್ಲ. ಯಮ ನಿಯಮ ಆಸನ ಪ್ರಾಣಾಯಾಮ ಸಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಈ ಯಮ ನಿಯಮಗಳ ಬಗ್ಗೆ ಗಮನ ಹರಿಸುವುದೇ ಇಲ್ಲ ಯಾರು. ನಂತರದ ಯೋಗಾಸನ ಸುಮಾರು ಹೊತ್ತು ಏನೇನೋ ಪ್ರಯತ್ನಗಳನ್ನು ಮಾಡ್ತಾರೆ. ಕೃಷ್ಣ ಅದನ್ನ ಇನ್ನೊಂದು ರೀತಿಯಿಂದ ಸಂಗ್ರಹ ಮಾಡಿದ. ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತ ಮನಶ್ನತಃ ಅನ್ನುವ ಮಾತಿನಿಂದ ಅತಿ ತಿನ್ನುವುದು ಅಥವಾ ಯಾವಾಗಲೂ ಉಪವಾಸ ಮಾಡ್ತಾ ಹೋಗುದು. ಉಪವಾಸ ಅನ್ನೋದು ಕೇವಲ ಹೊಟ್ಟೆಗೆ ಮಾತ್ರ ಅಲ್ಲ, ಕಣ್ಣು ಮೂಗು ಬಾಯಿ ಇತ್ಯಾದಿಗಳಿಗೂ ಕೊಡುವ ಆಹಾರದ ನಿಯಮನ ಅಂತ ಅನ್ನೋದು ಕೂಡ ಒಂದು ಯೋಗದ ಅತ್ಯಂತ ಮುಖ್ಯ ಭಾಗ ಆಗುತ್ತೆ. ಅದು ಯಮ ನಿಯಮದಲ್ಲಿ ಸೇರುತ್ತೆ. ಅಲ್ಲ, ಈಗೇನು ಕೊಡ್ತಾ ಇಲ್ಲ, ಆದ್ರೂ ನಮ್ಮ ಹತ್ರ ಅಷ್ಟೊತ್ತು ಕೂತ್ಕೊಳ್ಳಿಕ್ಕಾಗಲ್ಲ ಅಂದ್ರೆ ಹಳೇದಿರುತ್ತೆ ಸ್ಟಾಕ್. ಈಗ ನಾವು ಅಂತ ಯೋಚನೆಗಳಲ್ಲಿ ಬಿದ್ದಿಲ್ಲ. ಮನಸ್ಸು ಯಾಕೋ ನಾವು ಹೇಳ್ದಾಗ ಕೇಳುತ್ತೆ, ಆದ್ರೆ ಕಣ್ಣು ಮುಚ್ಚಿದ್ರೆ ಒಳಗೆ ಹಳೇದ್ ಬರುತ್ತೆ ಹೊರಗೆ. ಸ್ಟಾಕ್ ಇದೆ ಒಂದಿಷ್ಟು ಒಳಗೆ. ಅದು ನಮ್ಮ ಲೆಕ್ಕದಲ್ಲೇ ಇಲ್ಲ ಎಷ್ಟಿದೆ ಅಂತ. ಯಾವಾಗ ನಮಗೆ ಕಣ್ಣು ಮುಚ್ಚಿದಾಗ್ಲೂ ಒಳಗಿನಿಂದ ಏನು ಕಾಡುವುದಿಲ್ಲ ಅಂತ ಅನ್ಸುತ್ತೋ ಅವಾಗ ಕ್ಲೀನ್ ಆಯ್ತು ಅಂತ ಅರ್ಥ. ಹೊರಗಿನಿಂದ ನಮ್ಗೆ ಏನು ಡಿಸ್ಟರ್ಬೆನ್ಸ್ ಯಾರು ಮಾಡಿದ್ರು ತಲೆ ಚದುರಿಸಿ ಹೋಗಲ್ಲ. ಆದ್ರೆ ಯಾರು ಡಿಸ್ಟರ್ಬ್ ಮಾಡದೆ ಕಣ್ಣು ಮುಚ್ಕೊಂಡು ಒಳಗೆ ಕೂತ್ರೆ ಎಲ್ಲ ಓಡಾಡ್ಕೊಂಡು ಬರ್ತಾರೆ. ಒಂದಿಷ್ಟು ಹಳೆಯದ್ದು ಸಂಸ್ಕಾರಗಳೆಲ್ಲ ಎದ್ದು ಬರ್ತವೆ. ಅದಕ್ಕೋಸ್ಕರ ಅದು ಪ್ರತ್ಯಾಹಾರ ಅಂತ ಹೇಳಿದ್ದು. ಹೀಗೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ಥಾಟ್ ಪ್ರೊಸೆಸ್ ಬರ್ತಾ ಇದ್ದ ಹಾಗೆ ಇದು ನನಗೆ ಬೇಕಾ ಬೇಡ ನೋಡಿ, ಅದರಲ್ಲಿ ಏನು ಮಹತ್ವದ ಸಂಗತಿ ಇಲ್ಲ ಅಂತ ಭಾವಿಸಿ ಅದನ್ನ ಬಿಟ್ಟು ಬಿಡುವಂಥದ್ದು.
ಯಾರು ನನ್ನನ್ನು ಸರ್ವತ್ರ ಪಶ್ಯತಿ, ಎಲ್ಲೆಡೆ ನೋಡ್ತಾನೋ, ಎಲ್ಲವನ್ನು ನನ್ನಲ್ಲಿ ಯಾರು ಕಾಣ್ತಾನೋ ಅವನಿಗೆ ನಾನು ದೂರ ಆಗಲ್ಲ, ನನಗೆ ಅವನು ದೂರ ಆಗಲ್ಲ. ಈಗ ಅವನು ದೂರ ಆಗುದೇ ಇಲ್ಲ ಯಾವತ್ತು. ಆದ್ರೆ ನಮ್ಗೆ ಹಾಗೆ ಅನ್ನಿಸ್ತಾ ಇರ್ತದೆ, ದೇವ್ರು ನಮ್ಮ ಬಗ್ಗೆ ಏನು ಕೇರೇ ತಗೋತಾ ಇಲ್ಲ, ದೇವ್ರು ನಮ್ಮನ್ನು ಬಿಟ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ಅಂತೆಲ್ಲ ನಾವು ಅನ್ಕೋತಾ ಇರ್ತೇವೆ ಎಷ್ಟೋ ಸಲ. ಆದ್ರೆ ಅವನು ನಮ್ಮನ್ನು ಎಷ್ಟು ಕೇರ್ ಮಾಡ್ತಾನೆ ಅನ್ನೋದನ್ನ ನಾವು ಸ್ವಲ್ಪ ಗಮನ ಹರಿಸಿದ್ರೆ, ಒಂದು ಉಸಿರಾಟ ಸಾಕು ಅವನು ನಮ್ಮನ್ನು ಎಷ್ಟು ಕೇರ್ ಮಾಡ್ತಾನೆ. ಯಾಕೆಂದ್ರೆ ನಮ್ಗೆ ಗೊತ್ತೇ ಇಲ್ಲದೆ 24 ಗಂಟೆ ನಿರಂತರ ಉಸಿರಾಟ ಆಗ್ತಾ ಇರುತ್ತೆ. ಒಂದು ಯಂತ್ರ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ನಿರಂತರ ಕರೆಂಟ್ ಬೇಕು, ತನ್ನಿಂತಾನೆ ಅದು ವರ್ಕ್ ಆಗೋದು ಸಾಧ್ಯ ಇಲ್ಲ. ಅಥವಾ ಯಾವುದು ಗಾಳಿ ಯಂತ್ರ ಅಂದ್ರೆ ಗಾಳಿ ಬೀಸ್ತಾ ಇರಬೇಕು, ಯಾವುದೇ ಆದ್ರೂ. ಇಲ್ಲಿ ನಾವು ಗಮನನೇ ಹರಿಸದೆ ಮೂಗುನಿಂದ ಒಳಗೆ ಗಾಳಿ ಹೊರಗೆ ಕ್ರಮ ಪ್ರಕಾರ ಅದು ನಿದ್ದೆಯಲ್ಲಂತೂ ನಮ್ಗೆ ಎಚ್ಚರವೇ ಇರುವುದಿಲ್ಲ. ಈಗಾದ್ರೂ ಚುರು ಸುಸ್ತಾಯ್ತು ಅಂದ್ರೆ ನಾವು ಏದು ಉಸಿರು ಬಿಡುದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ನಿದ್ದೆಯಲ್ಲಂತೂ ನಮ್ಗೆ ಎಂಥದ್ದು ಪ್ರಜ್ಞೆ ಇರುವುದಿಲ್ಲ. ಆ ಹೊತ್ತಿಗೆ ನಮ್ಮನ್ನ ನಿಯಂತ್ರಿಸಿ ಸರಿಯಾದ ರೀತಿಯಲ್ಲಿ ನಮ್ಮನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುವಂತಹ ಶಕ್ತಿ ಅದು ಭಗವಂತ ಅಂತ ಅನ್ನೋದು ಅರ್ಥ ಆದಾಗ, ಸರ್ವಭೂತ ಸ್ಥಿತಂ, ಎಲ್ಲ ಭೂತಗಳವರೆಗೂ ಜೀವಗಳು, ಭೂತ ಅಂದ್ರೆ ಇಲ್ಲಿ ಕಾಂತಾರ ಭೂತ ಅಲ್ಲ, ಭೂತ ಅಂದ್ರೆ ಜೀವಜಾತ, ಚರಾಚರ ಪ್ರಾಣಿಗಳು. ಆ ಚರಾಚರ ಪ್ರಾಣಿಗಳ ಹತ್ತಿರಕ್ಕೆ ಭಗವಂತ ತಾನು ಯಾವತ್ತೂ ತನ್ನ ಇರವಿನ ಅರಿವನ್ನ ಕೊಟ್ಟು ಅವುಗಳನ್ನು ಬದುಕಿಸ್ತಾ ಇರ್ತಾನೆ. ಯಾರು ಈ ರೀತಿ ಭಗವಂತ ಎಲ್ಲೆಡೆ ಒಬ್ಬನೇ ಇದ್ದಾನೆ, ಅವನಲ್ಲಿ ಮತ್ತೆ ಹಳೆಯ ದೇವರು ಸ್ವಲ್ಪ ಸ್ಟ್ರಾಂಗ್ ಇದ್ದ ಪಾಪ, ಈಗ ಅವನಿಗೂ ಕೂಡ ಡೆಲ್ಲಿ ಹೊಗೆ ಕುಡಿದು ದಮ್ ಕಟ್ಟಿ ಅವನು ನಮ್ಮ ಮಂತ್ರಿಗಳ ತರ ಮುಖಕ್ಕೆಲ್ಲ ಮಫ್ಲರ್ ಹಾಕೊಂಡು ಓಡಾಡ್ಬೇಕಾಗ್ಬಿಟ್ಟಿದೆ ಅನ್ನುವ ಸ್ಥಿತಿ ಬರಲ್ಲ. ಎಲ್ಲಿದ್ರು, ಯಾವಾಗಿದ್ರು, ಹೇಗಿದ್ರು, ಎಷ್ಟಿದ್ರು, ಯಾವ ಜಾಗದಲ್ಲಿದ್ರು ಅವನು ಒಬ್ಬನೇ ಮತ್ತು ಅವನು ಒಂದೇ ತರ. ಅವನಿಗೆ ಶಾಶ್ವತ ಅಂತ ಹೆಸರು, ಬದಲಾಗದ ತತ್ವ ಅದು. ಹೀಗೆ ಯಾರು ತಿಳ್ಕೊಂಡು ಭಗವಂತನನ್ನ ತನ್ನೊಳಗೂ ಕಾಣಬೇಕು, ತನ್ನ ಸುತ್ತಲಿನ ಎಲ್ಲರಲ್ಲೂ ಕಾಣಬೇಕು. ಆತ್ಮೌಪಮ್ಯೇನ ಸರ್ವತ್ರ. ಈಗ ನಮ್ಮ ಸುತ್ತಲಿನ ಅನೇಕ ವ್ಯಕ್ತಿಗಳಲ್ಲಿ, ಜನಗಳಲ್ಲಿ ನಮಗೆ ಗುಣ ಕಾಣುವ ಶಕ್ತಿ ಇಲ್ಲ ಅಂದ್ರೆ ನಾವು ದೇವರಲ್ಲೂ ಗುಣ ಕಾಣ್ಲಿಕ್ಕಾಗಲ್ಲ. ಗುಣ ಕಂಡಾಗ ಮಾತ್ರ ಪ್ರೀತಿ ಬರುವುದು. ಯಾವುದೋ ಒಂದು ಒಳ್ಳೆಯ ಅಂಶಗಳು ಜೀವನದಲ್ಲಿ ಸಮಾಜಕ್ಕೆ ಏನೋ ಒಂದು ರೀತಿಯಿಂದ ಉಪಕಾರ ಆಗುವಂತಹ ವ್ಯಕ್ತಿತ್ವ ಕಂಡಾಗ ಮಾತ್ರ ಗೌರವ ಮೂಡುತ್ತೆ, ಪ್ರೀತಿ ಮೂಡುತ್ತೆ. ನಮಗೆ ನಮ್ಮ ಸುತ್ತಲಿನ ವ್ಯಕ್ತಿಗಳಲ್ಲೇ ಗುಣ ಕಾಣ್ಲಿಕ್ಕೆ ಬರುವುದಿಲ್ಲ ಅಂದಮೇಲೆ ನಾವು ದೇವರನ್ನ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮೋಪಮ ಅಂತಂದ್ರೆ ತನ್ನಲ್ಲಿರುವ ಭಗವಂತನೇ ಎಲ್ಲರಲ್ಲೂ ಇದ್ದಾನೆ. ಆಯಾ ವ್ಯಕ್ತಿಗಳಲ್ಲಿ ಏನೋ ಒಂದು ರೀತಿಯ ಒಳ್ಳೆಯ ಗುಣ ಪ್ರಕಟ ಆಗುತ್ತೆ. ಪ್ರಕಟ ಆಗತ್ತೆ ಅಂದ್ರೆ ಅದ್ರಲ್ಲಿ ಕೆಟ್ಟ ಗುಣನೂ ಇದೆ, ಇಲ್ಲ ಅಂತ ಹೇಳಲ್ಲ. ದೇವರಲ್ಲಿ ಈ ಜೀವಿಯ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದು ಅವನ ಗುಣ ಅಲ್ಲ, ಅದು ಜೀವಿಯದ್ದೇ ಗುಣ. ಆದ್ರೆ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಬೇಕಾಗುವ ಶಕ್ತಿ ಭಗವಂತ. ನಮಗೆ ಏನೇ ಆದ್ರೂ ಕಾಣ್ಲಿಕ್ಕೆ ಬೇಕಾದಷ್ಟು ಸಂಗತಿಗಳು ಸಿಕ್ಕೇ ಸಿಗ್ತವೆ. ಯಾರು ಆ ರೀತಿ ತನ್ನ ಸುತ್ತಲಿನ ಪರಗುಣ ಪರಮಾಣುನ್ ಪರ್ವತೀಕೃತ್ಯ ನಿತ್ಯಂ, ತನ್ನ ಸುತ್ತಲಿನ ವ್ಯಕ್ತಿಗಳಲ್ಲಿ ರಾಮ ಹಾಗೆ ತೋರಿಸ್ತಾನೆ ತನ್ನ ಜೀವನದುದ್ದಕ್ಕೂ. ಎಷ್ಟೇ ಸಣ್ಣ ಗುಣ ಇದ್ರೂ ಕೂಡ ಅದನ್ನ ಎತ್ತಿ ಮಾತಾಡ್ತಾ ಇರ್ತಾನೆ. ಅದರಿಂದ ಜನಗಳಿಗೆ ಆ ಗುಣವನ್ನು ನಾನು ಇನ್ನಷ್ಟು ಹೆಚ್ಚಿಸಿಕೊಳ್ಬೇಕು ಅನ್ನುವ ಒಂದು ಆಸೆ ಹುಟ್ಟತ್ತೆ. ಇದು ಅವನಿಗೆ ದೇವರನ್ನ ಪ್ರೀತಿಸ್ಲಿಕ್ಕೆ ಇನ್ನೂ ಹೆಚ್ಚು ಸಹಕಾರ ಕೊಡುತ್ತೆ. ತನ್ನ ಸುತ್ತಲಿನ ವಸ್ತುಗಳಲ್ಲಿ ಒಳ್ಳೆಯದನ್ನ ಕಾಣುವುದಕ್ಕೆ ಎಷ್ಟು ಪ್ರಯತ್ನಿಸ್ತಾನೋ ಅಷ್ಟು ಅವನಿಗೆ ಭಗವಂತ ಹತ್ರ ಆಗ್ತಾನೆ. ಯಾಕೆಂದ್ರೆ ಆ ಗುಣ ಪ್ರಕಟ ಆದದ್ದು ಭಗವಂತನಿದೆ. ಅದು ನಿಮ್ಗೆ 10ನೇ ಅಧ್ಯಾಯದಲ್ಲಿ ವಿಭೂತಿಯನ್ನ ಹೇಳುವಾಗ ಗೊತ್ತಾಗುತ್ತೆ. ಎಲ್ಲೇ ಒಂದು ಒಳ್ಳೆ ಹಾಡ್ತಾನೆ, ಒಳ್ಳೆ ಆಡ್ತಾನೆ, ಒಳ್ಳೆ ನಟನೆ ಮಾಡ್ತಾನೆ, ಅಥವಾ ಒಳ್ಳೆ ಲೋಕದ ಯಾವುದೋ ಬೇರೆ ಬೇರೆ ತರದ ಸ್ಕಿಲ್ಗಳಿರ್ತಾವಲ್ಲ, ಇದು ಎಲ್ಲದರ ಹಿಂದೆ ಇರುವಂತಹ ಶಕ್ತಿ, ಪ್ರಚೋದಕ ಶಕ್ತಿ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತತ್ ಶಕ್ತಿ ಪ್ರಬೋಧಯನ್. ಅಲ್ಲಲ್ಲಿ ಇದ್ದು ಭಗವಂತ ಆಯಾ ವಿಶೇಷ ಗುಣಗಳನ್ನ ಪ್ರಕಟಿಸ್ತಾ ಇರ್ತಾನೆ. ಅದರಿಂದಾಗಿ ಆ ಗುಣಗಳನ್ನ ಕಂಡಾಗಲೆಲ್ಲ ದೇವರ ನೆನಪಾಗಬೇಕು. ಅವನನ್ನ ಪ್ರೀತಿಸುವುದು ಅಂದ್ರೆ ಅವನಲ್ಲಿರುವ ಆ ಭಗವಂತನ ಪ್ರಚೋದಕ ಶಕ್ತಿಯನ್ನೂ ಪ್ರೀತಿಸುವುದು ಅಂತ ಅರ್ಥ.
ಅವನು ಎಷ್ಟು ಎಚ್ಚರ ಕೊಡ್ತಾನೆ ಅಂದ್ರೆ, ಈಗ ನನಗೆ ಸುಖ ಆಗುತ್ತೆ ಅಂತ ಆದ್ರೆ ಆ ವಿಷಯವನ್ನ ಎಲ್ರಿಗೂ ಹಂಚಲಿಕ್ಕೆ ತಯಾರಿರ್ಬೇಕು. ಅದೇ ವಿಷಯ ನನಗೆ ದುಃಖ ಆಗುತ್ತೆ ಅಂದ್ರೆ ನಾನು ಅದನ್ನ ಇನ್ನೊಬ್ಬರಿಗೆ ಆ ಅಂಶದಿಂದ ಅವರಿಗೆ ಅದನ್ನ ಹಂಚಬಾರದು. ಸುಖಂ ವಾ ಯದಿವಾ ದುಃಖಂ ಸಯೋಗಿ ಪರಮೋಮತಃ. ಸುಖವಾಗಲಿ ಬಲು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ದಾಸರು ಒಂದ್ ಕಡೆ ಭಗವಂತನ ಪ್ರಜ್ಞೆಯನ್ನ ಎಷ್ಟು ಎಚ್ಚರದಿಂದ ವಹಿಸ್ತಾರೆ ಅಂದ್ರೆ ಅದನ್ನ ಎಷ್ಟು ಹಂತ ಹಂತವಾಗಿಯೂ ಹೇಳ್ಕೊಳ್ತಾರೆ ಅಂದ್ರೆ, ದುಃಖ ಬರ್ಲಿ ಸುಖ ಬರ್ಲಿ ನೀನ್ ನನಗೆ ಗೆಳೆಯನಾಗಿರು. ಕೆಲವೇನಾಗುತ್ತೆ, ದುಃಖ ಬಂದಾಗ ದೇವರನ್ನ ಬೈದು ಬಿಡ್ತೇವೆ, ಸುಖ ಬಂದಾಗ ದೇವರನ್ನ ಮರ್ತು ಬಿಡ್ತೇವೆ. ಎರಡೂ ಒಂದು ರೀತಿಯಲ್ಲಿ ದೇವರನ್ನು ದೂರ ಮಾಡುವ ಪ್ರಕ್ರಿಯೆಗಳೇ. ದೇವರ ಹತ್ರ ಕೇಳುವುದೇನು ಅಂದ್ರೆ, ನನಗೆ ಎರಡೂ ಹೊತ್ತಿಗೆ ನೀನಿರು ಜೊತೆಗೆ, ಉಳಿದದಿರ್ಲಿ ಇಲ್ಲದೆ ಇರ್ಲಿ. ಇಷ್ಟು ಕೇಳಿದಾಗ ಸರಿ ನೀನ್ ಇದೆಲ್ಲ ಹೇಳಿದಿ, ತುಂಬಾ ನಾಳೆಯಿಂದ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ನಮ್ಗೆ ತುಂಬಾ ಅನ್ಸುತ್ತೆ. ಎಷ್ಟೋ ಜನರನ್ನು ನೋಡಿದಾಗ ಅವರಲ್ಲಿರುವ ಒಳ್ಳೆತನವನ್ನ ಗುರುತಿಸ್ಬೇಕು ಅನ್ಸುತ್ತೆ. ನನಗೆ ಕೆಟ್ಟದಾಗುತ್ತೆ ಅಂದ್ರೆ ಅದನ್ನ ಬೇರೆಯವರಿಗೆ ಮಾಡಬಾರದು ಅಂತ ಮನಸ್ಸು ಹೇಳುತ್ತೆ. ನನಗೆ ಖುಷಿ ಆಗುತ್ತೆ ಅಂದ್ರೆ ಮಾತ್ರ ಅದನ್ನ ಎಲ್ರಿಗೂ ಖುಷಿ ಆಗುವ ಹಾಗೆ ನಡ್ಕೊಳ್ಬೇಕು. ಆದ್ರೆ ಈ ಮನಸ್ಸು ಹೇಳಿದ್ದೇ ಕೇಳಲ್ವಲ್ಲ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಅದು ತಾನು ಮಾತ್ರ ಅಲ್ಲ, ತನ್ನ ಸುತ್ತಲಿನ ಎಲ್ಲ ಇಂದ್ರಿಯಗಳನ್ನು ಗಬ್ಬೆಬ್ಬಿಸಿ ಹೊಟ್ಟೋಗುತ್ತೆ, ನಿಲ್ಲಿಕ್ಕೆ ಬಿಡುದಿಲ್ಲ. ಅದು ಎಷ್ಟು ಕ್ಷಣದಲ್ಲಿ ಆಗೋಗುತ್ತೆ ಅಂದ್ರೆ ಅದನ್ನ ಊಹಿಸುವ ಮುಂಚೆ ಆಗಿ ಹೋಗಿರುತ್ತೆ, ನಾವು ಆ ಪಾತಕದಲ್ಲಿ ಬಿದ್ದಾಗಿರುತ್ತೆ. ಇದನ್ನ ನಿಯಂತ್ರಿಸುವುದು ಹೇಗೆ? ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಗಾಳಿಯನ್ನು ಹಿಡಿತೇನೆ ಅಂದ್ರೆ, ಗಾಳಿಯನ್ನು ಹಿಡಿಯೋರಿಲ್ಲ ಅಂತ ಹಾಡ್ತಾರಲ್ಲ, ಅದು ಕೃಷ್ಣನದ್ದೇ ಡೈಲಾಗ್ ಇದು ಕಾಪಿ. ವಾಯೋರಿವ ಸುದುಷ್ಕರಂ, ಬರೀ ದುಷ್ಕರಂ ಅಲ್ಲ, ಸುದುಷ್ಕರಂ, ಹಿಡಿಯುವುದೇ ಅಸಾಧ್ಯ. ಗಾಳಿಯನ್ನು ಹೇಗೆ ಹಿಡಿಯುವುದು ಸಾಧ್ಯ ಇಲ್ವೋ ಹಾಗೆ ಮನಸ್ಸು ಕೂಡ ಹಿಡಿಲಿಕ್ಕೆ ಸಿಗುವಂತದ್ದಲ್ಲ. ಅದಕ್ಕೆ ಕೃಷ್ಣನ ಮಾತು ತುಂಬಾ ಚಂದ. ಏನು ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಆಗಲ್ಲ ಆಗಲ್ಲ ಅಂತ ಹೇಳ್ತಿದ್ರೆ, ನಿಂಗೆ ಆಗಲ್ಲ ಅಂತ ಹೇಳುದು ಒಂದೇ ಗೊತ್ತು ಅಂತ ಬೈಲಿಲ್ಲ. ತಕ್ಷಣ ಏನ್ ಹೇಳ್ತಾನೆ, ನೀನ್ ಹೇಳಿದ್ ಕರೆಕ್ಟ್. ಯಾವಾಗ್ಲೂ ಒಬ್ಬನ ಜಿಜ್ಞಾಸೆ ಬಂದಾಗ ಅದರಲ್ಲಿ ಒಂದು ಪ್ರಾಮಾಣಿಕತೆಯ ಕ್ವಶನ್ ಇದ್ರೆ ಅದನ್ನ ಹೌದು ನೀನ್ ಹೇಳಿದ್ ಕರೆಕ್ಟ್, ಆದ್ರೆ ನೀನ್ ಹೇಳಿದಷ್ಟು ಸಮಸ್ಯೆ ಇಲ್ಲ ಅನ್ನೋದನ್ನ ಕೃಷ್ಣ ಚಂದ ಹೇಳ್ತಾನೆ ಅಂದ್ರೆ, ಅಸಂಶಯಂ, ನೀನು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ, ಸಂದೇಹವೇ ಇಲ್ಲ. ಮನಸ್ಸು ನಿಗ್ರಹಕ್ಕೆ ಸುಲಭದಲ್ಲಿ ಸಿಗುವಂತದ್ದಲ್ಲ, ಪ್ರಮಾತಿ. ಅದು ನಮ್ಮನ್ನ ಬಗ್ಗಿಸಿ ಹಿಂಡಿ ಹಿಪ್ಪೆ ಮಾಡಿ ಹಾಕುತ್ತೆ ನಮ್ಮ ಬದುಕನ್ನ. ಅದು ಹೌದು. ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಂ. ನೀನು ಹೇಳಿದಂತೆ ಸುಲಭದಲ್ಲಿ ಕೈಗೆ ಅವನು ಸುದುಷ್ಕರಂ ಅಂತ ಹೇಳಿದ್ದ, ಇವನು ದುರ್ನಿಗ್ರಹಂ ಅಂತ ಅಂದ. ದುರ್ನಿಗ್ರಹಂ ಅಂದ್ರೆ ಕಷ್ಟಪಟ್ಟರೆ ನಿಗ್ರಹ ಮಾಡ್ಲಿಕ್ಕೆ ಆಗತ್ತೆ ಅಂತ, ಪ್ರಯತ್ನ ಪಟ್ಟರೆ ಆಗುತ್ತೆ. ಅವನು ಗಾಳಿಯ ಹಾಗೆ ಉದಾಹರಣೆ ಕೊಟ್ಟರೆ ಆಗ್ಲೇ ಇಲ್ಲ ಅಂತ ಅರ್ಥ ಆಯ್ತದು. ಅವನು ಚಂಚಲಂ ಅಂದ. ಕೃಷ್ಣ ಅದನ್ನು ಹೇಳುವಾಗ ಮನೋ ದುರ್ನಿಗ್ರಹಂ ಚಲಂ, ಚಂಚಲ ಅಂತ ಹೇಳಿದ್ದನ್ನ ಅವನು ಅಚಂ ತೆಗ್ದ. ಚಂಚಲ ಅಂದ್ರೆ ಯಾವ ಹಂತಕ್ಕೂ ಕೈಗೆ ಸಿಗುವಂತದ್ದಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳಿದ ಮನೋ ದುರ್ನಿಗ್ರಹಂ ಚಲಂ. ಹೌದು, ಅಲ್ಲಾಡ್ತಾ ಇರುತ್ತೆ ಅನ್ನೋದು ಸತ್ಯ. ಆದ್ರೆ ಅಲುಗಾಡುವಿಕೆಯನ್ನ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅನ್ನೋ ಮಾತಿಲ್ಲ. ಸ್ವಲ್ಪ ಶ್ರಮ ಹಾಕಿದ್ರೆ ನಿಲ್ಲಿಸ್ಲಿಕ್ಕೆ ಆಗುತ್ತೆ. ಹೇಗೆ? ಅಭ್ಯಾಸ ಏನತ ಕೌಂತೆಯ ವೈರಾಗ್ಯ ಏನತ ಗೃಹ್ಯತೆ. ಯಾವ ಅಂಶಕ್ಕೆ ನಾವು ಬೆಲೆ ಕೊಡಬೇಕೋ, ಒತ್ತು ಕೊಡಬೇಕೋ ಅದನ್ನ ಮತ್ತೆ 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 ಮಾಡ್ತಾ ಇರಬೇಕು. ಮತ್ತೆ ಯಾವುದನ್ನ ಬಿಡಬೇಕೋ ಅದನ್ನ ಆದಷ್ಟು ದೂರಕ್ಕೆ ತಳ್ಳಿ ಬಿಡ್ಬೇಕು. ವೈರಾಗ್ಯ ಅಂದ್ರೆ ಯಾವುದೋ ಬೇಕು ಅಂತ ಇರುತ್ತಲ್ಲ, ಆ ಬೇಕು ಅನ್ನೋದಕ್ಕೆ ಜ್ಞಾನಪೂರ್ವಕವಾಗಿ ಬಲ ಇದ್ರೆ, ಅದಕ್ಕೆ ಅದು ಯಾಕೆ ಬೇಕು ಅನ್ನೋದು ನನಗೆ ಸರಿಯಾಗಿ ಅರ್ಥ ಆಗಿದ್ರೆ ಬೇಡ ಅನ್ನೋ ತನ್ನಿತ್ತಾನೇ ದೂರ ಆಗ್ಬಿಡುತ್ತೆ. ಮೊದಲೇನಾಗಿರುತ್ತೆ ಅಂದ್ರೆ, ನಾವು ಇದನ್ನ ತಿಳ್ಕೊಂಡಿದ್ರು ಕೂಡ ಅದು ಯಾಕೆ ಬೇಡ ಅನ್ನೋದು ಗೊತ್ತಿರಲ್ಲ. ಅದರಲ್ಲಿ ತತ್ಕಾಲದಲ್ಲಿ ಸುಖ ಇದೆ, ಅದರಲ್ಲಿ ಸುಲಭದಲ್ಲಿ ಸಿಗುತ್ತದು, ಅದನ್ನ ಎಲ್ರೂ ಯೂಸ್ ಮಾಡ್ತಿದ್ದಾರೆ, ಅವರೆಲ್ಲ ದಡ್ರ ಅಂತ 100 ತರದ ಅದರ ಮೇಲೆ ಕ್ವಶನ್ಗಳು ಬರ್ತಾ ಇರುತ್ತೆ. ಯಾವಾಗ ಎಲ್ರೂ ಬಳಸ್ತಾ ಇದ್ದಾರೆ ಅನ್ನೋದು ಸತ್ಯ, ಬಹಳ ಬೇಗ ಸಂತೋಷ ಸಿಗುತ್ತೆ ಅನ್ನೋದು ಸತ್ಯ, ಬಹಳ ಸುಲಭದಲ್ಲಿ ಲಭ್ಯ ಅನ್ನೋದು ಸತ್ಯ. ಆದ್ರೂ
ಅದಕ್ಕಿಂತ ಇದೇನ್ ಬೆಟರ್ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕು. ಇದಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಯಾಕಂದ್ರೆ ಹೌದು ಇದು ಅನುಭವ. ಸುಲಭದಲ್ಲಿ ಸಿಕ್ಕಿದ್ರು ಮತ್ತೆ ಎಲ್ರೂ ಬಳಸ್ತಾ ಇರುವಂತದ್ದಾದ್ರೂ ಅದರ ಸುಖ ತಾತ್ಕಾಲಿಕ. ಮುಂದೆ 17ನೇ ಅಧ್ಯಾಯದಲ್ಲಿ ಅದನ್ನ ಮತ್ತೆ ಬಿಡಿಸ್ತಾರೆ ಹೇಗೆ ಅಂತ. ಯಾಕಂದ್ರೆ ಯಾವುದು ಆರಂಭದಲ್ಲಿ ತುಂಬಾ ಸುಖ ಕೊಟ್ಟು ಕೊನೆಗೆ ವಿಷದಂತೆ ನಮ್ಮನ್ನ ಮೈಮರೆಯುವಂತೆ ಮಾಡಿ ಕೊಳೆ ಹಾಕುತ್ತೋ ಆ ಸುಖದ ವಿಷಯದಲ್ಲಿ ಮನುಷ್ಯ ತೊರೆಯಬಾರದು ಅಂತ ಕೃಷ್ಣನೇ ಮುಂದೆ ಹೇಳುತ್ತಾನೆ. ಅದರಿಂದ ಇಲ್ಲಿ ಕೃಷ್ಣ ಅದನ್ನ ವೈರಾಗ್ಯೇಣ ಚ ಗೃಹ್ಯತೆ, ಯಾವುದು ಬೇಡ ಅನ್ನೋದಕ್ಕೆ ಯಾಕೆ ಬೇಡ ಅನ್ನೋದು ಗೊತ್ತಾಗ್ಬೇಕು, ಬೇಕು ಅನ್ನೋದು ಯಾಕೆ ಬೇಕು ಅಂತ ಗೊತ್ತಾಗ್ಬೇಕು, ಮತ್ತೆ ಅಭ್ಯಾಸ ಬೇಕು. ಬೇಕು ಅಂತ ಗೊತ್ತಾದ್ರೆ ಉಪಯೋಗ ಇಲ್ಲ, ಬೇಕು ಅಂತ ಗೊತ್ತಿರುತ್ತೆ, ನಾನ್ ಮಾಡಲ್ಲ ಅಂದ್ರೆ ಉಪಯೋಗ ಇಲ್ಲ. ನನಗದು ಬೇಕು ಅಂತ ಅಂದ್ಮೇಲೆ ಅದನ್ನ ಮತ್ತೆ 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 ಅದೇನು ಅಂದ್ರೆ, ಈಗ 4 ಸರ್ತಿ ನಾವು ನಮ್ಮ ಮನೆ ಹತ್ರ ಎಲ್ಲೋ ಇರುವ ಬೆಳಿಗ್ಗೆ ಏನೋ ಕುಡಿಯುವುದೋ ತಿನ್ನುವುದೋ ಏನೋ ಒಂದಿರುತ್ತಲ್ಲ ಬೆಳಿಗ್ಗೆದ್ದು, ಅದಾಗೋ ಮುಂಚೆ ಒಂದು ಪ್ರದಕ್ಷಿಣೆ ಹಾಕಿ ಬಂದೆ, ದೇವರ ತೀರ್ಥ ತಗೊಂಡೆ, ನಾನು ಮಾಡ್ತೇನೆ ಅಂತ 1 ಸರ್ತಿ ಅಭ್ಯಾಸ ಮಾಡಿದ್ರೆ ಆಮೇಲೆ ಅದನ್ನ ಬಿಡ್ಲಿಕ್ಕೆ ಆಗಲ್ಲ. ಅದೇ ಕರೆಕ್ಟ್ ಆದ ಅಭ್ಯಾಸ ಆಗಿದ್ರೆ ಅದು ಒಪ್ಕೊಂಡ್ಬಿಡುತ್ತೆ ಮನಸ್ಸು. ಹೌದು, ಆ ರೀತಿ ಮಾಡಿದಾಗಲೆಲ್ಲ ಒಂದು ಇಡೀ ದಿವಸ ಶಾಂತವಾಗಿ ಸಮಾಧಾನವಾಗಿ ಹೋಗುತ್ತೆ. ಅದಿಲ್ಲದೆ ಇದ್ದ ದಿವಸ ತಪ್ಪಿ ಹೋಯ್ತು ಅಂದಾಗ ಇವತ್ತೇನೋ ಹೆಚ್ಚು ಕಮ್ಮಿ ಆಗಿದೆ, ಮಾಡುವ ಕೆಲಸದಲ್ಲಿ ಎಲ್ಲದರಲ್ಲೂ ಉಲ್ಟ ಹೊಡಿತಾ ಇದೆ ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಕೃಷ್ಣ ಹೇಳಿದ, ಹಿಂದೆ ಸಂಯಮ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ ಅಂತ ಹಿಂದೆ ಒಂದು ಹೇಳಿದ್ದ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇಮತಿ ಅಂತ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ. ನಾವು ಯಜ್ಞ ಅಂದ್ರೆ 100 ತರದ ಯಜ್ಞಗಳನ್ನು ಹೇಳ್ತೇವೆ, ಆದ್ರೆ ಕೃಷ್ಣ ಇಲ್ಲೊಂದು ಸುಲಭತರವಾದ ಯಜ್ಞವೊಂದನ್ನು ಹೇಳಿದ್ದು ಯಾವುದು ಅಂದ್ರೆ, ಯಾವುದೋ ಒಂದು ಬೇಡವಾದ ಸಂಗತಿ ಯಾರಿಗೋ ಬೈಬೇಕು ಅಂತ ಅಲ್ಲಿನ ತುದಿ ತನಕ ಬಂತು, ಅದನ್ನ ಬೇಡ ಅಂತ ಸಹಿಸಿದೆವು. ಅವನ್ ಬೈತಾನೆ ಅಂತ ನಾನ್ ಬೈಯುದ್ರಲ್ಲಿ ಏನರ್ಥ ಇದೆ? ಕಸ ಅದು ವಾಪಸ್ ಹಾಕಿದ್ರೆ ಅದು ಇನ್ನೂ ಕಸವನ್ನೇ ವಾಪಸ್ ಕೊಡುತ್ತೆ. ನಾವು ಹೋಗಿ ಕಸದ ಲಾರಿಯವನ ಹತ್ರ ಜಗಳ ಆಡಿದ್ರೆ, ಬಡ್ದು ಹೊಡೆದು ಎಲ್ಲ ಮಾಡಿದ್ರೆ ನಮ್ಮ ಮೈಗೆ ಕಸ ಅಂಟತ್ತಷ್ಟೇ. ಈ ಏನು ಗಂಧದ ಮರದ ಜೊತೆಗೆ ಗುದ್ದಾಡುವುದಕ್ಕಿಂತ, ಅದೇ ಗಂಧದ ಸಗಣಿ ಜೊತೆಗೆ ಕಿತ್ತಾಡುವುದಕ್ಕಿಂತ ಗಂಧ ಜೊತೆ ಗುದ್ದಾಡುವುದು ಒಳ್ಳೇದು ಅಂತ ಕೃಷ್ಣ ಹೇಳಿದ್ದು. ಸಂಯಮ ಅನ್ನುವುದೇ ಒಂದು ಯಜ್ಞ. ಬೇಡ ಅಂತ ಮನಸ್ಸು ಹಿಂತೆಗೆದುಕೊಂತಲ್ವಾ, ಅದು ಕಣ್ಣಿನ ದೃಷ್ಟಿಯಿಂದ ಹಿಂದೆ ಬರುವುದಿರ್ಬೋದು, ಕೇಳುವುದರಿಂದ ಹಿಂದೆ ಬರುವುದಿರ್ಬೋದು, ತಿನ್ನೋದ್ರಿಂದ ಹಿಂದೆ ಬರುವುದಿರ್ಬೋದು. ಯಾವುದೋ ಒಂದು ಬೇಡ ಯಾಕೆ ಅನ್ನೋದಕ್ಕೆ ಒಳ್ಳೇದೊಂದು ಕಾರಣ ಕೊಟ್ಟು ಹಿಂದೆ ಬಂದ್ರೆ ಆ ಸಂಯಮ ಅನ್ನೋದೇ ಒಂದು ಅಗ್ನಿ. ಆತ್ಮ ಸಂಯಮ ಯೋಗ ಅಗ್ನೌ ಅಂತ ಅದನ್ನೇ ಕೃಷ್ಣ ಹೇಳಿದ್ದು. ಇಲ್ಲಿ ಅದನ್ನೇ ಯಾರ ಮನಸ್ಸು ಈ ಸಂಯಮ ಅಗ್ನಿಯ ವ್ಯವಸ್ಥೆಯಿಂದ ದೂರವಾಗುತ್ತೋ ಅವನು ದುಷ್ಪ್ರಾಪ ಇತಿ ನೇಮತಿ, ಅವನಿಗೆ ಈ ಯೋಗ ಅನ್ನೋದು ಅಸಾಧ್ಯ, ಅವನಿಗೆ ಯೋಗ ಅನ್ನೋದು ಸಾಧ್ಯವೇ ಇಲ್ಲ. ವಶ್ಯಾತ್ಮನಾತು ಸತತಂ, ಯಾರಿಗೆ ಈ ವಿಷಯದಲ್ಲಿ ಮನಸ್ಸು ಒಪ್ಪಿಕೊಳ್ಳುತ್ತೆ, ವಶ ಆಗುತ್ತೆ, ಅವನಿಗೆ ಆ ಯೋಗದ ದಾರಿ, ಮನಸ್ಸನ್ನ ಹಿಡಿದಿಡುವ ಮತ್ತು ಮನಸ್ಸಿನ ಮೇಲೆ ಒಳ್ಳೆಯ ಗುರಿಯನ್ನ ಸಾಧಿಸುವ ಶಕ್ತಿ ಅಶೇಷತಃ ಪೂರ್ಣವಾಗಿ ಒಂದು ಅರ್ಥದಲ್ಲಿ ಅವನಿಗೆ ಲಭ್ಯವಾಗುತ್ತೆ. ಅಲ್ಲ, ನೀನು ಅದು ಹೇಳಿದಿ, ಆದ್ರೆ ತುಂಬಾ ಕಾಲದ ಅವಧಿ ಬೇಕು. ಇದು ಒಂದು ಜನ್ಮದಲ್ಲಿ ನಾವು 3 ದಿವಸಕ್ಕೆ ಹೀಗೆ ಮಾಡಿ, 5 ದಿವಸಕ್ಕೆ ಹೀಗೆ ಮಾಡಿ, 10 ದಿವಸಕ್ಕೆ ಹೀಗಾಗಿ 26ನೇ ದಿವಸಕ್ಕೆ ಸೀದಾ ಬ್ರಹ್ಮರಂಧ್ರ ಓಪನ್ ಆಗಿ ಯೋಗಕ್ಕೆ ಹೋಗಿಬಿಟ್ಟು ಮೋಕ್ಷಕ್ಕೆ ಹೋಗಿ ಬಿಡ್ತೇವ ಅಂದ್ರೆ ಹಾಗಾಗುದಿಲ್ಲ. ಸ್ವಲ್ಪ ತಾಳ್ಮೆ ಬೇಕು ಅಂತ ಅಂದ್ರು. ಕೃಷ್ಣ ನೀನೇನೋ ಹೇಳಿದಿ ತಾಳ್ಮೆ ಬೇಕು ಅಂತ, ನಾನು ತಾಳ್ಮೆಯಿಂದಲೇ ಇದ್ದೆ ಅಂತ ಇಟ್ಕೋ. ಈ ಜನ್ಮದಲ್ಲಿ ನಿರಂತರ ಪ್ರಯತ್ನ ಮಾಡ್ತಾ ಇದ್ದೆ. ಪ್ರಯತ್ನ ಮಾಡಿ 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 ಏನಾಯ್ತು ಅಂದ್ರೆ, ಎಲ್ಲೋ ಒಂದ್ಸರ್ತಿ ಪ್ರಾರಬ್ಧವಶಾತ್ ನನ್ನ ಬದುಕು ಮಧ್ಯದಲ್ಲಿ ಚದುರಿ ಹೋಯ್ತು. ಒಂದು ಪ್ರಾಕೃತಿಕವಾಗಿ ನಂಗೆ ಅನುಕೂಲ ಇರಲಿಲ್ಲ, ಒಂದು ಪರಿಸರದಿಂದ ಅನುಕೂಲ ಇರಲಿಲ್ಲ, ಒಂದು ನನ್ನದೇ ಯಾವುದೋ ಪ್ರಾರಬ್ಧ ಕರ್ಮವಶಾತ್ ದೈವ ಕೋಪದಿಂದ ನಾನು ಆ ದಾರಿಯಿಂದ ಹೊರಗೆ ಬಂದೆ. ಅಂದ್ರೆ ನಂಗೆ ಗೊತ್ತಾಗ್ಲಿಲ್ಲ ಅದು. ಎಲ್ಲಿ ಹಿಂದೆನೆ ಹೇಳಿದ ಮಾತೇನು, ಅನಿಚ್ಛನ್ನ ಪಿವಾರ್ಷ್ಣೇಯ ಬಲಾದಿವ ನಿಯೋಜಿತ. ಇಷ್ಟ ಇಲ್ಲ ಅಂದ್ರೂ ಕೆಲವೊಂದ್ಸರ್ತಿ ನಮ್ಮ
ಪರಿಸರದಲ್ಲಿ ನಮ್ಮನ್ನ ತಪ್ಪಿನ, ಯಾಕಂದ್ರೆ ಮೇಲಿನಿಂದ ಒತ್ತಡ ಇರುತ್ತೆ, ಕೆಳಗಿನಿಂದ ಒತ್ತಡ ಇರುತ್ತೆ. ಮನೆಯ ಪರಿಸರದಲ್ಲಿ ಏನು ಅಂದ್ರೆ ಒಂದು ಸುಲಭದಲ್ಲಿ ಆಗತ್ತೆ ಅಂತ ಹೇಳಿಬಿಡ್ತಾರೆ. ಅದು ತಪ್ಪಾಗುವಾಗ ಹೇಗೆ ಅನ್ಸುತ್ತೆ ಅಂದ್ರೆ ತಪ್ಪೇ ಅಲ್ಲ, ಇದು ಈಗ ಒಂದು ಜಸ್ಟ್ ಪಾಸ್ ಆಗುವ ಒಂದು ವಿಧಾನ ಅಂತ ಅಷ್ಟೇ ಅದರ ಸಿಚುವೇಶನ್ ಕಾಣ್ತಾ ಇರುತ್ತೆ. ಇಳಿದ್ಮೇಲೆ ಗೊತ್ತಾಗುತ್ತೆ ಅದು ದೊಡ್ಡ ಗಟಾರ ಅಂತ, ಅಥವಾ ಇನ್ನೂ ಆಳವಾದ ಕಣಿವೆ ಅಂತ. ಇಂಥ ಸ್ಥಿತಿಯಲ್ಲಿ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಜೀವನದ ಯಾವುದೋ ಒಂದು ದೊಡ್ಡ ದುರ್ಘಟನೆಯಿಂದ, ಯೋಗದ ದಾರಿಯಿಂದ ವಿಚಲಿತನಾದ ವ್ಯಕ್ತಿಗೆ ಮತ್ತೆ ಆತನಿಗೆ ಗತಿ ಹೇಗೆ? ಈ ತುಂಡು ಮೋಡ ಜೋರಾಗಿ ಬೀಸಿದಾಗ 4 ಹನಿ ಬೀಳುತ್ತೆ, ಅದು ಬಿತ್ತು ಅನ್ನೋಷ್ಟೊತ್ತಿಗೆ ಈಗ ಇನ್ನೊಂದ್ ಕಡೆ ಗಾಳಿ ಹೊಡೆದು ಅದನ್ನ ಎಲ್ಲೋ ತಗೊಂಡೋಗುತ್ತೆ. ಮಳೆನೂ ಬರ್ಲಿಲ್ಲ, ಎಂಥದೂ ಆಗ್ಲಿಲ್ಲ, ಸೆಕೆ ಒಂದಿಷ್ಟು ಜಾಸ್ತಿ ಆಗಿ ಬೈಕೊಂಡ್ರೆ ಎಲ್ಲ. ಹಾಗೆ ಆ ಸಾಧಕನ ಬದುಕು ಕೂಡ ಚಿನ್ನಾಭ್ರಮಿವ ನಶ್ಯತಿ, ತುಂಡು ಮೋಡದಂತೆ ನೀರು ಎರಚದೆ ಮರೆಯಾಗಿ ಹೋಗುತ್ತಾ ಆ ಸಾಧಕನ ಬದುಕು ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಇದು ನನಗೆ ದೊಡ್ಡ ಸಂದೇಹ. ನಿನ್ನ ಇಂತಹ ಸಂದೇಹವನ್ನ ತ್ವದನ್ಯ ಸಂಶಯಸ್ಯ ಅಸ್ಯ ಚೇತ್ತ ನಹಿ ಉಪಪದ್ಯತೆ. ನಿನ್ನಂತಹ ಗೆಳೆಯ, ನಿನ್ನಂತಹ ಸಂಶಯ ಛೇತ್ರ ನನಗೆ ಇನ್ನೊಬ್ಬ ಇಲ್ಲ. ಅದರಿಂದಾಗಿ ಏನಾಯ್ತು ಅಂತಂದ್ರೆ ಅಪ್ರತಿಷ್ಠ ವಿಮೂಢ, ದೇವರ ದಾರಿಯಲ್ಲಿ ನಿಲ್ಲೂ ಇಲ್ಲ, ಗುರಿನೂ ತಪ್ಪಿ ಹೋಯಿತು. ಅಂಥವನ ಬದುಕೇನು? ಅದಕ್ಕೆ ಭಗವಂತನ ಧೈರ್ಯದ ಮಾತು, ಅದನ್ನು ಸಾಧಿಸ್ಲಿಕ್ಕೆ ಹೊರಡಬೇಕು ಅನ್ನೋನಿಗೆ ಒಂದು ತಿಳುಕು ಪಾರ್ಥ. ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ. ಅವನು ಒಳ್ಳೆ ಕೆಲಸಕ್ಕೋಸ್ಕರ ಒಮ್ಮೆ ಹೊರಟು ಆ ದಾರಿಯಲ್ಲಿ ಮಧ್ಯದಲ್ಲಿ ಅರ್ಧದಲ್ಲಿ ಜಾರಿ ಹೋದ ಅಂದ್ರೂ ಕೂಡ ಅವನಿಗೆ ವಿನಾಶ ಇಲ್ಲ. ಅಂದ್ರೆ ಅವನು ಮನಪೂರ್ವಕವಾಗಿ ತೊಡಗಿದ್ದ, ಪರಿಸ್ಥಿತಿ ಕೈ ಕೊಡ್ತು, ಅಥವಾ ಅವನ ಆಯುಷ್ಯನೇ ಹೋಯ್ತು. ಅರ್ಧ ಇನ್ನೇನು ಸಾಧನೆ ಮಾಡಿ ಯೋಗದಲ್ಲಿ ಇನ್ನೇನು ಸ್ವಲ್ಪ ದಿವಸಕ್ಕೆ ಅವನ ಅಪರೋಕ್ಷ ಆಗ್ಬೇಕಿತ್ತು. ಅಷ್ಟರಲ್ಲಿ ಧ್ರುವನ ಕತೆ, ಪೂರ್ವದಲ್ಲಿ ಒಬ್ಬ ಋಷಿಕುಮಾರನಾಗಿದ್ದ, ತುಂಬಾ ಸಾಧನೆ ಮಾಡಿ ಆಶ್ರಮದಲ್ಲಿ ಎಲ್ಲ ಸಿದ್ಧಿಗಳನ್ನು ಪಡೆದಿದ್ದ, ಅಂದ್ರೆ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿದ್ದ. ಅವನ ಆಶ್ರಮಕ್ಕೆ ಯಾರೋ ಒಬ್ಬ ರಾಜ ಬಂದ. ಬರುವಾಗ ಅವನಿಗೆ ಕೈಗೆ ಕಾಲಿಗೆ ಬೆರಳಿಗೆಲ್ಲ ಆಳು ಕಾಳುಗಳು. ಈ ಬೆರಳಲ್ಲಿ ಏನಾದ್ರು ಮಾಡ್ಬೇಕು ಅಂದ್ರೆ ಒಬ್ಬ ಬರ್ತಾನೆ, ಉಂಗುರ ತೆಗ್ದಿಡ್ಬೇಕು ಅಂದ್ರೆ ಇನ್ನೊಬ್ಬ ಬರ್ತಾನೆ, ಕೈ ತೆಗಿಲಿಕ್ಕೆ ಇನ್ನೊಬ್ಬ ಬರ್ತಾನೆ, ಕಾಲದ್ದು ಮೆಟ್ಟಿ ತೆಗಿಲಿಕ್ಕೆ ಅಥವಾ ಪಾದರಕ್ಷೆ ತೆಗಿಲಿಕ್ಕೆ ಮತ್ತೊಬ್ಬ ಬರ್ತಾನೆ, ಕತ್ತಿ ಹೀಗಂದಾಗ ಇನ್ನೊಬ್ಬ ಬರ್ತಾನೆ. ಎಷ್ಟು ಅವನು ಸುತ್ತ ಪ್ರತಿಯೊಂದು ಕೆಲಸಕ್ಕೂ ಒಂದ್ ಕ್ಷಣಕ್ಕೂ ಅವನ ಹತ್ರ ಕಣ್ಣಿನಿಂದ ಸಂಜ್ಞೆಯೂ ಕೊಡುವ ಮುನ್ನ ಅವನ ಕ್ರಿಯೆಗಳೆಲ್ಲ ಆಗ್ತಾ ಹೋಗ್ತಾ ಇರುತ್ತೆ. ಇದು ಆ ಋಷಿಕುಮಾರ ಒಮ್ಮೆ ನೋಡ್ತಾನೆ. ಇಷ್ಟು ಕಷ್ಟಪಟ್ಟು ಕಾಡಿನಲ್ಲಿ ತಪಸ್ಸು ಮಾಡಿ ಒಂದ್ ದಿವಸ ಇಂಥ ಸುಖ ನನ್ನ ಬದುಕಿನಲ್ಲಿ ಅನುಭವಿಸ್ಲಿಕ್ಕೆ ಆಗ್ಲಿಲ್ವಲ್ಲ. ಅದೇನು ಅಂದ್ರೆ ಇಲ್ಲಿ ಅರಮನೆಯಲ್ಲಿ ಈ ಎಲ್ಲೋ ಹೊರಗೆ ಬಂದಾಗ ಇದು ಭಾರಿ ವರ್ಕ್ ಆಗುತ್ತೆ. ಅರಮನೆಯಲ್ಲಿ ಚಪ್ಪಾಳೆ ತಟ್ಟಿ ತಟ್ಟಿ ಕೈಯೇ ಬತ್ತಿ ಹೋಗಿರುತ್ತೆ ಕೆಲವೊಮ್ಮೆ. ಅಂದ್ರೆ ಒಳ್ಳೆಯ ಸ್ವಸ್ಥ ರಾಜ ಆಗಿದ್ರೆ ಅವನು ಹೇಳಿದಾಗ ನಡೆಯುತ್ತೆ. ಕೆಲವೊಂದ್ ಸರ್ತಿ ಅದು ಒಳಗಿನ ಪರಿಸ್ಥಿತಿ ಏನು ಅಂತ ಅವನಿಗೆ ಗೊತ್ತಿರುತ್ತೆ. ಕೊನೆಗೆ ಅವನೇ ಎಲ್ಲ ಮಾಡ್ಕೊಳ್ತಾ ಇರ್ತಾನೆ. ಯಾರಾದ್ರೂ ಬಂದಾಗ ಮಾತ್ರ ಆದ್ರೂ ನೀವಿರ್ಬೇಕು ಅಂತ ಹೇಳಿ ಹೋಗಿರ್ತಾನೆ. ಯಾರಾದ್ರೂ ಬಂದಾಗ ಓಡೋಡ್ ಬರ್ತಿರ್ತಾರೆ ಅಷ್ಟೇ. ಅದು ಅವನಿಗೆ ಗೊತ್ತಿಲ್ಲ. ಋಷಿಕುಮಾರನಿಗೆ ತುಂಬಾ ಆಸೆ ಆಗುತ್ತೆ ಅವನಿಗೆ. ಇಷ್ಟೆಲ್ಲ ಸಿದ್ಧಿ ವಿದ್ಯೆ ಎಲ್ಲ ಇದ್ದು ಕೂಡ ನನಗೊಂದು ಈ ರೀತಿ ಒಂದು ವೈಭವದ ಬದುಕನ್ನು ನಡೆಸ್ಲಿಕ್ಕೆ ಆಗ್ಲೇ ಇಲ್ವಲ್ಲ ಅಂತ ಅವನ ಮನಸ್ಸಿನಲ್ಲಿ ತುಂಬಾ ಕೊರಗಿದ. ಅವನ ಸಾಧನೆ ನಿಂತೋಯ್ತು. ಅವನೇ ಮುಂದೆ ಧ್ರುವನಾಗಿ ಹುಟ್ಟುತ್ತಾನೆ. ಉತ್ತಾನಪಾದನಿಗೆ ಸುನೀತಿಯಲ್ಲಿ ಮಗನಾಗಿ ಹುಟ್ಟುತ್ತಾನೆ. ಆ ಅರಮನೆಗೆ ಬಂದ ಮೇಲೇನೆ ಗೊತ್ತಾಗುದು ಅಲ್ಲಿ ಎಷ್ಟು ರಾಜಕೀಯ ಇರುತ್ತೆ, ಎಷ್ಟು ಅವ್ಯವಸ್ಥೆ ಇರುತ್ತೆ. ಹೊರಗಿನಿಂದ ನೋಡುವವನಿಗೆ ರಾಜನ ಬದುಕು ಎಷ್ಟು ಚಂದ, ಎಲ್ರು ಮರ್ಯಾದೆ ಮಾಡ್ತಾರೆ, ಕೈ ಮುಗೀತಾರೆ. ಇವನು ಹೀಗಂದ್ರೆ ಇಡೀ ಒಂದ್ಸರ್ತಿ ಸಭೆ ಎಲ್ಲವೂ ಕೂಡ ಅವನ ಕಡೆಗೆ ಓ ಅಂತ ಕಿರ್ಚತ್ತೆ. ಅವನ ಹೆಸರು ಹೇಳಿ ಏನೇನ್ ಕೆಲಸ ಮಾಡ್ತಾರೆ. ಆದ್ರೆ ಅರಮನೆಯ ಒಳಗೆ ತನ್ನ ತಂದೆಯ ತೊಡೆ ಏರ್ಲಿಕ್ಕೆ ಆಗದೆ ಇರುವಂತಹ ಒಂದು ಅವಮಾನ ಪ್ರಸಂಗ ನಡೆದಾಗ ಬುಸುಗುಡ್ತಾ ಬರ್ತಾನೆ ಅಮ್ಮನ ಹತ್ರ. ಆದ್ರೆ ಆ ಹೋದ ಜನ್ಮದಲ್ಲಿ ಮಾಡಿದ ಸಾಧನೆ ಅದು ನಿಂತದ್ದು ವೇಸ್ಟ್ ಆಗ್ಲಿಲ್ಲ. ಅಮ್ಮ ದಾರಿ ತೋರಿಸಿದ್ಲು. ಯಾರನ್ನು ಕೇಳಿದ್ರೆ ಮತ್ತೆ ಯಾರನ್ನು ಕೇಳಬೇಕಾಗಿಲ್ವೋ ಅವನ ಹತ್ರ ಕೇಳು. ಈ ರಾಜ ಕೊಟ್ರೆ ಎಷ್ಟು ಕೊಟ್ಟಾನು, ಇವನ ಹತ್ರ ಕೊಡ್ಲಿಕ್ಕೆ ಅವನ ಹತ್ರ ಶಕ್ತಿ ಇರೋ ತನಕ ಕೊಡ್ತಾನೆ. ನಿನಗೆ ಕೊಡ್ಬೇಕಾದದನ್ನ ದೇವ್ರ ಹತ್ರ ಹೋಗಿ ಕೇಳು ಅಂತ.
ಆ 5 ವರ್ಷದ ಹುಡುಗ ಹೊರಡ್ತಾನೆ ಅಂದ್ರೆ ಪೂರ್ವದಲ್ಲಿ ಅಷ್ಟೆಲ್ಲ ಒಂದು ತರ ನಿಶ್ಚಿತವಾದ ತತ್ವಜ್ಞಾನ ಇದ್ದದ್ರಿಂದ ನಾರದರು ಸಿಕ್ಕಿದ್ರು. ಅವ್ರು ಹೇಳ್ತಾರೆ, ಹೋಗಿ ಆಟ ಆಡೋ ಮಗು ನೀನು, ಇಲ್ಲಿ ಯಾಕೆ ಬಂದಿ ಅಂತ. ನೀವು ದಾರಿ ತೋರಿಸ್ತೀರಾದ್ರೆ ದಾರಿ ತೋರಿಸಿ, ದಾರಿ ಕೆಡಿಸ್ಬೇಡಿ. ನನಗೆ ಹೋಗ್ಲೇಬೇಕು ಅಂದ್ರೆ ಸ್ವಲ್ಪ ಸಂಸ್ಕಾರ ಬೇಕು, ಅಂದ್ರೆ ಚೂರು ಕರೆಕ್ಷನ್ ಬೇಕು. ಅದು ಹಳೆಯ ಸಂಸ್ಕಾರ ಎಲ್ಲವೂ ಉದ್ಬುದ್ಧ ಆಗುದಿಲ್ಲ. ಆಗ ನಾರದರು ಮತ್ತೆ ಅವನಿಗೆ ಉಪದೇಶ ಮಾಡ್ತಾರೆ, ಹೇಗೆ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಏನ್ ಮಾಡ್ಬೇಕು, ಆ ಕುಂಭಕ ರೇಚಕ ಇತ್ಯಾದಿಗಳ ಪ್ರಾಣಾಯಾಮದ ಆಹಾರದ ಕ್ರಮಗಳನ್ನೆಲ್ಲ ಬೋಧಿಸ್ತಾರೆ. ಆ ತಿಂಗಳಲ್ಲಿ ಅವನಿಗೆ ಭಗವಂತನ ದರ್ಶನ ಆಗುತ್ತೆ. ವಸ್ತುತಃ ಅವನು ಹಿಂದೆ ಯೋಗಾಚಲಿತ ಮಾನಸ, ಯೋಗದ ದಾರಿಯಿಂದ ಚಲನೆಗೊಂಡು ಅಂದ್ರೆ ದಾರಿಯನ್ನ ಕೆಡಿಸಿಕೊಂಡವ. ಆದ್ರೆ ವಿನಾಶಸ್ತಸ್ಯ ನ ವಿದ್ಯತೆ, ಆ ದಾರಿಗೆ ವಿನಾಶ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲೇ 6 ತಿಂಗಳಲ್ಲಿ ಮುಗ್ದೋಗ್ತಿತ್ತು. ಅವನೊಂದು ಮಧ್ಯದಲ್ಲಿ ಆಸೆ ಪಟ್ಟದ್ರಿಂದ ಅದು ಡಿಲೇ ಆಯ್ತು ಅಷ್ಟೇ, ಮಿಸ್ ಆಗುದಿಲ್ಲ. ಈ ಜನ್ಮದಲ್ಲ ಅಂದ್ರೂ ಮತ್ತೊಂದು ಜನ್ಮ, ಅದಲ್ಲ ಅಂದ್ರೂ ಮತ್ತೊಂದು ಜನ್ಮ, ಅದಲ್ಲ ಅಂದ್ರೂ ಮತ್ತೊಂದು ಜನ್ಮ, ಜನ್ಮಾಂತರಗಳು ತುಂಬವೂ ಇದೆ. ಮತ್ತೆ ಎಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಬರುತ್ತಲ್ಲ, ಅದು ವೇಸ್ಟ್ ಅಲ್ಲ. ಅವನಿಗೆ ತಾನು ಮಾಡ್ತಾ ಇರೋದ್ರ ಬಗ್ಗೆ ಮಧ್ಯದಲ್ಲಿ ಫಸ್ಟ್ ಟೈಮ್ ಅವನಿಗೆ ಸ್ವಲ್ಪ ದೃಢತೆ ಕಮ್ಮಿ ಆಯ್ತು, ವೈಭವ ಮಿಸ್ ಆಯ್ತಲ್ವಾ ಅಂತ ಅನ್ನಿಸ್ತು. ಈಗ ಗೊತ್ತಾಯ್ತು ಅದು ವೈಭವ ಅಲ್ಲ, ನನಗೆ ಸಿಕ್ಕಿದ ಸಂಪತ್ತು ಅದು ಈ ವೈಭವಕ್ಕಿಂತ 100 ಪಟ್ಟು ದೊಡ್ಡದು ಅಂತ. ಹಾಗಾಗಿ ಅವನ ಆಸೆ ಪಟ್ಟದ್ದಕ್ಕೆ ಒಂದೇನಾಯ್ತು ಅಂದ್ರೆ 36,000 ವರ್ಷಗಳ ಕಾಲ ಭೂಮಿಯಲ್ಲಿ ಆಳ್ಬೇಕಾಯ್ತು ಅವನು. ಇಲ್ಲಾಂದ್ರೆ ಅಲ್ಲೇ ಮುಗಿದೋಗ್ತಿತ್ತು. ಜವಾಬ್ದಾರಿ ಇತ್ತು, ಅವನ ಕರ್ಮ ಬಾಕಿ ಇತ್ತು. ಅದ್ರಿಂದ ಆ ಆಸೆ ಬಂತು. ಯಾಕೆ ದೇವ್ರ ಆಸೆ ಬರೆಸಿ ಅವನನ್ನು ಹೀಗೆ ಮಾಡದ ಅಂದ್ರೆ ಅವನ ಬೇರೆ ಜವಾಬ್ದಾರಿ ಇತ್ತು. ಬಂದು ಅದು ದಾರಿ ಕೆಟ್ಟರೂ ಕೂಡ ಮತ್ತೆ ದಾರಿ ಸಿಕ್ತು. ಅಜಾಮಿಳನ ಕಥೆಯೂ ಹಾಗೇನೆ, ಮಧ್ಯದಲ್ಲಿ ಪೂರ ತಪ್ಪಿ ಹೋಯ್ತು. ಆದ್ರೆ 60 ವರ್ಷ ಆದ್ಮೇಲೆ ಅದೇ ಜನ್ಮದಲ್ಲೇ ಅವನಿಗೆ ಗಂಗಾದ್ವಾರದಲ್ಲಿದ್ದು ಗುರು ಹಿರಿಯರ ಸೇವೆ ಮಾಡಿ ಸಾಧನೆಯನ್ನು ಮುಗಿಸಿ ಗಂಗೆಯಲ್ಲಿ ದೇಹ ತ್ಯಾಗ ಮಾಡಿ ಉನ್ನತವಾದ ಲೋಕಗಳಿಗೆ ಹೋದ ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಹೀಗೆ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ತಾತ ಅಂತ ಪ್ರೀತಿಯಿಂದ ಹೇಳುವ ಅದು ಶಬ್ದ. ಮಗು, ಕಲ್ಯಾಣ ಕೃತ್ ನಹಿ ಕಶ್ಚಿತ್ ದುರ್ಗತಿಂ ಗಚ್ಚತಿ. ಯಾರು ಇಲ್ಲಿ ತನಕ ಒಳ್ಳೆ ಕೆಲಸ ಮಾಡಿದವನು ದುರ್ಗತಿಗೆ ಈಡಾದ, ಇದು ನನ್ನ ಭರವಸೆಯ ಮಾತು. ನೀನದನ್ನ ಎಷ್ಟು ಶ್ರದ್ಧೆ ವಹಿಸ್ತೀಯೋ ಅಷ್ಟು ನಿನಗೆ ಈ ಮಾತಿನ ಭರವಸೆಯ ಅನೇಕ ಘಟನೆಗಳು ಅನುಭವಕ್ಕೆ ಬರ್ತವೆ. ನಮಗೆ ಸ್ವಲ್ಪ ಉಲ್ಟಾನೆ, ದುರ್ಜನರಿಗೆ ಸತ್ಯವಂತರಿಗೆ ಇದು ಕಾಲವಲ್ಲ, ಬೇಗ ತಲೆ ಒಳಗೆ ಹೋಗ್ಬಿಡುತ್ತೆ, ಒಳ್ಳೆಯ ವಿಷಯಕ್ಕೆ ತಲೆ ಉಳಿಯುವುದೇ ಇಲ್ಲ. ಆದ್ರೆ ಕೃಷ್ಣನ ಭರವಸೆಯ ಮಾತು ನಹಿ ಕಶ್ಚಿತ್ ಅನ್ನೋ ಶಬ್ದ ಹಾಕ್ತಾನೆ. ಯಾವೊಬ್ಬನೂ ಕೂಡ ಇಲ್ಲಿ ತನಕ ಕೆಟ್ಟ ಕೆಲಸ ಮಾಡಿ ಒಳ್ಳೆಯವನಾದ ಅಂತಿಲ್ಲ, ಅಂದ್ರೆ ಒಳ್ಳೆಯ ಗತಿಯನ್ನ ಪಡೆದ ಅಂತಿಲ್ಲ. ಒಳ್ಳೆ ಕೆಲಸ ಮಾಡಿದವನು ದುರ್ಗತಿಗೆ ಈಡಾದ ಅನ್ನೋದು ಇಲ್ಲ, ಆಗುವುದಿಲ್ಲ. ಇದು ನನ್ನ ಮಾತು. ಏನಾಗತ್ತೆ, ಯಾವುದೋ ದಾರಿ ತಪ್ಪಿತು ಅಂತಾನೆ ಇಟ್ಕೊಳ್ಳಿ, ಆದ್ರೆ ಅವನು ಪುಣ್ಯ ಮಾಡಿದ್ದರ ಫಲವಾಗಿ ಪುಣ್ಯ ಲೋಕಗಳನ್ನ ಅನುಭವಿಸಿ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಅಭಿಜಾಯತೆ. ಯಾವುದು ಬಾಕಿಯಾಗಿತ್ತೋ ಅದನ್ನ ಪಡಿಲಿಕ್ಕೆ ಬೇಕಿರುವ ಒಳ್ಳೆಯ ವಾತಾವರಣದಲ್ಲಿ ಹುಟ್ಟಿ ಬರ್ತಾನೆ. ಹುಟ್ಟಿ ಬಂದು ಮತ್ತೆ ಆ ಹಿಂದೆ ಕಡಿದು ಹೋದ ದಾರಿಯನ್ನ ಪಡೀತಾನೆ. ಅಥವಾ ಒಂದೋ ಅವಕಾಶ ಇರುವ ಜಾಗದಲ್ಲಿ ಹುಟ್ಟುತ್ತಾನೆ, ಅಥವಾ ಅಂಥದ್ದೊಂದು ಒಳ್ಳೆಯ ಪ್ರಜ್ಞೆಯ ಅವನಿಗೆ ಜಾಗೃತವಾಗಿದೆ. ಎಲ್ಲಿ ಹುಟ್ಟಿದ್ರೂ ಅವನು ಯೋಗಿಯಾಗೇ ಹುಟ್ಟುತ್ತಾನೆ. ಯೋಗಿನಾಮೇವ ಕುಲೇ ಭವತಿ ಧೀಮತ. ಆದ್ರೆ ಏತದ್ದಿ ದುರ್ಲಭತರಂ, ಇದು ಸುಲಭದ ದಾರಿ ಅಲ್ಲ. ಅವನು ಹಿಂದೆ ಅಷ್ಟು ಹಠ ಮಾಡಿ ಸಾಧನೆ ಮಾಡಿದ್ರೆ ಮಾತ್ರ ಅವನಿಗೆ ಮತ್ತೊಂದು ಸರ್ತಿ ನಾನು ಸೆಕೆಂಡ್ ಚಾನ್ಸ್ ಕೊಡ್ತೇನೆ. ಅವನು ಸಿಕ್ಕಿದ ಅವಕಾಶವನ್ನೆಲ್ಲ ಹಾಳು ಮಾಡಿ ಬೇಡ ಅಂತ ಬಿಟ್ಟು ಮತ್ತೆ ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಕೇಳಿದ್ರೆ ಕೊಡಲ್ಲ. ಇವನಿಗೆ ಅವಕಾಶ ಪಡೀಲಿಕ್ಕಾಗದೆ ಅವನು ಕಳ್ಕೊಂಡಿದ್ದ ಅಂತಂದ್ರೆ ಅವಾಗ ನಾನು ಅವನಿಗೆ ಮತ್ತೊಮ್ಮೆ ಕೊಡ್ತೇನೆ. ಆದ್ರೆ ಅಂಥ ದೊಡ್ಡ ವ್ಯಕ್ತಿತ್ವದ ಪರಿಸರದಲ್ಲಿ ಹುಟ್ಟಿ ಬರುವುದು ಅಥವಾ ಆ ಜಾಗದಲ್ಲಿ ಅವನಿಗೆ ಬೇಕಾದ ಸಪೋರ್ಟ್ ಸಿಗುವಂತೆ ಅವನಿಗೆ ಅನುಕೂಲ ಆಗುವುದು, ಅದು ಯೋಗ ಭ್ರಷ್ಟನಾಗಿದ್ರೂ ಕೂಡ ಅದು ಅವನಿಗೆ ನನ್ನ ಅನುಗ್ರಹದಿಂದ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತ ಹೇಳ್ತಾನೆ. ಈ ಹಿಂದೆ ಕಲ್ತದ್ದುಂಟಲ್ಲ,
ಅದು ಮರ್ತು ಹೋಗಲ್ಲ. ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಪೂರ್ವದೇಹದಲ್ಲಿ ಏನ್ ಸಾಧನೆ ಮಾಡಿರ್ತಾನೆ, ಈಗ ಇದು ಕೇವಲ ಅಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಅಲ್ಲ, ಶಾಸ್ತ್ರದ ಯಾವುದೇ ಕವಲು ಅಂದ್ರೆ ಯಾವುದು ಬಹಳ ಕಾಲ ಬಾಳುವ ಶಾಸ್ತ್ರವೂ ಅದು. ಈಗ ನಾನು ಹೋದ ಜನ್ಮದಲ್ಲಿ ಚೆನ್ನಾಗಿ ಇಂಗ್ಲಿಷ್ ಕಲ್ತಿದ್ದೆ, ಈ ಜನ್ಮದಲ್ಲಿ ಇಲ್ಲಿ ಇಂಗ್ಲಿಷ್ ಇದ್ರೆ ಬರುತ್ತೆ ಅದು. ಈಗ ಇನ್ನೊಂದು 3 ಜನರೇಷನ್ ಆದ್ಮೇಲೆ ಇಂಗ್ಲಿಷ್ ಏನಾಗಿರುತ್ತೋ ಗೊತ್ತಿಲ್ಲ ನನ್ಗೆ. ಮತ್ತೆ ಭಾಷೆ ಇಲ್ಲ ಅಂದ್ರೆ ಆ ಸಂಸ್ಕಾರ ತಗೊಂಡು ಏನ್ ಮಾಡುದು? ವಿಷಯ ಗೊತ್ತಿರ್ಬೋದು, ಆದ್ರೆ ಆ ಭಾಷೆಯ ವೈದುಷ್ಯ ಏನು ಉಪಯೋಗ ಇಲ್ಲ. ಆದ್ರೆ ಸಂಗೀತ ಹಾಗಲ್ಲ. ಎಷ್ಟು ಕಾಲ ಕಲ್ತ್ರು, ಎಷ್ಟು ದಿವಸಕ್ಕೆ ಹೋದ್ರು ಸಂಗೀತದ ಸಾಧನೆಯ ರಾಗಗಳು ಹಾಗೆ ತಾನೆ. ಅದೇ ಸಂಗೀತದ ರಾಗ, ಅದೇ ಭಾವನೆ, ಹೆಸರು ಬೇರೆ ಆಗ್ಬೋದು. ಯಾಕಂದ್ರೆ ಕಾಲ ಕಾಲಕ್ಕೂ ಇನ್ನೊಬ್ಬ ನನಗೆ ಇದ ಹೆಸರು ಯಾಕೋ ಸರಿ ಇಲ್ಲ, ನನ್ನ ಹೆಸರು ಇಡ್ತೇನೆ ಅಂತ ಅವನ ಹೆಸರು ಇಟ್ಕೊಂಡು ಮೆರಿತಾನೊಬ್ಬ. ಅದೊಂದು ಗುಂಗಿರುತ್ತಲ್ಲ, ಆ ಗುಂಗು ಬರುತ್ತೆ ಒಳಗಿನಿಂದ. ನೀವು ಅದನ್ನ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕೆಲವು ಮಕ್ಕಳು ಏನೂ ಕಲ್ತಿರಲ್ಲ, ಮನೆಯಲ್ಲಿ ಅಪ್ಪ ಅಮ್ಮನಿಗೂ ಗೊತ್ತಿರಲ್ಲ. ರಾಹುಲ್ ವೆಲಾಳ್ ಅಂತಿದ್ದಾನಲ್ಲ, ಅವ್ರ ಮನೆಯಲ್ಲಿ ಅಂತ ಸಂಸ್ಕಾರ ಇರ್ಲಿಲ್ಲ. ಅವರೇ ಒಂದ್ಸರ್ತಿ ಉಡುಪಿಗೆ ಬಂದಿದ್ದಾಗ ಗುರುಗಳ ಹತ್ರ ಮಾತಾಡುವಾಗ ಹೀಗೆ ಮಾತಾಡ್ತಾ ಅವ್ರ ಹಿಂದೆ ಏನಿತ್ತು, ಹೇಗೆ, ಎಲ್ಲಿಂದ ಬಂತು ಇಲ್ಲ, ಅದು ಅವನಿಗೆ ನಾವು ಸಣ್ಣ ಒಂದು ಸಪೋರ್ಟ್ ಕೊಟ್ಟದ್ದಷ್ಟೇ. ಅವನಿಗೆ ಅವ್ನು ಬೇಗ ಗ್ರಹಿಸಿ ಇಷ್ಟು ಚಿಕ್ಕವನಿದ್ದಾಗ್ಲೇ ಎಲ್ಲವನ್ನೂ ಹೇಳ್ತಿದ್ದ. ನಾವು ಅನ್ಕೊಂಡ್ವಿ ಇವನಿಗೆ ಇದೇ ದಾರಿಯಲ್ಲಿ ಕಳಿಸ್ಬೇಕು. ಶಾಲೆಯಲ್ಲೂ ನಮ್ಗೆ ಅದಕ್ಕೆ ಸಪೋರ್ಟ್ ಸಿಕ್ತು ಎಲ್ಲ ಟೀಚರ್ಸ್ಗಳಿಂದ. ಹಾಗಾಗಿ ಅವನೀಗ ಆ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾನೆ ಅಂತ. ಇದು ಎಲ್ಲ ವರ್ಗಕ್ಕೂ ಹಾಗೇನೆ, ಎಲ್ಲಾ ಕ್ಷೇತ್ರ. ನಾನು ಅದಕ್ಕೆ ಏನ್ ಹೇಳಿದ್ದು ಅಂದ್ರೆ, ಯಾವುದು ಪರಂಪರಾಗತವಾದ ಶಾಸ್ತ್ರವಾಗಿರುತ್ತೋ ಅಲ್ಲಿ ಅದು ಹೆಚ್ಚು ವರ್ಕ್ ಆಗುತ್ತೆ. ಉಳಿದ ಕಡೆ ವೇಸ್ಟ್ ಆಗುದಿಲ್ಲ. ಅನುಭವ ಯಾವುದೋ ಒಂದು ರೀತಿಯಲ್ಲಿ ಅರ್ಥದ ಗ್ರಹಿಸುವ ವೇಗ ಇತ್ಯಾದಿಗಳು ಅನುಕೂಲಕ್ಕೆ ಬರುತ್ತೆ. ಆ ಭಾಷೆ ಇಲ್ಲದೆ ಹೋದ್ರು, ಆ ಭಾಷೆಯಿಂದ ಸ್ಫೂರ್ತಿ ಪಡೆದ ಇನ್ನೊಂದೇನೋ ಹುಟ್ಟುತ್ತಲ್ಲ, ಅದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅವನು ಯಾವುದೋ ಒಂದು ಮ್ಯಾನುಸ್ಕ್ರಿಪ್ಟ್ ಎಡಿಟ್ ಮಾಡ್ಲಿಕ್ಕೆ ಬರ್ತಾನೆ. ಅವನು ನೋಡಿ ಇಂಗ್ಲಿಷ್ ಇದು ಹಳೆಯದು, ಹೀಬ್ರೂ ಭಾಷೆಯಲ್ಲಿ ಇದ್ದದ್ದು ಈಗ ನೋಡಿ ನಾನು ತೆಕ್ಕೊಡ್ತೇನೆ ಅಂತ. ಯಾರೋ ಒಬ್ಬ ನಮ್ಮಲ್ಲಿ ಬ್ರಾಹ್ಮಿ ಲಿಪಿ ಕಳೆದೇ ಹೋಗಿತ್ತು, ಇರ್ಲೇ ಇಲ್ಲ ಅಂದ್ರೆ ಚಿಹ್ನೆಗಳಿವೆ, ಆದ್ರೆ ಏನು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಅವನ ಹೆಸರು ಮರ್ತೆ ನಾನು, ಯಾರೋ ಒಬ್ಬ ಜರ್ಮನ್. ಅವನು ಅದಕ್ಕೋಸ್ಕರ ರಾತ್ರಿ ಹಗಲು ಶ್ರಮ ಹಾಕಿ ಭಾರತದಲ್ಲಿ ಎಲ್ಲೆಲ್ಲಿ ಅಂದ್ರೆ ಅಶೋಕನ ಶಾಸನ ಸುಮಾರು 147 ಕಡೆಗಳಲ್ಲಿ ಇತ್ತು, ಅದನ್ನೆಲ್ಲ ತೆಗೆದು ಅದಕ್ಕೆ ಸಮಾನವಾಗಿ ಕೆಲವೊಂದ್ಸರ್ತಿ ಏನ್ ಮಾಡ್ತಾರೆ ಅಂದ್ರೆ, ಅದೇ ಲಿಪಿಯ ಈ ಲಿಪಿಯಲ್ಲಿ ಏನ್ ಬರ್ದಿದಾರೋ ಅದನ್ನೇ ಇನ್ನೊಂದು ಲಿಪಿಯಲ್ಲೂ ಕೂಡ ಬರೀತಾರೆ. ಅದು ಗೊತ್ತಿದೆ, ಇದು ಗೊತ್ತಿಲ್ಲ. ಎರಡನ್ನು ಕಂಪೇರ್ ಮಾಡಿ ಅಕ್ಷರಗಳು ಯಾವ್ದು ಬರುತ್ತೆ, ಹೀಗ್ ಬಂದ್ರೆ ಯಾವ್ದು, ಹೀಗ್ ಬಂದ್ರೆ ಯಾವ್ದು, ಹೀಗ್ ಬಂದ್ರೆ ಯಾವ್ದು, ತಲೆಕಟ್ಟೆ ಯಾವ್ದು, ಕೆಳಕೊಟ್ಟು ಅಂದ್ರೆ ಕಾಗುಣಿತಗಳೆಲ್ಲ ಲೆಕ್ಕ ಹಾಕಿ ಕೊನೆಗೆ ಅವನು ಅದನ್ನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ, ಇವತ್ತು ಎಲ್ಲಿಯೂ ಅಂತ ಸ್ಕ್ರಿಪ್ಟ್ ಇದ್ರೆ ಓದ್ಲಿಕ್ಕಾಗುತ್ತೆ. ಯಾಕಂದ್ರೆ ಅವನು ಆ ಕಾಲದಲ್ಲಿ ಅದಕ್ಕೆ ಎತ್ತಿದವನೇ ಇರ್ಬೇಕು, ಯಾವುದೋ ಹೋದ ಜನ್ಮದಲ್ಲಿ. ಅವನಿಗೆ ಅದು ಬಹಳ ಬೇಗನೆ ಗ್ರಹಿಕೆ, ಅದನ್ನೇ ತುಂಬಾ ಜನ ಪ್ರಯತ್ನ ಮಾಡಿದ್ದಾರೆ, ಆಗಿರ್ಲಿಲ್ಲ. ಆದ್ರೆ ಪೌರ್ವದೇಹಿಕವಾದ ಸಂಸ್ಕಾರ, ಬುದ್ಧಿ ಸಂಯೋಗ ಅವನಿಗೆ ಮತ್ತೆ ಆ ಹೊಸ ಹುಟ್ಟಿನಲ್ಲಿ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳುವ ಶಕ್ತಿ ಒದಗಿತು. ಅದರಿಂದಾಗಿ ಯತತೇಚ ತಥೋಭೂಯ ಸಂಸಿದ್ಧೌ ಕುರುನಂದನ. ಯಾವುದು ಹಿಂದಿನ ವಿವೇಕದ ಗಂಟು ಏನಿದೆ ಅದು ಕಳೆದು ಹೋಗಿರಲ್ಲ. ಅದರಿಂದಾಗಿ ಚೂರ್ ಪ್ರಯತ್ನ ಪಟ್ಟ ತಕ್ಷಣ ಆ ದಾರಿಯಲ್ಲಿ ವೇಗವಾಗಿ ಸಾಗ್ಲಿಕ್ಕೆ ಅವನಿಗೆ ಅನುಕೂಲ ಆಗುತ್ತೆ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹವಶೋಪಿ ಸಹ. ಕೆಲವೊಂದ್ಸರ್ತಿ ಅವನಿಗೆ ಗೊತ್ತೇ ಇರುವುದಿಲ್ಲ ನನಗೆ ಈ ದಾರಿ ನಾಳೆ ಆಯ್ಕೆ ಮಾಡ್ಕೊಳ್ಳಿಕ್ಕಿರುತ್ತೆ ಅಂತ. ಎಲ್ಲೋ ಇರ್ತಾನೆ, ಅಕಸ್ಮಾತ್ ಈ ಫೀಲ್ಡಿಗೆ ಬರ್ತಾನೆ, ಅಲ್ಲಿ ಫುಲ್ ಮಿಂಚಿ ಬಿಡ್ತಾನೆ. ಅಂತದ್ ಬೇಕಾದಷ್ಟು ಪ್ರಸಂಗಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಶಿವಶ್ರೀ ಅಂತ ಸ್ಕಂದ ಪ್ರಸಾದ್ ಅಂತ ಒಬ್ರು ಈಗಲೂ ಹಾಡ್ತಾರೆ. ಅವರದ್ದು ಹಿಂದಿನದು ಓದಿದ್ ಕೇಳಿದ್ರೆ ಅವ್ರಿಗೆ ಇದಕ್ಕೆ ಈಗ ಸಂಬಂಧವೇ ಇಲ್ಲ. ಭರತನಾಟ್ಯ ಕಲ್ತಿದ್ರು, ಅದು ಬಿಟ್ರೆ ಅವರು ಜೈವಿಕ ವಿಜ್ಞಾನದ ಬಗ್ಗೆ ತುಂಬಾ ಹೆಚ್ಚು ಕೆಲಸ ಮಾಡಿದ್ದು. ಏನೇನೇನೇನೇನೋ ಓದಿ ಕೊನೆಗೆ ಈ ಕೊರೋನಾ ಟೈಮಲ್ಲಿ ಒಂಚೂರು ಸಂಗೀತನು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಭ್ಯಾಸ ಮಾಡುವಾಗ ಅವ್ರಿಗೆ ಅದು ಬಹಳ ಬೇಗ ಸೆಟ್ ಆಗಿಬಿಡ್ತು.
ಈಗ ಅವರು ಒಳ್ಳೆ ಚಿತ್ರಕಾರ್ತಿ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಇಷ್ಟಪಟ್ಟು ಕಲ್ತದ್ದು ಚಿತ್ರ ಮತ್ತು ಭರತನಾಟ್ಯ. ಆದ್ರೆ ಅದೆರಡಕ್ಕಿಂತ ಅವರನ್ನು ಚೆನ್ನಾಗಿ ಸಮಾಜ ಗುರುತಿತ್ತು ಸಂಗೀತಗಾರ್ತಿ ಅಂತ. ಅಂದ್ರೆ ಅದು ಒಂದು ತಿರುವು ಇರುತ್ತೆ, ಗಟ್ಟಿ ಅದನ್ನು ಹಿಡ್ಕೊಂಡ್ಬಿಡುತ್ತೆ. ಅವರಷ್ಟು ಚೆನ್ನಾಗಿ ಏನು ಈ ಭಜನೆ ಮಾಡಿಸೋರು ತುಂಬಾ ಸಂಗೀತಜ್ಞರಿದ್ದಾರೆ, ಅವರ ಸಾಮರ್ಥ್ಯ ತೋರಿಸ್ತಾರೆ, ನಮ್ಮ ಮೇಲೆ ಒಂದಿಷ್ಟು ತಕತೈ ಅಂತ ಕುಣಿತಾರೆ ತಲೆ ಮೇಲೆ. ಆದ್ರೆ ಇವ್ರು ಹಾಗಲ್ಲ, ಒಳ್ಳೆ ಕುಣಿಸ್ತಾರೆ, ಎಲ್ಲರನ್ನು ಸೇರಿಸಿ ನನಗೆ ಸಂಗೀತ ಬರುತ್ತೆ ಅಂತ ಕಚೇರಿ ಮಾಡ್ತಾ ಇರೋದಲ್ಲ, ಎಲ್ರೂ ಸೇರಿ ಭಗವಂತನ ಸಂಗೀತ ಮಾಡಬೇಕು, ನಮ್ಗೆ ಸಾಹಿತ್ಯ ಬಹಳ ಮುಖ್ಯ ಅಂತ ಸಭಾ ಮಧ್ಯದಲ್ಲೇ ಎಷ್ಟು ಚೆನ್ನಾಗಿ ಜನರನ್ನ ಕನ್ವಿನ್ಸ್ ಮಾಡಿ ಸೇರಿಸ್ಕೊಳ್ಳುವಂತ ಒಂದು ಗುಣ ಇದೆ. ಅದು ಬಹುಶಃ ನೀವು ಅದನ್ನ ಕೇಳಿದ್ರೆ ಯಾವುದೋ ಪೂರ್ವದ ದೈವಿಕ ಒಂದು ಪ್ರಜ್ಞೆಯಿಂದ ಮಾತ್ರ ಅಷ್ಟು ಜನರನ್ನ ಹಿಡಿದಿಟ್ಟು ಮಾತಾಡಿಸ್ಲಿಕ್ಕೆ ಅರ್ಥ ಹೇಳ್ತಾರೆ. ಪದ್ಯದ್ದು ಮಧ್ಯದಲ್ಲಿ ಹೇಳಿಸ್ತಾರೆ, ನೀವು ಹೇಳಿ ಅಂತ. ಅಂದ್ರೆ ಆ ರೀತಿ ಪೂರ್ವಾಭ್ಯಾಸದ ಬಲ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದಂತೆ ಒಬ್ಬರ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ, ವ್ಯರ್ಥ ಅಂತೂ ಆಗುದಿಲ್ಲ. ಅವನಿಗೆ ಅದರ ಬಗ್ಗೆ ಗೊತ್ತೇ ಇಲ್ಲದೆ ಅವನ ದಾರಿ ಅತ್ತ ಹರಿತಾ ಹೋಗುತ್ತೆ, ಅದು ಧ್ಯಾನಕ್ಕೂ ಕೂಡ ಸಹಕಾರ ಕೊಡುತ್ತೆ. ಯಾರು ಈ ರೀತಿ ಪ್ರಯತ್ನ ಮಾಡಿ ಕಲ್ಮಶಗಳನ್ನ ಕಳ್ಕೊಳ್ತಾನೋ ಅವನು, ಇದು ಒಂದು ಜನ್ಮದಲ್ಲಾಗುವಂಥದ್ದಲ್ಲ, ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಮನುಷ್ಯ ಆ ಸಿದ್ಧಿಯನ್ನ ಪಡ್ಕೊಂಡವನಾಗಿ ಬದುಕನ್ನ ಅಷ್ಟು ಸುಕರ ಮಾಡಿಕೊಳ್ತಾನೆ. ಮತ್ತೆ ಕೊನೆಗೆ ಹೇಳ್ತಾನೆ, ತುಂಬಾ ಜನ ಉಪವಾಸಾದಿ ವ್ರತ ಅನುಷ್ಠಾನ ಎಲ್ಲ ಮಾಡ್ತಾರೆ, ಆದ್ರೆ ಆ ಉಪವಾಸಾದಿ ವ್ರತ ಮಾಡಿದವರಿಗಿಂತ ಆ ಯೋಗವನ್ನ ಧ್ಯಾನದ ಕಡೆಗೆ ಮುಂದುವರಿಸಿದವರು ಶ್ರೇಷ್ಠ ಆಗ್ತಾರೆ. ತಪಸ್ವಿಭ್ಯ ಅಧಿಕ ಯೋಗಿ, ಜ್ಞಾನಿಭ್ಯೋಪಿ ಮತೋಧಿಕ. ಗೊತ್ತಿದೆ, ಆದ್ರೆ ಅದನ್ನ ಜ್ಞಾನ ಅನ್ನೋದು ಧ್ಯಾನಕ್ಕೆ ಬಂದ್ರೆ ಮಾತ್ರ ಸಾರ್ಥಕ. ಜ್ಞಾನ ಇದ್ದು ಕೂಡ ಅದನ್ನು ಧ್ಯಾನಕ್ಕೆ ಒಂದೇ ಒಂದು ದಿವಸ ಭಗವಂತನ ರೂಪವನ್ನ ಒಳಗಿನಿಂದ ಚಿಂತನೆ ಮಾಡ್ಲಿಕ್ಕೆ ಬಳಸ್ಕೊಳ್ಳಿಲ್ಲ ಅಂದ್ರೆ ಆ ಜ್ಞಾನ ವ್ಯರ್ಥ. ಅದರಿಂದಾಗಿ ಜ್ಞಾನಿಭ್ಯೋಪಿ, ಜ್ಞಾನಿಗಳಿಗಿಂತಲೂ ಕೂಡ ಧ್ಯಾನ ಯೋಗಿ ಮಿಗಿಲು. ಕರ್ಮಿಭ್ಯಷ್ಟಾದ್, ಇನ್ನು ಚಟುವಟಿಕೆಯಲ್ಲಿ ತುಂಬಾ ಪ್ರಜ್ಞಾವಂತಿಕೆಯಿಂದ ಮಾಡ್ತಾರೆ, ಅದು ಗ್ರೇಟೆ. ಅದಕ್ಕಿಂತಲೂ ಮತ್ತೆ ಅದು ಧ್ಯಾನದ ಸ್ಥಿತಿಗೆ ಹೋದ್ರೆ ಅದು ಇನ್ನಷ್ಟು ಹೆಚ್ಚಿನದ್ದು ಅಂತ ಅನ್ಸುತ್ತೆ. ಅದರಿಂದಾಗಿ ತಸ್ಮಾದ್ ಯೋಗಿ ಭವ ಅರ್ಜುನ, ನೀನು ಹಾಗಾಗಿ ನಿರಂತರವಾಗಿ ಭಗವಂತನ ಸಂಯೋಗ, ಭಗವಂತನ ಸಂಬಂಧವನ್ನ ಸಂಪಾದಿಸುವವನಾಗು. ಯಾಕೆ? ಜ್ಞಾನಿನಾಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾನ್ ಸಮೇ ಯುಕ್ತತಮೋ ಮತಃ. ಯಾರು ನಿರಂತರವಾಗಿ ಮದ್ಗತೇನ ಅಂತರಾತ್ಮನ, ನನ್ನಲ್ಲಿ ಮನಸ್ಸಿಟ್ಟು ನಾನೇ ಅಂತರ್ಯಾಮಿ ಅಂತ ಭಾವಿಸಿ ನನ್ನಲ್ಲೇ ಪೂರ್ಣವಾಗಿ ಶರಣಾಗತಿಯನ್ನು ಯಾರು ಹೊಂದಿರ್ತಾನೋ ಅಂಥವನು ಉಳಿದ ಎಲ್ಲಾ ವ್ಯಕ್ತಿಗಳಿಗಿಂತ, ಸಾಧಕರಿಗಿಂತಲೂ ಕೂಡ ಮಿಗಿಲಾದವನು, ಯುಕ್ತ ತಮಃ ಅಂತ. ಹೀಗೆ ಭಗವಂತ ಆ ಸಾಧನೆಯ ದಾರಿಯಲ್ಲಿ, ಯೋಗದ ದಾರಿಯಲ್ಲಿ ಸಾಗಬೇಕಾದ ಎಚ್ಚರವನ್ನ ನಿರೂಪಣೆ ಮಾಡಿದ. ಇಲ್ಲಿಂದ ಮುಂದೆ 7ನೇ ಅಧ್ಯಾಯ ಆರಂಭ ಆಗುತ್ತೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ನನ್ನನ್ನೇ ಶರಣಾಗಿ ಯೋಗದ ಸಾಧನೆಯಲ್ಲಿ ತೊಡಗಿ ಅರಿವಿನ ಮಡಿಲಲ್ಲಿ ಬಿದ್ದ ಮೇಲೆ ಹೇಗೆ ನನ್ನನ್ನು ತಿಳ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ನಾನು ಹೇಳ್ತೇನೆ. ಯಾಕೆಂದ್ರೆ ಇಲ್ಲಿ ನಾನೀಗ ಹೇಳಲಿಕ್ಕೆ ಹೊರಟದ್ದು ಜ್ಞಾನದ ಜೊತೆಗೆ ಸವಿಜ್ಞಾನಂ. ಈಗ ಇದನ್ನ ನಾರ್ಮಲ್ ಆಗಿ ಮೊಬೈಲ್ ಅಂತ ಗೊತ್ತು, ಇದು ಜ್ಞಾನ. ಇದರಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇದರ ಟ್ರಬಲ್ ಶೂಟ್ ಮಾಡುದು ಹೇಗೆ, ಎಲ್ಲಿ ವರ್ಕ್ ಆಗುತ್ತೆ ಅಂತ ಅಷ್ಟು ಗೊತ್ತಿದ್ರೆ ಅದು ವಿಜ್ಞಾನ. ಇಲ್ಲಾಂದ್ರೆ ಅದು ಎಲ್ಲ ಬಿಚ್ಚಿ ರೆಡಿ ಮಾಡಿ ಪಟ 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 ಅಂತ ಬಿಡಿಸಿ ಇಡ್ಬೋದು. ವಾಪಸ್ ಜೋಡಿಸ್ಬೇಕು ಅಂದ್ರೆ ಗೊತ್ತಿಲ್ಲ ಅಂತ ಆಗತ್ತೆ. ವಾಪಸ್ ಜೋಡಿಸ್ಲಿಕ್ಕೂ ಬರುತ್ತೆ ಅಂದ್ರೆ ಅದು ವಿಜ್ಞಾನ. ಹಾಗಾಗಿ ಒಂದು ವಸ್ತುವಿನ ಆಳವಾದ ಜ್ಞಾನ ವಿಜ್ಞಾನ. ಈಗ ನಾನು ಇಲ್ಲಿ ತನಕ ಭಗವಂತ ಎಲ್ಲ ಯಜ್ಞಗಳ ಭೋಕ್ತ, ಎಲ್ಲ ಜೀವರಾಶಿಗಳ ಒಡೆಯ, ಎಲ್ಲ ಜೀವಿಗೆ ಗೆಳೆಯ ಅನ್ನೋದನ್ನ ನಾನು ಹೇಳಿದೆ. ಇನ್ನು ಇದರ ಭಗವಂತನ ವ್ಯಾಪ್ತಿಯನ್ನು ಬಿಡಿಸಿ ನಾನು ಹೇಳ್ತೇನೆ, ಅದನ್ನು ಕೇಳಿಸಿಕೋ. ಯಜ್ಞಾತ್ವ ನೇಹ ಭೂಯೋನ್ಯತ್, ಇದನ್ನ ಸರಿಯಾಗಿ ತಿಳಿದ್ರೆ
ಇದಕ್ಕಿಂತ ಮಿಗಿಲಾಗಿ ಇನ್ನೊಂದಿಷ್ಟು ತಿಳ್ಕೊಳ್ಬೇಕಿತ್ತೇನೋ ಸಾಧನೆಗೆ ಅಂತ ಬೇಕಿಲ್ಲ. ಇದು ಬೇಕಾದಷ್ಟಾಯ್ತು ಅಂತದ್ದನ್ನ ಹೇಳ್ತೇನೆ. ನಮಗೆ ಈ ಭಗವದ್ಗೀತೆಯ ಬಗ್ಗೆ ಸರಿಯಾಗಿ ನಮಗೆ ಎಚ್ಚರ ಇಲ್ಲ, ಆದ್ರಿಂದ ನಾವು ಅಷ್ಟೇ ನಂಗೆ ಬಾಯ್ಪಟ ಬರುತ್ತೆ ಅದ್ರಲ್ಲಿ ಏನಿದೆ ಅಂತ ಅನ್ಸುತ್ತೆ. ವಸ್ತುತಃ ಮನುಷ್ಯ ತಿಳಿಲಿಕ್ಕೆ ಇರುವಂತ ಅಂದ್ರೆ ಒಬ್ಬ ಜ್ಞಾನಿಯನ್ನಾಗಿ ಮಾಡ್ಲಿಕ್ಕೆ ಸಹಕಾರ ನೀಡುವ ತಾಯಿಯರು 7 ಜನ: ಋಕ್, ಯಜುಸ್ಸು, ಸಾಮ, ಅಥರ್ವ, ಮೂಲ ರಾಮಾಯಣ, ಭಾರತ, ಪಂಚರಾತ್ರ. ಈ ಪಂಚರಾತ್ರಗಳ ಬಗ್ಗೆ ನಮಗೆ ಹೆಚ್ಚು ಗೊತ್ತೇ ಇಲ್ಲ. ಈ ಗೀತೆ ಪಂಚರಾತ್ರದ ಅನೇಕ ಸಂಗತಿಗಳನ್ನ ತನ್ನಲ್ಲಿ ಇಟ್ಕೊಂಡಿದೆ. ಋಕ್ಯಜು ಸಾಮ ಅಥರ್ವಗಳಂತೂ ನಿಮಗೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಓದುವಾಗ ಎಲ್ಲೆಲ್ಲಿಂದ ಆಚಾರ್ಯರು ಅದಕ್ಕೆ ವಿವರಣೆ ಕೊಡುವಾಗ ಇದು ಚತುರ್ವೇದ ಶಿಖೆಯಲ್ಲಿದೆ, ಇದು ಇಂಥ ಬ್ರಾಹ್ಮಣದಲ್ಲಿದೆ, ಇಂಥ ಆರಣ್ಯಕದಲ್ಲಿದೆ, ಇಂಥ ಉಪನಿಷತ್ತಿನ ಸಾಲು ಅಂತ ಎತ್ತಿಕೊಟ್ಟು, ಅದು ಆಚಾರ್ಯರು ಕೊಟ್ಟದ್ದು ಕೇವಲ ದಿಗ್ದರ್ಶನ. ಈ ಗೀತೆಗೆ ಆಚಾರ್ಯರು ಕೊಟ್ಟ ಸಾಲು ಅದು ಸಮಗ್ರ ವ್ಯಾಖ್ಯಾನ ಅಲ್ಲ. ಏನಲ್ಲಿ ಮಾತು ಲೇಷ, ನೀನು ಪೂರ್ತಿ ಬರೆದ್ರೆ ಇವರು ತಲೆ ಸಿಡಿದು ಹೋಗುತ್ತೆ. ಒಂದ್ ಶ್ಲೋಕಕ್ಕೆ ಅಷ್ಟು ಬರೀತೀನಿ ನೀನು, ನಿನ್ನ ಸಾಮರ್ಥ್ಯ ಏನು ನನಗೆ ಗೊತ್ತು, ಲೇಷ ಬರೆದಿದ್ದೇನೆ ಅಂತ ಸಾಕು ಅಂತ ಈ ರೀತಿ ವೇದವ್ಯಾಸರೇ ನಾರಾಯಣನ ರೂಪದಿಂದ ಎಚ್ಚರ ಕೊಟ್ಟದ್ದಾದ್ರಿಂದ ನಾವೇನ್ ಅನ್ಕೊಳ್ತೇವೆ, ಅದನ್ನೇ ಎಷ್ಟು ಸಲ ಓದುದು, ಏನ್ ಹೇಳುದು ಅಂತ ನಮಗೆ ಅನ್ನಿಸುತ್ತೆ. ಆದ್ರೆ ಅದರ ವ್ಯಾಪ್ತಿ ಈ 7 ತಾಯಿಯರ ಕೂಸು. ಇದು ಈ ಉಳಿದ 7 ಗ್ರಂಥಗಳೇನಿದೆ ಅಷ್ಟೂ ಗ್ರಂಥಗಳ ಸಾರಭೂತವಾದ ಸಂಗತಿಯನ್ನು ಇದು ಹೇಳ್ತಾ ಇದೆ. ಹಾಗಾಗಿ ರಾಮಾಯಣ ಎಲ್ಲಿದೆ ಅಂತ ನಮಗೆ ಒಂದು ಪ್ರಶ್ನೆ ಬರಬಹುದು. ರಾಮಾಯಣ ಅಂದ್ರೆ ಕತೆ ಹೇಳುವುದಲ್ಲ. ಆ ಕತೆ ಹೇಳುದು ಯಾಕೆ? ಯಾವುದೋ ಒಂದು ಜೀವನದ ಪದ್ಧತಿಯನ್ನ ರೂಢಿಸಿಕೊಳ್ಬೇಕಾದದ್ದು ಹೇಗೆ ಅಂತ. ಆ ವಿಷಯವನ್ನು ಇಲ್ಲಿ ಹೇಳಿದಾಗ ನೀವು ಇದನ್ನು ಓದಿ ರಾಮಾಯಣ ಓದಿದ್ರೆ ಎಷ್ಟೋ ವಿಷಯಗಳು ಇದನ್ನೇ ಸ್ಫೂರ್ತಿಯಾಗಿ ಅಲ್ಲಿ ಆ ಕಥೆಯ ಮೂಲಕ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಗೆ. ಎಸೆನ್ಸ್, ಆ ಪಾತ್ರದ ಹೆಸರು ಹೇಳಿ, ಜಾಗದ ಹೆಸರು ಹೇಳಿ, ಯುದ್ಧದ ಪ್ರಕ್ರಿಯೆ ಹೇಳ್ಬೇಕು ಅಂತಲ್ಲ ಗೀತೆ. ರಾಮಾಯಣದ ಕಥೆ ಹೇಳ್ಬೇಕು ಅಂದ್ರೆ ರಾಮಾಯಣದ ಸಾರವನ್ನ ನಾವೇನ್ ತಿಳ್ಕೊಳ್ಬೇಕು ಅದನ್ನ ಗೀತೆ ಅತ್ಯಂತ ಸಮರ್ಪಕವಾಗಿ ನಮಗೆ ನಿರೂಪಣೆ ಮಾಡುತ್ತೆ ಅನ್ನೋದಕ್ಕೆ ಈ ಮಾತುಗಳನ್ನು ಮುಂದೆ ನಮಗೆ ಹೆಚ್ಚು ಹೆಚ್ಚು ಇದನ್ನ ತಿಳಿದ ಮೇಲೆ ಮತ್ತೆ ಉಳಿದದ್ದನ್ನ ತಿಳಿಯುವಂತದ್ದೇನಿಲ್ಲ. ಏನು ಸಿಗ್ಬೇಕು ಅಂತಿದ್ಯೋ ಅದೆಲ್ಲವನ್ನ ಇದರಲ್ಲೇ ಸೇರಿಸಿ ಕೊಡ್ತೇನೆ ಅಂತ ದೇವರು ಹೇಳಿ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ. 1000 ಮಂದಿಯಲ್ಲಿ, ಇದು ನಮಗೊಂದು ಭರವಸೆ ತುಂಬಲಿಕ್ಕೆ ಹೇಳಿದ್ದು, ಇಷ್ಟಕ್ಕೂ ಇಷ್ಟು ಜನ ಸೇರ್ತಾರೆ ಅಂತಲ್ಲ. 1000 ಮಂದಿಯಲ್ಲಿ ಒಬ್ಬ ಈ ದಾರಿಯನ್ನ ಬೇಕು ಅಂತ ಬಯಸ್ತಾನೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ. ಸರಿ, 100,000ದಲ್ಲಿ ಒಬ್ಬ ಆದ್ನ ಅಂತ 1000 ಅಂತ 1,000 ಆದ್ರೆ ಅದ್ರಲ್ಲಿ ಒಟ್ಟು ಎಲ್ಲ ಸೇರಿದ್ರೆ ಒಬ್ಬೊಬ್ಬರಾದ್ರ ಯತತಾಮಪಿ ಸಿದ್ಧಾನ, ಅದನ್ನು ಬಿಡದೆ ಮುಂದುವರಿಯುವ ಮತ್ತೊಬ್ಬ. 1000 ಜನರಲ್ಲಿ ಒಬ್ಬ ಹಿಡಿದವರು 1000 ಜನರಲ್ಲಿ ಒಬ್ಬ ಮುಂದುವರೆದ 1000 ಜನರಲ್ಲಿ ಒಬ್ಬ ಪಡೆದ. ಹಾಗಾಗಿ ಅಲ್ಲ, ನಾವು ಆ 1000 ಜನದ ಇದ್ದೇವೋ ಇಲ್ವೋ ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ. ಇಲ್ಲ, ಅದು ಬೇರೆ ಬೇರೆ 1,000 ಜನರಿಂದ ತಂದು ಇಲ್ಲಿ ಒಬ್ಬೊಬ್ಬರನ್ನು ಇಟ್ಟಿದ್ದಾನೆ. ಅದಕ್ಕೇನು ಟೆನ್ಷನ್ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಬೇಡ ಅಂತ ಹೇಳಿ ಜಗತ್ತಿನಲ್ಲಿ ಇದನ್ನ ತಿರಸ್ಕರಿಸಿ ಹೋಗುವ ಒಂದು ದೊಡ್ಡ ಪಡೆಯೇ ಇದೆ. ಅದರಿಂದಾಗಿ ನಾವು ಆ 1000ದಲ್ಲಿ ನಾವು ನಮ್ಮನ್ನೇ ಒಂದು ಲೆಕ್ಕ ಹಾಕಿದ್ರಲ್ಲಿ 1000 ಅಂದ್ರೆ ಇದ್ರಲ್ಲಿ ಯಾರು ಹೋಗ್ಬೋದು ಅಂತ ಯೋಚನೆ ಮಾಡಬೇಡಿ. ಇಲ್ಲಿ ಲೆಕ್ಕದಲ್ಲಿ ಹೇಳಿದ್ದಲ್ಲ ಅದು. ಒಟ್ಟು ಲೆಕ್ಕಾಚಾರದಲ್ಲಿ ಪ್ರಯತ್ನ ಮಾಡುವವರು ಬಹಳ ಕಮ್ಮಿ, ಮಾಡಿದ್ಮೇಲೂ ಗುರಿ ಮುಟ್ಟುವವರು ಮತ್ತೂ ಕಮ್ಮಿ. ಗುರಿ ಮುಟ್ಟಿದ್ಮೇಲೆ ಇದೇ ಸರಿ ಅಂತ ಅದರಲ್ಲಿ ನಿಂತು ಅದನ್ನ ಜೀವನದ ಧ್ಯೇಯ ಅಂತ ತೆಗೆದುಕೊಳ್ಳುವವ ಮತ್ತೂ ಕಮ್ಮಿ. ಆದ್ರಿಂದಾಗಿ ಇದು ಬಹಳ ಮಹತ್ವದ್ದು ಅಂತ ಹೇಳಿ ನಾನು ನಿಂಗೆ ಏನ್ ಹೇಳ್ತಾ ಇದ್ದೇನೆ, ಇದು 1000 ಜನರು ಯಾರಿಗೂ ಒಬ್ಬನಿಗೆ ಸಿಗುವಂತದ್ದು. ಅಂತ ವಿದ್ಯೆಯನ್ನ ನಾನೇ ನಿನಗೆ ಬಾಯಿ ಬಿಟ್ಟು ಹೇಳ್ತಾ ಇದ್ದೇನೆ. ಏನು ಪ್ರಕೃತಿಯ ಅಂದ್ರೆ ಭಗವಂತನ ಪ್ರತೀಕಗಳು, ಪ್ರಕೃತಿಯ 8 ಅಂಶಗಳನ್ನ ಹೇಳ್ತಾ ಇದ್ದಾರೆ. ದೇವರನ್ನು ಎಲ್ಲಿ ನೋಡ್ಲಿಕ್ಕಿದೆ, ಎಲ್ಲೆಲ್ಲಿ ಏನೇನ್ ಪ್ರತೀಕ ಅದು: ಭೂಮಿ, ಆಪಃ, ಅನಲಃ, ವಾಯು, ಖಂ, ಮನಃ, ಬುದ್ಧಿ, ಅಹಂಕಾರ. ಇತೀಯಮ್ಮೆ, ಇದು ನನ್ನ 8 ಪ್ರಕೃತಿಯ ಸ್ಥಾನಗಳು, ನನ್ನ ಉಪಾಸನೆಯ ಕೇಂದ್ರಗಳು. ಅಂದ್ರೆ ನಮ್ಗೆ
ಇದರಲ್ಲಿ 5 ಪಂಚಭೂತಗಳೇ, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ. ಇದು ಬಿಟ್ಟು ಮನಸ್ಸು ಬುದ್ಧಿ ಅಹಂಕಾರ. ಅಂದ್ರೆ ಮನಸ್ಸು ಕೂಡ ಒಂದು ಪ್ರತೀಕ ಆಯ್ತು ಈಗ ದೇವರ ಚಿಂತನೆ ಮಾಡ್ಲಿಕ್ಕೆ. ಅದಕ್ಕೋಸ್ಕರನೇ ನಾವು ನನ್ನಲ್ಲೇ ಮನಸ್ಸಿಡು ಅಂತ ದೇವರು ಯಾಕೆ ಹೇಳ್ತಾನೆ ಅಂದ್ರೆ, ಆ ಮನಸ್ಸೇ ನನಗೆ ಸಂಬಂಧಪಟ್ಟದ್ದು, ಅದು ನಂದದು. ನಾನ್ ಕೇಳುದು ನಂದನ್ನು ಹೊರತು ನಿನ್ನನ್ನು ನಾನು ಕೇಳುವುದೇ ಇಲ್ಲ. ಅದು ನನ್ನ ಪ್ರತೀಕ ಆದ್ರಿಂದ ನನ್ನ ಹತ್ರ ಬಿಡಿ, ನಾನು ಅದನ್ನ ನೋಡ್ಕೊಂಡು ನಿಮ್ಗೆ ವಾಪಸ್ ಸರಿ ಮಾಡಿ ರಿಪೇರಿ ಮಾಡಿ ಕೊಡ್ತೇನೆ ಅಂತ ಅವ್ನು ಕೇಳುದು. ಅಪರೇಯಂ ಇತಸ್ತ್ವನ್ಯಾಂ. ಈಗ ಈ 8 ಕೂಡ ಪ್ರಕೃತಿ ಅಂತ ಹೇಳಿದ್ರಲ್ಲ, ಇದಿಷ್ಟು ಜಡ. ಹೇಗೆ ಗೊತ್ತಾಯ್ತು ನಿಮಗೆ ಜಡ ಅಂತ? ಕೃಷ್ಣನೇ ಹೇಳಿದ ಅಪರಾಯಂ, ಇನ್ನೊಬ್ಳಿದ್ದಾಳೆ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ. ಅವಳು ಜೀವ ಸ್ವರೂಪಳು. ಇಲ್ಲಿ ತನಕ ಹೇಳಿದ್ದು ಜಡ ಪ್ರಕೃತಿ. ಪ್ರಕೃತಿಯಲ್ಲಿ 2 ಇದೆ, ಚಿತ್ ಅಚಿತ್ ಅಂತ. ಚಿತ್ ಅಂದ್ರೆ ಚೇತನ ಪ್ರಕೃತಿ, ಅಂದ್ರೆ ಜೀವಂತ ಪ್ರಕೃತಿ. ಅಚಿತ್ ಅಂದ್ರೆ ಜಡ ಪ್ರಕೃತಿ. ಹಿಂದೆ ಹೇಳಿದ 8 ಪ್ರಕೃತಿಯ ಸ್ಥಾನಗಳೇನಿದೆ ಅದು ಜಡ ಪ್ರಕೃತಿಯ ಬಗ್ಗೆ ಹೇಳಿದ್ದು, ಜಗತ್ತಿನ ಬಗ್ಗೆ. ಈಗ ಹೇಳ್ತಾ ಇರೋದು ಅನ್ಯಾಂ. ಎಷ್ಟು ಸ್ಪಷ್ಟ ಹೇಳಿದಾನೆ, ಅನ್ಯಾಂ ಜೀವಭೂತಾಂ ಯಯಾ ಇದಂ ಧಾರ್ಯತೆ ಜಗತ್. ಯಾರಿಂದಾಗಿ ಈ ಜಗತ್ತು ಧರಿಸಲ್ಪಟ್ಟಿದೆಯೋ, ಮೇ ಅವಳು ನನ್ನವಳು, ಮೇ ಪ್ರಕೃತಿ ಅದು ನನ್ನ ಪ್ರಕೃತಿ ಅಂತ ತಿಳ್ಕೊ. ಏತದ್ಯೋನೀನಿ ಭೂತಾನಿ, ಇದೆರಡೂ ಸೇರಿ ಈ ಜಗತ್ತು ನಿರ್ಮಾಣ ಆಗಿದೆ. ಜಡ ಮತ್ತು ಚೇತನ ಎರಡೂ ಸೇರಿ ಈ ಜಗತ್ತು ನಿರ್ಮಾಣ ಆಗಿದೆ. ಸರ್ವಾಣಿ ಅಂದ್ರೆ ಅವಳ ಮಹತ್ವ ಏನು ಹೇಳಿದ ಅಂತ ಗೊತ್ತಾಯ್ತು. ದೇವರನ್ನ ನಾವು ಎಷ್ಟು ಅಂಶದಲ್ಲಿ ಜಗತ್ತಿನ ಎಲ್ಲಾ ಕಡೆಯಲ್ಲಿ ಅವನ ಸನ್ನಿಧಾನವನ್ನು ಒಪ್ತೇವೋ ಅಷ್ಟೇ ಸನ್ನಿಧಾನ ಅವಳದ್ದು ಇದೆ ವ್ಯಾಪ್ತಿಯಲ್ಲಿ. ದೇವರ ಮತ್ತು ಅವರ ನಡುವಿನ ಅಂತರ ಬೇರೆ, ಆದ್ರೆ ದೇವರು ನಮ್ಗೆ ಸಿಗುವ ಎಲ್ಲೆಲ್ಲಿ ಸಿಗ್ತಾನೋ ಅಲ್ಲೆಲ್ಲ ಅವಳಿದ್ದೇ ಇದ್ದಾಳೆ. ಅವಳ ವ್ಯಾಪ್ತಿಯು ಅಷ್ಟಿದ್ದೇ ಇದೆ. ಹಾಗಾಗಿ ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಳಯ, ಅವಳಿಂದ ಸಿದ್ಧವಾಗಿರುವಂತಹ ಈ ಜಗತ್ತನ್ನ ನಾನು ಹೊತ್ತು ನಿಂತು ಅದರ ಹುಟ್ಟಿಗೆ ಮತ್ತು ಅದರ ಪ್ರಳಯಕ್ಕೆ ಕಾರಣನಾಗಿದ್ದೇನೆ. ಮತ್ತಃ ಪರತರಂ, ಈಗ ಅವಳನ್ನು ನಾನು ನಿಯಂತ್ರಣ ಮಾಡ್ತೇನೆ, ನನ್ನನ್ನು ಯಾರು ನಿಯಂತ್ರಣ ಮಾಡ್ತಾನೆ? ಸ್ವತಂತ್ರ ತತ್ವ ಒಂದಿರ್ಲಿಕ್ಕೆ ಸಾಧ್ಯ. ಊರಿಗೊಂದು ದೇವರು, ಭಾಷೆಗೊಂದು ದೇವರು, ಮತಕ್ಕೊಂದು ದೇವರು, ಮಠಕ್ಕೊಂದು ದೇವರು, ದೇಶಕ್ಕೊಂದು ದೇವರು ಅಂತಿಲ್ಲ. ದೇವರು ಒಬ್ಬನೇ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಧನಂಜಯ, ನನಕ್ಕಿಂತ ಮಿಗಿಲಾದ ಮತ್ತೊಂದು ತತ್ವ ಇಲ್ಲ. ಅಂದ್ರೆ ಪರಂ ಬ್ರಹ್ಮ ಒಬ್ಬ, ಕೆಳಗೆ ಭೂಮಿಯಲ್ಲಿ ಇಳಿದು ಬರೋ ಒಬ್ಬ ಅಂತ ಏನೇನೋ ಲೋಕದಲ್ಲಿ ಕಾಲ್ಪನಿಕವಾದ ಚಿಂತನೆಗಳೇನಿದೆ, ಇದು ಯಾವುದಕ್ಕೂ ಕೃಷ್ಣ ಅಂತ ಒಪ್ಪಿಗೆ ಕೊಟ್ಟಿಲ್ಲ. ಅವ್ರವ್ರ ಖುಷಿಗೆ ಅವ್ರವ್ರು ಏನೇ ಹೇಳ್ಕೊಳ್ಬಹುದು. ಆದ್ರೆ ಮುಖ್ಯವಾದದ್ದು ಎಷ್ಟು ಚಂದ ಹೇಳ್ತಾನೆ ಅಂದ್ರೆ ಮುಂದೆ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅದೆರಡು ಅರ್ಥ. ಸೂತ್ರ ಅಂದ್ರೆ ಪ್ರಾಣ ಅಂತ ಅರ್ಥ. ನಾನು ಇಡೀ ಜಗತ್ತನ್ನು ಪೋಣಿಸಿದ್ದೇನೆ. ಪ್ರಾಣ ಅನ್ನುವ ಹಗ್ಗದಲ್ಲಿ ಇಡೀ ಜಗತ್ತನ್ನು ಪೋಣಿಸಿಟ್ಟಿದ್ದೇನೆ. ಒಳಗಿನಿಂದ ಪ್ರಾಣ ನಾನೇ, ಆದ್ರೆ ಆ ಪ್ರಾಣನಲ್ಲಿ ನಿಂತು ನಾನು ಇಡೀ ಜಗತ್ತನ್ನು ಪೋಣಿಸಿ ನಿಂತಿದ್ದೇನೆ ಅಂತಂದ್ರೆ ಅದ್ರಲ್ಲಿ ಹಗ್ಗ ಹೋಯ್ತು ಅಂದ್ರೆ ಎಷ್ಟು ದೊಡ್ಡ ವಸ್ತುವಾದ್ರೂ ಕೂಡ ನೆಲದಲ್ಲಿ ಬಿದ್ದು ಯಾರಿಗೂ ಉಪಯೋಗಕ್ಕಿಲ್ಲದೆ ಹೋಗುತ್ತೆ. ಹಾಗಾಗಿ ಒಂದುಗೂಡಿಸುವ ಹಗ್ಗವಾಗಿ ನಾನು ಮತ್ತೆ ಪ್ರಾಣ ಇಬ್ರು ಇದ್ದೇವೆ. ಎಲ್ಲೆಲ್ಲಿದ್ದೀರಿ, ಹೇಗಿದ್ದೀರಿ? ಆ ಒಳಗಿನ ಸೂತ್ರ ಯಾವುದು? ಎಲ್ಲದರ ಒಳಗಿನ ಏಕ ಸೂತ್ರ ಅಂತ ಹೇಳ್ತೀವಲ್ಲ, ಒಂದಾಗಿಸುವಂತ ಶಕ್ತಿ ಯಾವುದು ಅಂದ್ರೆ ಎಲ್ಲದರೊಳಗಿನ ನನ್ನದೇ ಬೇರೆ ಬೇರೆ ರೂಪಗಳು. ಒಂದು ಅಹಂ ಅಪ್ಸುರಸಃ, ನೀರಿನಲ್ಲಿ ರಸಶಕ್ತಿಯಾಗಿದ್ದೇನೆ. ನೀರು ಕುಡಿದಾಗ ಒಂದು ತೃಪ್ತಿ ಆಗುತ್ತಲ್ವಾ, ಅದಕ್ಕೆ ನಾನು ತೃಪ್ತಿ ಕೊಡುವ ಶಕ್ತಿಯಾಗಿರುವುದ್ರಿಂದ ನೀರು ತೃಪ್ತಿ ಕೊಡುತ್ತೆ. ಇಲ್ಲಾಂದ್ರೆ ಈಗ ನೀರೇ ಆಗಿರುತ್ತೆ, ಯಾವುದೋ ಜ್ಯೂಸ್ ಕುಡಿತೇವೆ ಅಂತ ಇಟ್ಕೊಳ್ಳಿ, ಆ ತೃಷೆ ಪರಿಹಾರ ಆಗುದಿಲ್ಲ ಪೂರ್ತಿ. ಏನೋ ನಾವು ತಣ್ಣಗಿದ್ದು ಕುಡ್ದೇವು ಅಂತ ಅನ್ಸುತ್ತೆ, ಆದ್ರೆ ಬಾಯಾರಿಕೆ ಹೋಗ್ಬೇಕು ಅಂದ್ರೆ ನೀರೇ ಬೇಕು. ಆ ನೀರಿನಲ್ಲಿ ಒಂದು ರಸದ ಗುಣ ಇದೆ, ಆ ಗುಣ ಅದು ನನ್ನದು. ಶಶಿ ಮತ್ತು ಸೂರ್ಯ, ಸೂರ್ಯ ಮತ್ತು ಚಂದ್ರನಲ್ಲಿರುವ ಬೆಳಕು ಈ ಎಲ್ಲ ವಸ್ತುಗಳನ್ನ ಏನು ಅಂತ ಕಾಣುವಂತೆ ಮಾಡುವ ಶಕ್ತಿ ಇದೆಯಲ್ಲ, ಪ್ರಭಾ, ಅದು ಪ್ರಭಾ ಅಸ್ಮಿ. ನಾನೇ ಆ ಬೆಳಕಿನ ಶಕ್ತಿಯಾಗಿ ನಿಂತಿದ್ದೇನೆ. ಸರ್ವ ವೇದೇಶು, ಸಕಲ ವೇದಗಳಲ್ಲಿ ಸಾರಭೂತವಾದ ಸೊತ್ತು ಪ್ರಣವ. ಯಾಕದಕ್ಕೆ ಪ್ರಣವ ಅಂತ ಹೆಸರು? ಪ್ರಕೃಷ್ಟಂ ನೌತಿ. ಇದಕ್ಕಿಂತ ಚಂದವಾಗಿ ಇನ್ನೊಂದು ಶಬ್ದದಿಂದ ದೇವರನ್ನು ಹೊಗಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದಂತಹ ಅಕ್ಷರದ ಸಮೂಹ ಇದ್ರೆ ಅದು ಓಂಕಾರ. ಹಾಗಾಗಿ ಪ್ರಣವ ಸರ್ವ ವೇದೇಶು. ಶಬ್ದ ಖೇ, ಆಕಾಶದಲ್ಲಿ ಶಬ್ದ ಅನ್ನೋದು ವಿಶೇಷ ಗುಣ, ಅದು ನನ್ನಿಂದಲೇ ಜಗತ್ತಿಗೆ ಅಭಿವ್ಯಕ್ತಿ ಆಗುತ್ತೆ. ನೃಷು
ಮನುಷ್ಯರಲ್ಲಿ ಪ್ರಯತ್ನ, ಪೌರುಷ ಅಂದ್ರೆ ಪುರುಷ, ಪುರುಷ ಅಂದ್ರೆ ಅದನ್ನ ಮಾಡುವ ಶಕ್ತಿ, ಪ್ರಕೃತಿಯ ಚಟುವಟಿಕೆಯ ಶಕ್ತಿ, ಇದು ನಾನಾಗಿದ್ದೇನೆ. ಪೃಥಿವ್ಯಾಂ ಪುಣ್ಯ ಗಂಧ, ಮಣ್ಣಿನಲ್ಲಿ ಅದರ ಒಳ್ಳೆಯ ಈ ಬಿಸಿಲಿಗೆ ಕಾದ ನೆಲದ ಮೇಲೆ ಹೊಸ ಮಳೆಯ ಹನಿ ಬಿದ್ದಾಗ ಒಂದು ಪರಿಮಳ ಬರುತ್ತಲ್ವಾ, ಅಂತಹ ಪುಣ್ಯಗಂಧ ಅದು ನನ್ನಿಂದ ವ್ಯಕ್ತ ಆಗುತ್ತೆ. ವಿಭಾವಸು ಅಂದ್ರೆ ಅಗ್ನಿ, ಅಗ್ನಿಯಲ್ಲಿರುವ ತೇಜಸ್ಸು, ಅದನ್ನ ಉಪಾಸನೆ ಮಾಡಿದಾಗ ನಮಗೂ ಒಂದು ಗೊತ್ತೇ ಆಗದ ಹಾಗೆ ಒಂದು ಶಕ್ತಿ ಬರುತ್ತೆ. ಹಿಂದೆ ಎಲ್ಲ ಬೆಳಿಗ್ಗೆ ಬಿಸಿನೀರು ಒಲೆಗಾದ್ರೂ ಹಿಂದ್ಗಡೆ ಅಂದ್ರೆ ಬಚ್ಚಿಲಲ್ಲಿ ಒಂದ್ ಕಡೆ ಸೆಪ್ಪು ಗಿಪ್ಪು ಎಲ್ಲ ಹಾಕಿ ಕೂತು ನೋಡ್ತಿದ್ವಿ. ಈಗ ಬೆಂಕಿ ನೋಡ್ಲಿಕ್ಕೆ ಸಿಗುದಿಲ್ಲ. ಅದು ಈಗ ಇಂಡಕ್ಷನ್ ಸ್ಟವ್ ಬಂದ್ರೆ ಅಂತೂ ಬೆಂಕಿಯೇ ಇಲ್ಲ. ನಮ್ಮ ಟೆಂಪರೇಚರ್ ಯಾವತ್ತು ಜ್ವರ ಬಂದಾಗ ನೋಡ್ಕೊಂಡಿದ್ದೇ ಬಿಸಿ, ಬೇರೆ ಬಿಸಿಯ ಅನುಭವವೇ ಕಮ್ಮಿ ಈಗ. ಆದ್ರೆ ನೋಡ್ಲಿಕ್ಕೆ ಸಿಕ್ಕಿದ್ರೆ ಕಣ್ಣಿಗೆ ತೇಜಸ್ಸನ್ನು ತಂದು ಕೊಡುವಂತಹದ್ದು ಬೆಂಕಿ. ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿ ಜೀವವನ್ನ ಕೊಂಡೊಯ್ಯುವ ಶಕ್ತಿ ನಾನಾಗಿದ್ದೇನೆ. ಅಂದ್ರೆ ಜೀವನನ್ನ ನಡೆಸುವ ಶಕ್ತಿ ನಾನಾಗಿದ್ದೇನೆ. ತಪಸ್ವಿಗಳಲ್ಲಿ ತಪಸ್ಸಾಗಿದ್ದೇನೆ. ಎಲ್ಲ ಜೀವಜಾತಗಳ ಬೀಜ ಅಭಿವ್ಯಂಜನಗೊಳಿಸುವಂತಹ ಜೀವಶಕ್ತಿ ನಾನಾಗಿದ್ದೇನೆ. ಅದು ಜೀವ ಎಂತದ್ದು ಅಂದ್ರೆ ಸನಾತನಂ. ಬಹಳ ದೊಡ್ಡ ಪ್ರಶ್ನೆ, ದೇವ್ರು ಯಾಕೆ ಹೀಗೆ ಸೃಷ್ಟಿ ಮಾಡ್ತಾನೆ ಅಂತ. ಜೀವನ ಸೃಷ್ಟಿ ಮಾಡ್ಲೇ ಇಲ್ಲ, ಅದು ಸನಾತನ. ಅದು ದೇವರು ಯಾವಾಗದಿಂದ ಇದ್ದಾನೆ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ರೆ ದೇವರು ಇದ್ದಾನೆ ಅನ್ನೋದು ನಮ್ಗೆ ಎಲ್ಲಿಂದ ಅರ್ಥ ಆಗುತ್ತೋ ಅಲ್ಲಿಂದಲೂ ಜೀವ ಇದ್ದಾನೆ. ಆದ್ರೆ ಹಿಂದಕ್ಕೆ ಹೋದ್ರೆ ಅದ್ರ ಹಿಂದೆಯೂ ಜೀವ ಇದ್ದಾನೆ, ಅದಕ್ಕಿಂತ ಹಿಂದೆ ಹೋದ್ರೆ ಅಲ್ಲಿಯೂ ಜೀವ ಇದ್ದಾನೆ. ಈಗ ನಿಮ್ಗೆ 0 ಹಾಕಿ 1 2 3 4 5 6 7 8 9 ಎಷ್ಟು ಬರಿಬಹುದು? -1 -2 -3 -4 ಎಷ್ಟು ಬರಿಬಹುದು? ಎಂಡ್ ಇಲ್ಲಲ್ವಾ? ಹಾಗೆ. ಅಥವಾ ಕಾಲ, ನಿನ್ನೆ, ಮೊನ್ನೆ, ಅದರ ಮೊನ್ನೆ, ನಾಳೆ, ನಾಳ್ದು, ಅದರ ನಾಳ್ದು, ಎಲ್ಲರಿಗೂ ಹೋಗ್ಬೋದು, ಹೋಗ್ತಾನೆ ಇರುತ್ತೆ. ಹೇಗೋ ಜೀವನು ಹಾಗೇನೆ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಇದು ಕರ್ಮ ಅಂದ್ರೆ ಈ ಎಲ್ಲವೂ ಕೂಡ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಿಲ್ಲ, ಎಂಡಿಂಗ್ ಪಾಯಿಂಟ್ ಅಂತಿಲ್ಲ. ಅದು ಹೋಗ್ತಾ ಇರುತ್ತೆ. ದೇವರದನ್ನು ಸೃಷ್ಟಿಯೇ ಮಾಡ್ಲಿಲ್ಲ ಅಲ್ಲರಿ. ನೀವು ದೇವರು ಸರ್ವಶಕ್ತ ಅಂತ ಹೇಳ್ತೀರಿ, ಸೃಷ್ಟಿ ಮಾಡುದಿಲ್ಲ ಅಂದ್ರೆ ಏನರ್ಥ? ಅಲ್ಲರಿ, ಸರ್ವಶಕ್ತ ಆಗ್ಬೇಕು ಅಂದ್ರೆ ಸೃಷ್ಟಿಯೇ ಮಾಡ್ಬೇಕು ಅಂತಿಲ್ಲ. ಇದ್ದದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು ಸರ್ವಶಕ್ತಿಗೊಂದು ದೊಡ್ಡ ಗುಣ. ಈಗ ಯಾವುದೋ ಒಂದು ಈಗಾಗಲೇ ನಡೆಸ್ಲಿಕ್ಕೆ ರೆಡಿ ಆಗಿರುವಂತಹ ಅಂಗಡಿಯನ್ನ ಒಬ್ಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ಅಂದ್ರೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥನ? ನೀನೇನು ಅಂಗಡಿಯನ್ನ ಮೊದಲಿಂದ ಬೋರ್ಡ್ ಹಾಕಿ ಬಂದು ಕೂತು ಇಲ್ಲಿ ಫಸ್ಟ್ ಡೇ ಇಂದ ಮಾಡಿದ್ದೆ? ಬೇಡ. ಸರ್ವಶಕ್ತ ಆಗ್ಲಿಕ್ಕೆ ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಂದಲೇ ನೋಡ್ಕೊಳ್ಬೇಕು ಅಂತಿಲ್ಲ. ಮತ್ತೆ ಭಗವಂತನಿಗೆ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕು ಅನ್ನೋದನ್ನ ಕೆಲವು ಅದು ಇರುವುದೇ ಹಾಗೆ. ನಾವದನ್ನ ಕ್ವಶನ್ ಮಾಡಿದ್ರೆ ಅದೇನು ಚೇಂಜ್ ಆಗಲ್ಲ. ನಮ್ಮ ಲಾಜಿಕ್ ಈಗ ಸಿಗ್ಲಿಲ್ಲ ಅಂದ ತಕ್ಷಣ ಲಾಜಿಕ್ಕೇ ತಪ್ಪು. ಲಾಜಿಕಲಿ ಯಾವಾಗದಿಂದ ಶುರುವಾಯಿತು? ಯಾಕಂದ್ರೆ ನಾನು ಲೋಕದಲ್ಲಿ ಎಲ್ಲವನ್ನು ನೋಡ್ತಾ ಇರೋದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಈ ಮರ 30 ವರ್ಷದ ಹಿಂದೆ ಯಾವುದೋ ಒಂದು ಒಣ ಮಹೋತ್ಸವ ದಿವಸ ನೆಟ್ಟು ಬೆಳೆಸಿದ್ದು, ಪುಣ್ಯಕ್ಕದು ಒಣಗ್ಲಿಲ್ಲ, ಉಳಿದು ಬಿಟ್ಟಿದೆ ಅಂತ ನನಗೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟು, ಹಾಗೇನೆ ಈ ಕಾಲವು ಕೂಡ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕು. ಆಕಾಶ ಎಲ್ಲಿಗೆ ಎಂಡ್ ಆಗುತ್ತೆ ನನಗೊಂದು, ನಾನು ಲೋಕದಲ್ಲಿ ವಿದ್ಯಾಪೀಠದ ಬಾರ್ಡರ್ ಇದೆ ಹೊರಗಡೆ, ಬೆಂಗಳೂರಿನ ಬಾರ್ಡರ್ ಒಂದ್ ಕಡೆ ಇದೆ, ಇನ್ನೊಂದು ಕರ್ನಾಟಕದ ಬಾರ್ಡರ್ ಇದೆ, ಭಾರತದ ಬಾರ್ಡರ್ ಇದೆ. ಹಾಗೆ ಒಂದು ಬಾರ್ಡರ್ ಇದ್ದಾಗ ಆಕಾಶಕ್ಕೆ ಒಂದು ಬಾರ್ಡರ್ ಇರಬೇಕು ಅಂತ ಹುಡ್ಕೊಂಡು ಹೋದ್ರೆ ಸಿಗುತ್ತಾ? ಇಲ್ಲ. ಹಾಗೇನೆ ಜೀವನು ಕೂಡ ಅದು ಅಲ್ಲ. ಆಕಾಶ ಕಾಲ ಇತ್ಯಾದಿಗಳನ್ನ ಯಾವಾಗ ಒಂದ್ ದಿವಸ ಹುಟ್ಟಿರ್ಬಹುದು ಅಂತ ಹೇಳ್ಬೋದಲ್ಲ ಅಂದ್ರೆ ಸಾಧ್ಯ ಇಲ್ಲ. ಕಾಲ ಹುಟ್ಟಿತು ಅಂದ್ರೆ ಯಾವಾಗ ಹುಟ್ಟಿತು? ಯಾವಾಗ ಅನ್ನೋದ್ರ ಮತ್ತೆ ಕಾಲವೇ ಬಂತು. ಆಕಾಶ ಹುಟ್ಟಿತು, ಎಲ್ಲಿ ಹುಟ್ಟಿತು? ಎಲ್ಲಿ ಅಂದ್ರೆ ಮತ್ತೆ ಆಕಾಶವೇ ಬಂತು. ನಿಮ್ಮ ಪ್ರಶ್ನೆಯಲ್ಲೇ ಆಕಾಶ ಇದೆ, ನಿಮ್ಮ ಪ್ರಶ್ನೆಯಲ್ಲೇ ಕಾಲ ಇದೆ. ಹೇಗೋ ಹಾಗೆ ಜೀವನು ಕೂಡ ನಿಮ್ಮ ಪ್ರಶ್ನೆಯಲ್ಲೇ ಸೇರ್ಕೊಳ್ತಾನೆ. ಅದು ಹುಟ್ಟಿದ್ದಲ್ವೇ ಅಲ್ಲ. ಆದ್ರಿಂದ ದೇವರನ್ನು ಸೃಷ್ಟಿ ಮಾಡಿದ ಅನ್ನುವ ಅರ್ಥ. ಹಾಗಾದ್ರೆ ದೇವರು ಸೃಷ್ಟಿ ಮಾಡಿದ ಅಂತ ಇದೆಯಲ್ವಾ ಜೀವನನ್ನು? ಹೌದು, ಜೀವನನ್ನು ಸೃಷ್ಟಿ ಮಾಡಿದ ಅಂದ್ರೆ ಸರ್ಜನ ಮಾಡಿದ ಅಂತ ಅರ್ಥ. ಒಳಗಿತ್ತು ಹೊರಗೆ ತಂದ ಅಂತ ಅರ್ಥ. ಮರೆಯಾಗಿದ್ದ ಜೀವಿಗೆ ತೆರವು ಕೊಟ್ಟು ನೀನಿನ್ನು ನಿನ್ನ ಈ
ಕಾಲಚಕ್ರದಲ್ಲಿ, ಜೀವನ ಚಕ್ರದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಸಿದ್ಧ ಆಗು ಅಂತ ತಾನೇ ಅದರೊಳಗೆ ಪ್ರವೇಶ ಮಾಡಿ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಹೀಗೆ ಬೀಜನಾಗಿ ಭಗವಂತ ಇದ್ದಾನೆ. ಬೀಜ ಶಬ್ದಕ್ಕೆ ಅರ್ಥವೇ ಅಭಿವ್ಯಂಜಕ ಅಂತ ಅರ್ಥ. ಅಭಿವ್ಯಂಜಕ ಅಂದ್ರೆ ಒಳಗಿರುತ್ತೆ, ಅದು ಕಾಣುತ್ತೆ, ಅಲ್ಲಿ ತನಕ ಗೊತ್ತೇ ಆಗುದಿಲ್ಲ ಅದಿದೆ ಅಂತ. ಯಾರೋ ಒಬ್ಬ ಅದನ್ನ ಒಳಗಿನಿಂದ ಎತ್ತಿ ತೋರಿಸ್ತಾನೆ, ಇದು ಹೀಗಿದೆ ಅಂತ. ಹಾಗಾದ್ರೆ ಅದು ಬೀಜ. ಆ ಬೀಜದ ಶಕ್ತಿ ಪ್ರತಿಯೊಂದು ವಸ್ತುವಿನ ಒಳಗೆ ಅದು ಪ್ರಕಟಗೊಳ್ಳುವುದಕ್ಕೆ ಬೇಕಿರುವ ಶಕ್ತಿ ನಾನಾಗಿದ್ದೇನೆ. ಬುದ್ಧಿ ಉಳ್ಳವರಲ್ಲಿ ನಾನು ಬುದ್ಧಿಯಾಗಿದ್ದೇನೆ, ತೇಜಸ್ಸುಳ್ಳವರಲ್ಲಿ ನಾನು ತೇಜಸ್ವಿ ಆಗಿದ್ದೇನೆ, ಬಲದಲ್ಲಿ ನಾನು ಬಲವಾಗಿದ್ದೇನೆ. ಎಂಥ ಬಲ ಅಂದ್ರೆ ಕಾಮರಾಗ ವಿವರ್ಜಿತಂ, ಬಯಕೆಗಳಿಲ್ಲದ, ಅಸೂಯೆಗಳಿಂದ ಬಾಧಿತವಲ್ಲದ ಬಲ ನಾನಾಗಿದ್ದೇನೆ. ಬಲ ಅಂದ್ರೆ ಈಗ ಹಿರಣ್ಯಕಶಿಪಿಗೂ ಬಲ ಇತ್ತು, ಒಳಗಿನಿಂದ ಬಲದ ಪ್ರಚೋದನೆ ಮಾಡಿದವನವನೇ ಆದ್ರೂ ಕೂಡ ಅದರಲ್ಲಿ ಭಗವಂತನ ಬಲ ಅನ್ನೋ ವಿಶೇಷ ರೂಪದ ಅನುಸಂಧಾನ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಭೀಮನಲ್ಲಿ ಆ ಬಲ ಅಂತ ಚಿಂತನೆ ಮಾಡಿದರೆ ಅದು ಸ್ವಾಭಾವಿಕ ಮತ್ತು ಸಹಜ, ಅವನ ಜೊತೆಗೆ ಇದ್ದದ್ದು. ಆದ್ರಿಂದಾಗಿ ಆ ಬಲ ಭಗವಂತನದ್ದು ಪ್ರಚೋದಕವಾಗಿ ಒಂದು ಉಪಾಸನೆಗೆ ಸ್ಥಾನವಾಗಿ ಸಿಗುತ್ತೆ. ಕಾಮನು ನಾನೇ ಆಗಿದ್ದೇನೆ. ಧರ್ಮ ಅವಿರುದ್ಧವಾದ ಕಾಮ, ಧರ್ಮದ ನಡೆಗೆ ತೊಡಕಾಗದ, ಲೋಕದ ಧಾರಣೆಗೆ ತೊಂದರೆಯಾಗದೇ ಇರುವ ಕಾಮ ನಾನಾಗಿದ್ದೇನೆ. ಹೀಗೆ ಯಾವುದೆಲ್ಲ ಸಾತ್ವಿಕವಾದ ಭಾವಗಳಿವೆ, ರಾಜಸವಾದ ಭಾವಗಳಿವೆ, ತಾಮಸವಾದ ಭಾವಗಳಿವೆ, ಮತ್ತ ಏವ ನಾನೇ ಪ್ರಚೋದಿಸುವುದು ಒಳಗಿನಿಂದ. ನಮಗೆ ನೋಡಿ, ಅವನು ಪ್ರಚೋದಿಸುವುದು ಹೇಳಿದ ಹೊರತು ಆ ಭಾವಗಳನ್ನು ಕೊಡುವುದು ಅಂತ ಹೇಳಲಿಲ್ಲ. ಇದೇ ಸಾತ್ವಿಕವಾಗಿದ್ರೆ ಸಾತ್ವಿಕ ಪ್ರಚೋದನೆ ಕೊಡ್ತಾನೆ, ರಾಜಸವಾಗಿದ್ರೆ ರಾಜಸ ಪ್ರಚೋದನೆ ಕೊಡ್ತಾನೆ. ಜೀವವೇ ತಾಮಸವಾಗಿದ್ರೆ ತಾಮಸಿಕ ಪ್ರವೃತ್ತಿಗಳು ಉಂಟಾಗುತ್ತೆ. ಹಾಗಾಗಿ ಅವುಗಳು ನನ್ನಲ್ಲಿ ಗುಣವಾಗಿ ಎಂದು ಕೂಡ ಕಾಡಿದ್ದಲ್ಲ, ನಾನು ಆ ಗುಣಗಳಿಗೆ ಎಂದು ಬಲಿಯಾದದ್ದಿಲ್ಲ. ತ್ರಿಭಿರ್ಗುಣಮಯೈ ಭಾವೈ ಏಭಿ ಸರ್ವಮಿದಂ ಜಗತ್. ಇಡೀ ಜಗತ್ತು ಈ ಮೂರು ಗುಣಗಳಿಂದಲೇ ಲೇಪಿತ, ಲಿಪ್ತವಾಗಿ ಇಡೀ ಜಗತ್ತನ್ನ ತುಂಬಿಕೊಂಡು ಬಿಟ್ಟಿದೆ. ಆದ್ರೆ ಯಾರು ಈ ಗುಣಗಳಿಂದ ಮೋಹಿತನಾಗ್ತಾನೆ ಅವನು ಮಾಂ ಏಭ್ಯ ಪರಂ ನ ಜಾನಾತಿ, ನಾನು ಈ ಗುಣಗಳನ್ನು ಮೀರಿ ನಿಂತಿದ್ದೇನೆ ಅಂತ ತಾನೇ ಗುಣಗಳಿಗೆ ಬದ್ಧನಾದವನಿಗೆ ತಿಳ್ಕೊಳ್ಳಿ ಕಷ್ಟ ಆಗುತ್ತೆ. ಯಾರು ಈ ಗುಣಗಳನ್ನು ಮೀರುತ್ತಾನೆ ಅವನಿಗೆ ನಾನು ಈ ಗುಣಗಳನ್ನು ಮೀರಿ ನಿಂತಿದ್ದೇನೆ ಅನ್ನುವಂತಹ ಎಚ್ಚರ ಬರುತ್ತೆ. ಅಲ್ಲ, ಮೀರುವುದು ನಮಗೊಂಚೂರು ಐಡಿಯಾ ಕೊಡಿ, ಹೇಗೆ? ಏನಾದ್ರೂ ಅದಕ್ಕೆ ಟೆಕ್ನಿಕ್ ಇದೆಯಾ? ಸ್ವಲ್ಪ ಇದೆ. ದೈವೀ ಹೇಷ ಗುಣಮಯಿ ಮಮ ಮಾಯ. ಅದು ನಮ್ಮನ್ನು ಮೋಹಗೊಳಿಸುವುದು ಯಾವುದು ಅಂದ್ರೆ ದೈವೀ ಮಾಯ. ಅದು ಜೀವಂತಿಕೆ ಇರುವಂತಹ, ಹಿಂದೆ ಹೇಳಿದಂತಹ ಅಪರ ಅಂತ ಅನಿಸಿಕೊಂಡ ನನ್ನದೇ ಮಡದಿ ಶಕ್ತಿ. ಅದು ಅವಳೇ ಎಲ್ಲವನ್ನು ಮೋಹಕ್ಕೆ ಒಳಪಡಿಸುವುದು. ಹೇಗೆ ಮಧುಕೈಟಪರಿಗೆ ಮೋಹ ಬಂದು ಭಗವಂತನ ಹತ್ರ ನಿನ್ನ ಯುದ್ಧ ನೋಡಿ ಸಂತೋಷ ಆಯಿತು, ನಿನಗೇನು ವರ ಬೇಕು ಅಂತ ಮದದಿಂದ ವರ ಕೇಳುವಂತಹ ಒಂದು ಮೋಹ ಉಂಟಾಯ್ತಲ್ವಾ, ಅದನ್ನು ಕೊಟ್ಟವಳು ಅವಳೇ. ಅವಳನ್ನು ದಾಟಬೇಕಲ್ವಾ, ಆ ಮೋಹದ ಬಲೆಯಿಂದ ಹೊರ ಬರ್ಬೇಕಲ್ವಾ. ಮಾಮೇಭ್ಯಯೇ ಪ್ರಪದ್ಯಂತೆ ಮಾಯಾಮೇತ ಅಂತರಂತಿತೆ. ಯಾರು ನನಗೆ ಅನನ್ಯವಾಗಿ ಶರಣಾಗ್ತಾನೆ, ಈ ಮಾಯಾ ಅನ್ನೋದು ನಿನ್ನ ವಶದಲ್ಲಿದ್ದು ಜಗತ್ತಿನಲ್ಲಿ ಎಲ್ಲರ ಕಾರ್ಯಭಾರ ನಡೆಸ್ತಾ ಇದ್ದಾಳೆ ಅಂತ ಚಿಂತಿಸಿ ಭಗವಂತನಿಗೆ ಶರಣಾದ್ರೆ ನಾನೇ ಆ ಬಲೆಯಿಂದ ಆ ಜೀವವನ್ನ ಹೊರಕ್ಕೆ ತರ್ತೇನೆ. ಆದ್ರೆ ದುಷ್ಕೃತಿಗಳಾದಂತಹ ಮೂಢರು ಎಲ್ಲ ತಪ್ಪು ಮಾಡಿ ದೇವರು ಮಾಡಿಸಿದ್ದು ಅಂತ ದೇವರ ಮೇಲೆ ಎತ್ತಿ ಹಾಕುವಂತಹ ಮಂದಿಗೆ ನಾನು ಎಂದೂ ಸಿಗುವುದಿಲ್ಲ. ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತ. ಮಾಯೆಯಿಂದಲೇ ತಾವು ಮಾಡುವ ತಪ್ಪನ್ನು ಸಮರ್ಥಿಸಿಕೊಂಡು, ನೀವೇ ಹೇಳುದಲ್ವ ಎಲ್ಲ ದೇವರು ಮಾಡುದು ಅಂತ, ನನ್ನ ಮೇಲೆ ತಪ್ಪು ಹೊರಿಸಿ ಆಪಾದನೆ ಮಾಡಿ ಶಿಕ್ಷೆ ಹಾಕಿ ಕೊಡ್ತೀರಿ, ನಿಮ್ಮ ದೇವರಿಗೆ ಕೊಡಿ ಅಂತ ಹೀಗೆ ತಮ್ಮ ಆಸುರ ಭಾವ ತಪ್ಪು ಅಂತನೂ ಗೊತ್ತಾಗದೆ ವೇದಾಂತದ ದಾರಿಯಲ್ಲೇ ತಮ್ಮ ತಪ್ಪನ್ನ ಗಟ್ಟಿ ಸಮರ್ಥಿಸಿಕೊಂಡು ಮತ್ತಷ್ಟು ಅನರ್ಥಕ್ಕೆ ಈಡಾಗ್ತಾರೆ. ಈ ಭಕ್ತರು ಅನ್ನುವಂಥವ್ರು 4 ತರ: ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ. ಆರ್ತ ಅಂದ್ರೆ ಕಷ್ಟ ಬಂದಾಗ ದೇವ್ರ ನೆನಪಾಗುತ್ತೆ, ಅವನು ಭಕ್ತನೇ ದೇವರ ಪ್ರಕಾರ. ಉದಾರ ಸರ್ವೈವೈತೆ, ಎಲ್ಲರೂ ನನಗೆ ಬಹಳ ಇಷ್ಟವೇ. ಅದರಲ್ಲಿ ಜ್ಞಾನಿ ಇದು ಆತ್ಮೈವ ಮೇಮತಂ. ಅವರಲ್ಲಿ ನನಗೆ ಜ್ಞಾನಕ್ಕೋಸ್ಕರ ನನ್ನನ್ನು ಯಾರು ಪ್ರೀತಿಸ್ತಾನೆ, ದೇವರು ಅಂದ್ರೆ ಇಷ್ಟ ಅಂತ ಯಾರು ಇಷ್ಟಪಡ್ತಾನೆ ಅವನು ನನಗೆ ತುಂಬಾ ಇಷ್ಟ ಆಗ್ತಾನೆ. ಆದ್ರೆ 4 ತರ ಇದ್ದಾರೆ, ನನಗೆಲ್ಲರ ಬಗ್ಗೆಯೂ ಗಮನದಲ್ಲಿದೆ. ಕೆಲವರು ಏನಿರ್ಬೋದು ಅಂತ ಕುತೂಹಲಕ್ಕೆ ಮುಳುಗ್ತಾರೆ. ಇನ್ನು ಕೆಲವರು
ಸಂಪತ್ತು ಬೇಕು, ಇದ್ದವ್ರ ಹತ್ರ ಕೇಳಬೇಕು, ನಿನ್ನ ಹತ್ರ ಇದೆ ಕೊಡು ಅಂತ ಹೀಗೆ ಬೇಡಿಕೆಗೋಸ್ಕರ ಕೇಳ್ತಾರೆ. ಅರ್ಥಾರ್ಥಿ, ಸಂಪತ್ತಿನ ಅಪೇಕ್ಷೆಗಾಗಿ ಅಥವಾ ತಮ್ಮ ಜೀವನದ ಯಾವುದೋ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿಯೂ ಆ ಭಕ್ತಿ ಮಾಡುವಾಗ ಅಲ್ಲಿ ಪೂರ್ಣವಾಗಿ ಭಕ್ತಿಯೇ ಇರುತ್ತೆ. ಅದರ ಉದ್ದೇಶ ಭಗವಂತನಿಂದ ನಮಗೊಂದು ಮೋಕ್ಷ ಸಿಗಲಿ ಅಂತ ಪ್ರಾರ್ಥನೆ. ನಾವೆಲ್ಲ ಅಂಥದ್ರಲ್ಲೇ ಸೇರ್ಕೋತೀವಿ. ಬಹುಶಃ ಅರ್ಥಾರ್ಥಿಗಳೇ ನಾವು. ಸುಖ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅನ್ನೋದಕ್ಕೆ ದೇವರನ್ನು ಕೇಳುದು. ದೇವ್ರು ಬೇಕು ಅಂತ ದೇವರನ್ನು ಕೇಳೋರು ಬಹಳ ಕಮ್ಮಿ ಜನ. ಏಕಾಂತಾನಾಂ ಕಸ್ಸಜಿದರ್ತೆ ನಾರಾಯಣೋ ದೇವ ಅಂತ ಏಕಾಂತ ಭಕ್ತರು ಅಂತ ಇರ್ತಾರೆ. ಅವ್ರಿಗೆ ದೇವ್ರು ಯಾಕೆ ಬೇಕು ಅಂದ್ರೆ ದೇವ್ರು ಬೇಕಾದ್ರಿಂದ ಬೇಕು ಹೊರತು ದೇವರಿಂದ ಏನೂ ಬೇಡ. ಅವರಿಗೆ ದೇವರೇ ಬೇಕು ಹೊರತು ದೇವರಿಂದ ಏನೂ ಬೇಡ. ಅಂತ ಏಕಾಂತ ಭಕ್ತರು ಅವರು ಪೂರ್ಣ ಜ್ಞಾನಿಗಳು. ಧರ್ಮ, ಸಂಪತ್ತು, ಮೋಕ್ಷ ಈ 4 ಪುರುಷಾರ್ಥಗಳ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡಿ ಮಾಡುವಂತ ನಾವೆಲ್ಲ ಅರ್ಥಾರ್ಥಿಗಳು. ಇನ್ನು ಏನಿರ್ಬಹುದು ಅಂತ ಒಂದು ಕುತೂಹಲದಿಂದ ಸತ್ಯ ತಿಳ್ಕೊಳ್ಬೇಕು ಅನ್ನುವ ಹಠಕ್ಕೆ ಬಿದ್ದಂತಹ ಒಬ್ಬ ವ್ಯಕ್ತಿ ಆದ್ರೆ ಅವನು ಜಿಜ್ಞಾಸು. ಇನ್ನೊಬ್ಬ ಕಷ್ಟ ಬಂದ್ರೆ ಯಾರನ್ನು ಕೇಳಬೇಕು ಗೊತ್ತಾಗ್ಲಿಲ್ಲ, ಯಾರೋ ಹೇಳಿದ್ರು ಅವ್ರನ್ನ ಕೇಳಿದ್ರೆ ಸಿಗುತ್ತೆ ಅಂತ. ಸರಿ, ನಮ್ಗೆ ಈಗ ಕಾರ್ಯಕಾಲೆ ಕತ್ತೆ ಕಾಲು ಅಂತ ಕಟ್ಟಿ ಹಿಡ್ಕೊಂಡ ಫಸ್ಟ್. ಆಮೇಲೆ ಗೊತ್ತಾಯ್ತು ಅದ್ರಲ್ಲಿ ಏನೋ ಒಂದು ಸ್ವಾರಸ್ಯ ಇದೆ. ಹಾಗೆ ಆರ್ತನಾದಾಗ್ಲೆಲ್ಲ ಅವನನ್ನೇ ಕೇಳಲಿಕ್ಕೆ ಶುರು ಮಾಡ್ತಾನೆ. ಬೇಡಿದರೆ ಎನ್ನೊಡೆಯನ ಬೇಡುವೆನು, ಯಾರ್ಯಾರನ್ನು ಬೇಡಲ್ಲ ಅಂತ ಅಷ್ಟಾದ್ರೂ ಇರ್ತಾನಲ್ಲ ಅವನು ಉದಾರವೇ. ಮುಂದೆ ಸರಿ, ಒಬ್ಬ ಭಕ್ತನಾಗಿ ಭಗವಂತನ ಹತ್ರ ಬರ್ತಾನೆ ಅಂದ್ರೆ ಅವನಿಗೆ ಟೈಮ್ ಲೆಂತ್ ಏನು, ಎಷ್ಟು ದಿವಸ ಆದ್ಮೇಲೆ ಕರ್ಸ್ಕೊತಿ, ಏನಾದ್ರು ನಿನ್ನ ಹತ್ರ ಒಂದು ಟ್ರ್ಯಾಕ್ ರೆಕಾರ್ಡ್ ಈ ತರ ಮಾಡಿದ್ರೆ ಹೀಗಾಗತ್ತೆ, ಏನಾದ್ರು ಆ ತರ ಇದೆಯಾ ಅಂತ ಹೇಳಿದ್ರೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ನಾಂ ಪ್ರಪದ್ಯತೆ. ಬಹಳ ಜನ್ಮಗಳಲ್ಲಿ, ಯಾಕಂದ್ರೆ ಕರ್ಮಾನುಭವಗಳನ್ನ ಮುಗಿಸದೆ ಯಾರು ಕೂಡ ಮೋಕ್ಷಕ್ಕೆ ಬರ್ಲಿಕ್ಕಾಗುದಿಲ್ಲ. ಅದು ಹೇಗೆ ಬರಬೇಕು ಅಂದ್ರೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಂ, ನನ್ನ ಬದುಕಿನ ಎಲ್ಲಾ ಆಶೋತ್ತರಗಳಿಗೂ ಕಾರಣನಾದವನು ಅವನೇ. ಅದು ತನ್ನ ಲೌಕಿಕ ಬದುಕಿಗಿರ್ಬೋದು, ಅಲೌಕಿಕವಾದ ಚಿಂತನೆಗಿರ್ಬೋದು, ಎರಡಕ್ಕೂ ಭಗವಂತನೇ ಸರ್ವಸ್ವ ಅಂತ ಭಾವಿಸಿ ಯಾರು ಬದುಕ್ತಾನೋ ಅವನು ಭಗವಂತನನ್ನ ಪಡೀತಾನೆ. ಆದ್ರೆ ಅಂತ ಮಹಾತ್ಮ ಸುದುರ್ಲಭ, ಸುಲಭದಲ್ಲಿ ಸಿಗಲ್ಲ ಅವನು. ಯಾವ್ಯಾವುದೋ ಬಯಕೆಗಳಿಂದ ಈ ಬಯಕೆಗಳ ಬೆನ್ನ ಹಿಂದೆ ಬಿದ್ದು ದೇವರನ್ನ ಕೇಳದೇ ಇದ್ರು ಕೊಡ್ತಾನೆ ಅಂತ ಗೊತ್ತಿಲ್ಲದೆ ಕೇಳಿಕ್ ಹೋಗ್ತಾರೆ. ದೇವರು ಸರ್ವಜ್ಞ ಅಂತ ಮರ್ತ್ರೆ ಮಾತ್ರ ನನಗೇನೋ ಕೊಡು ಅಂತ ದೇವ್ರ ಹತ್ರ ಕೇಳ್ಬೇಕಾಗುತ್ತೆ. ನಮ್ಗೆ ಈ ಸಮಸ್ಯೆಗಳನ್ನ ತಾಳ್ಲಿಕ್ಕಾಗುದಿಲ್ಲ ಪರಿಸ್ಥಿತಿಯನ್ನ. ಆದ್ರೆ ಸ್ವಭಾವ ಸಂಸ್ಕಾರಕ್ಕೆ ತಕ್ಕಂತೆ ಅಲ್ಲಲ್ಲಿ ಇರುವಂತಹ ಕಟ್ಟಳೆಗಳನ್ನ ಅನುಸರಿಸಿ ಯಾವ್ದ್ಯಾವ್ದೋ ದೇವತೆಗಳನ್ನ ಬೆನ್ನು ಬೀಳ್ತಾರೆ. ಆ ದೇವರು ಸ್ವಲ್ಪ ನಿಧಾನ ರೀ, ಅದು ಒಂಥರ ಆಯುರ್ವೇದ ಇದ್ದಂಗೆ, ಬೇಗ ವರ ಕೊಡಲ್ಲ. ಈ ದೇವರು ನೋಡಿ, ಇದೊಂದು ಮೊನ್ನೆ ಯಾವುದೋ ಒಂದು ಪ್ರತಿಷ್ಠೆ ಮಾಡಿದ್ದಾರೆ, ಏನು ಜನ ನಿಗ್ಗಿ 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 ನುಗ್ಗುತ್ತಿದ್ದಾರೆ, ಅಲ್ಲೂ ಕೇಳಿದ್ರೆ ಬೇಗ ಆಗತ್ತೆ ಅಂತ ಬಹಳ ಜನ ಅಲ್ಲಲ್ಲಿಯೇ ಸಾಮಾನ್ಯವಾಗಿ ಪ್ರಪದ್ಯಂತೆ ಅನ್ಯ ದೇವತಾ. ಐತರೇಯದಲ್ಲಿ ಒಂದು ಮಾತಿದೆ, ಕೃತಗಳಲ್ಲೆಲ್ಲ ದೇವರನ್ನು ಬಿಟ್ಟರೆ ಉಳಿದ ದೇವತೆಗಳ ಉಪಾಸನೆಯೇ ಇಲ್ಲ, ಎಲ್ಲದಕ್ಕೂ ಭಗವಂತನೇ. ಅದೇನ್ ಸಣ್ಣದಾದ್ರೂ ಸರಿ, ದೊಡ್ಡದಾದ್ರೂ ಸರಿ. ಆಗ ದೇವತೆಗಳು ಕೇಳ್ಕೊಂಡ್ರಂತೆ. ನಾವೆಲ್ಲ ಸುಮ್ಮನೆ ವೇದದಲ್ಲಿ ಬಿಟ್ಟು ಬಿದ್ದಿದೀವಿ, ಎಂಥದೂ ಉಪಯೋಗ ಇಲ್ಲ, ನಮ್ಮನ್ನ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ನಮ್ ಕೆಲಸ ಇಷ್ಟು ಮಾಡ್ತಿದೀವಿ, ಇಷ್ಟೆಲ್ಲ ನಮ್ಮನ್ನ ನೀನು ಕೆಲಸದಲ್ಲಿ ಜೋಡಿಸಿದ್ದಿ, ನಮ್ಮ ಬಗ್ಗೆ ಯಾರು ಹೆಚ್ಚು ವಿಶೇಷವಾಗಿ ಗಮನ ಹರಿಸಲ್ಲ ಅಂತ ಹೇಳಿದಕ್ಕೆ ಆಯ್ತಾಯ್ತು, ಮುಂದೆ ನಿಮ್ಗೆ ಚಾನ್ಸ್ ಕೊಡ್ತೇನೆ, ಈ ಒಂದಿದ್ರಲ್ಲಿ ಮಾತ್ರ ನನಗೆ ಅಂತ. ಹಾಗಾಗಿ ಸ್ವಲ್ಪ ತ್ರೇತೆಯಲ್ಲಿ ಉಳಿದ ದೇವತೆಗಳ ಉಪಾಸನೆಯ ಒಂದು ವರಬಲದಿಂದ ದೈತ್ಯರೆಲ್ಲ ಸಿದ್ಧರಾದದ್ದು ನೋಡ್ತೇವೆ. ಕಲಿಯುಗದ ದ್ವಾಪರದಲ್ಲಿ ಇನ್ನೂ ಜಾಸ್ತಿ ಆಯ್ತು. ಕೊನೆ ಕಲಿಯುಗದಲ್ಲಿ ದೇವರೇ ದೂರ ಆಗ್ಬಿಡ್ತಾರೆ, ಉಳಿದವರದ್ದೇ ಆಟೋಪ ಜಾಸ್ತಿ ಆಗ್ಬಿಡುತ್ತೆ. ಆದ್ರೆ ಫಲ ಕೊಡೋದು ಭಗವಂತನೇ ಹೆಚ್ಚು. ಆದ್ರೆ ಹೆಚ್ಚು ಕೊಡ್ತಾನೆ ಅಂತಾದ್ರೂ ಅವನತ್ರ ಪಬ್ಲಿಸಿಟಿ ಇಲ್ಲ. ಯಾಕೆಂದ್ರೆ ಅವನನ್ನು ನಂಬಿದವರು ಹೆಚ್ಚು ಪಬ್ಲಿಕ್ ಆಗಿ ಕಾಣಿಸ್ಕೊಳ್ಳಿಕ್ಕೆ ಅವಕಾಶವೇ ಇರಲ್ಲ. ಆದ್ರಿಂದಾಗಿ ಭಗವಂತನ ಪ್ರಜ್ಞೆಯಿಂದ ದೂರವಾದಂತಹ ಮಂದಿ ಅನ್ಯ ದೇವತೆಗಳನ್ನ ಹಿಡಿದು ಅವರವರು ಅಲ್ಲಲ್ಲಿ ಏನೇನೋ ಕಟ್ಟಳೆಗಳು, ಅದಕ್ಕೆ ಶಾಸ್ತ್ರ ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ಏನೋ ಒಂದು ಮಾಡ್ತಾ ಹೋಗ್ತಾರೆ. ಅವ್ರು ಮಾಡಿದ್ರು ಅಂತ ಇವನು ಮಾಡುದು. ಕೊನೆಗೆ ಅದರಿಂದ ಅವನಿಗೇನೋ ಲಾಭ ಆಯ್ತು ಅಂತ ಇವನು ಅದನ್ನೇ ಮಾಡ್ತಾನೆ. ಅವನು ತಪ್ಪಿ ಮಾಡಿದ್ದು ಅದೇ ಗಂಗಾ ಸೈಕತ ಲಿಂಗೇನ ನಷ್ಟನ್ನೇ ತಾಮ್ರ ಭಾಜನಂ. ಯಾರೋ ಒಬ್ಬ ಕಾಶಿಗೆ ಹೋದ್ನಂತೆ.
ತುಂಬಾ ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಒಂದು, ಆಗೆಲ್ಲ ಈಗದ ಹಾಗೆ ಕ್ರೆಡಿಟ್ ಕಾರ್ಡ್ ಇರ್ಲಿಲ್ಲಲ್ಲ, ಇಲ್ಲಾಂದ್ರೆ ಫೋನಲ್ಲಿ ಇದ್ರೆ ಏನೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ನೀರಲ್ಲಿ ಮುಳುಗಿದ್ರು ಹಾಳಾಗದ ಫೋನ್ಗಳು ಇವೆ, ಸಮಸ್ಯೆ ಇರ್ಲಿಲ್ಲ. ಅವನಿಗೆ ಏನಾಯ್ತು, ಒಂದು ತಂಬಿಗೆಯಲ್ಲಿ ದುಡ್ಡು ಸಂಗ್ರಹ ಮಾಡಿ ಇಟ್ಟಿದ್ದ. ನದಿ ಹತ್ರ ಹೋದ, ಗಂಗೆ ಹತ್ರ, ಇದನ್ನು ಮುಳುಗಿ ಹೆಂಗ್ ಸ್ನಾನ ಮಾಡುದು ಅಂತ ಯೋಚನೆ ಮಾಡಿ ದಂಡೆಕ್ಕೆ ಬಂದ. ಯಾರು ಇರ್ಲಿಲ್ಲ. ನೋಡ್ದ, ಒಂದು ಮಣ್ಣು ತೆಗೆದು ಅದನ್ನು ಹುತ್ತಿಟ್ಟು ಮುಚ್ಚಿದ. ಸ್ವಲ್ಪ ದೂರ ಹೋದ್ಮೇಲೆ ನೆನಪಾಯ್ತು, ಅಯ್ಯೋ ಅದು ಎಲ್ಲಿದೆ ಅಂತ ಗೊತ್ತಾಗದೆ ಇದ್ರೆ ಅಂತ ಹೇಳಿ ಮತ್ತೆ ವಾಪಸ್ ಬಂದ. ಆ ಜಾಗ ಅವನಿಗೆ ನೆನಪಿತ್ತಲ್ಲ, ಅಲ್ಲೇ ತೆಗೆದು ಒಂದು ಲಿಂಗ ಮಾಡಿ ಇಟ್ಟ. ಅಲ್ಲ, ಲಿಂಗ ಮಾಡಿಟ್ರೆ ಯಾರಾದ್ರು ತುಳ್ಕೊಂಡು ಹೋದ್ರೆ ಏನು ಮಕ್ಕಳಾಟದ್ದು ಅಂತ ಒಂದೆರಡು ಹೂ ಅಲ್ಲೇ ಬಿದ್ದಿದ್ದಂದು ಹಾಕಿಟ್ಟು ಹೋದ. ಸ್ನಾನ ಎಲ್ಲ ಮುಗೀತು, ಚಂದ ಮಾಡಿ ಸ್ನಾನ ಮಾಡಿ ಎಲ್ಲ ತನ್ನ ತರ್ಪಣ ಗಿರ್ಪಣ ಏನೇನ್ ಮಾಡ್ಬೇಕಿತ್ತು ನದಿ ದೇವತೆಗಳಿಗೆ, ಸೂರ್ಯನಿಗೆ, ವಿಷ್ಣುವಿಗೆಲ್ಲ ಅರ್ಘ್ಯಾದಿಗಳನ್ನು ಕೊಟ್ಟು ಹಿಂತಿರುಗಿ ಮೇಲ್ ನೋಡ್ತಾನೆ, 1000 ಲಿಂಗ ಆಗ್ಬಿಟ್ಟಿದೆ. ಅವನ ಎದುರುಗಡೆನೆ ಎಲ್ರು ಮಾಡ್ತಾ ಇದ್ದಾರೆ. ಗಾಬರಿ ಹೊಡೆದೋಯ್ತು ಅವನಿಗೆ. ಯಾಕೆಂದ್ರೆ ಅವ್ನು ಮಾಡಿ ಹೋದ್ಮೇಲೆ ಎಲ್ರು ಇದು ಮಾಡ್ಬೇಕೇನೋ, ಇಲ್ಲೊಂದು ಪದ್ಧತಿ. ನೀವು ಈ ತಿರುಪತಿಯ ಬೆಟ್ಟ ಕತ್ತಬೇಕಾದ್ರೆ ಆ ಸೈಡ್ ಅಲ್ಲೆಲ್ಲ ಕಲ್ಲಿದ್ದೆಲ್ಲ ಹಿಂಗ್ ಇಟ್ಟಿರ್ತಾರೆ, ಅದಿಟ್ರೆ ಮನೆ ಕಟ್ತಾರೆ ಅಂತ. ಯಾವನೊಬ್ಬ ಏನೋ ಇಟ್ಟಿರ್ತಾನೆ, ಎಲ್ರು ಅದನ್ನ ಮಾಡುದೇನು ಮನೆ ಕಟ್ಟುದೇನು. ಈಗ ಅಷ್ಟು ಮನೆಗಳಾಗಿದ್ಯಾ ಕಟ್ಟಿದವ್ರದ್ದೆಲ್ಲ. ಕೆಲವೊಂದ್ಸರ್ತಿ ಏನಂದ್ರೆ ತಮ್ ನಿಯಮ ಮಾಸ್ತಾಯ, ನಿಯಮಗಳಿಗೆ ಏನ್ ದೊಡ್ಡ ಹಿನ್ನೆಲೆನೇ ಇರುದಿಲ್ಲ. ಯಾರ್ದೊಬ್ಬ ದಡ್ಡತನದಿಂದ ಹುಟ್ಟಿರುತ್ತೆ. ಅದ್ರದ್ದು ಅವರಿಗೆ ಅಲ್ಲಿ ನಾವು ಲಿಂಗ ಮಾಡಿಟ್ಟು ಬಂದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಯ್ತು ಅಂತ ಅಂದ್ಬಿಡ್ತಾನೆ ಒಬ್ಬ. ಎಲ್ಲರೂ ನಂಬ್ಕೊಂಡು ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಷ್ಟು ಯಾಕಾಗುತ್ತೆ? ನಾನು ಬಾಯ್ ಬಿಟ್ಟು ಹೇಳಿದ್ದೇನಲ್ವಾ, ಮತ್ತ ಪರತರಂ ನಾನ್ಯತ ಕಿಂಚಿದಸ್ತಿ ಧನಂಜಯ, ಉಳಿದ ದೇವತೆಗಳೆಲ್ಲ ನನ್ನ ವಶದಿಂದಲೇ ಈ ಜಗತ್ತಿನೆಲ್ಲ ಕಾರ್ಯಭಾರಗಳನ್ನು ನಡೆಸ್ತಾರೆ ಅಂತ ಇಷ್ಟು ಬಾಯಿ ಬಿಟ್ಟು ಗುಟ್ಟನ್ನ ಮೈಕಲ್ಲೇ ಹೇಳ್ತಾ ಇದ್ದೇನೆ. ಆದ್ರೂ ಯಾಕೆ ಜನಕ್ಕೆ ಈ ವಿಷಯದಲ್ಲಿ ಆಸಕ್ತಿ ಬರ್ತಾ ಇಲ್ಲ ಅಂದ್ರೆ, ಯೋ ಯಾಮ್ಯಾಂತನು ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರು ಯಾವ ಶ್ರದ್ಧೆಯಿಂದ ಬಂದು ಆ ದೇವ್ರು ಚೆನ್ನಾಗಿಲ್ಲ ರೀ, ಈ ದೇವ್ರು ಚೆನ್ನಾಗಿದ್ದಾನೆ ಅಂತ ನಂಬಿ ಅವನು ಆ ಏನೋ ಒಂದು ಕಟ್ಟಳೆಯನ್ನ ಪಾಲಿಸ್ತಾನಲ್ಲ, ನಾನು ಅಲ್ಲೇ ಫಲ ಕೊಟ್ಟು ಬಿಡ್ತೇನೆ. ಅವನಿಗೆ ಏನ್ ಅನ್ಸುತ್ತೆ, ಕರೆಕ್ಟ್, ಅಲ್ಲಿ ಮಾಡಿದ ಇಷ್ಟು ದಿವಸಕ್ಕೂ ಫಲ ಸಿಗ್ಲಿಲ್ಲ, ಇಲ್ಲಿ ಸಿಕ್ತು, ಅದಕ್ಕೆ ಇದೇ ಕರೆಕ್ಟ್ ಅಂತ ಅವನ ಶ್ರದ್ಧೆಯನ್ನ ಅಲ್ಲೇ ಗಟ್ಟಿಗೊಳಿಸ್ತೇನೆ. ಸತಯಾ ಶ್ರದ್ಧೆಯ ಯುಕ್ತ ತಸ್ಯಾರಾಧನ ಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಈ ಉಳಿದ ದೇವತೆಗಳನ್ನು ಉಪಾಸನೆ ಮಾಡಿದಾಗ ಅವನಿಗೇನೋ ಫಲ ಸಿಕ್ಕಿತ್ತಲ್ವ, ಆ ಫಲ ಕೊಟ್ಟದ್ದು ಯಾರು? ನಾನೇ. ಮಯೈವ ವಿಹಿತಾನ್, ನಾನೇ ಅವರಿಗೆ ಆಯಾ ದೇವತೆಗಳಲ್ಲಿ ನಿಂತು ಫಲ ಕೊಟ್ಟವನು ನಾನೇ. ಆದ್ರೆ ಅವರಿಗೆ ನಾನು ಕೊಟ್ಟದ್ದು ಅಂತ ಗೊತ್ತಿರಲ್ಲ ಅಷ್ಟೇ. ದೇವರಲ್ಲಿ ಕೊಡಲ್ಲ ರೀ, ಅದಕ್ಕೆ ನಾವು ಯಾವ್ದೋ ಈ ಕಡೆ ಬಂದ್ವಿ, ಇಲ್ಲಿ ಬೇಗ ಆಗುತ್ತೆ. ಕೊಟ್ಟದ್ದವನೇ, ಬೇರೆ ಪ್ರತೀಕದಿಂದ ಕೊಟ್ಟ ಅಷ್ಟೇ, ಅದು ಅವ್ರಿಗೆ ಗೊತ್ತಾಗಲ್ಲ. ಯಾಕೆ ಹಾಗಾದ್ರೆ? ಏನಾದ್ರೇನು, ದೇವರೇ ಕೊಟ್ಟದ್ದು ಅಂತ ಈಗ ನೀವು ಹೇಳಿದ್ರಿ, ಫಲ ಬಂತಲ್ವಾ, ಲಾಭ ಆಯ್ತಲ್ವಾ. ನಮ್ಗೆ ಫಲ ಬೇಕಿತ್ತು, ಯಾರಿಂದ ಬಂದ್ರೆ ಏನು? ಅದಕ್ಕೆ ಹೇಳ್ದ, ಅಂತವತ್ತು ಫಲಂತೇಶಾಂ ತದ್ಭವತ್ಯಲ್ಪಚೇತಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಉಳಿದ ದೇವತೆಗಳ ಪ್ರತೀಕಗಳಲ್ಲಿ ನಾನು ಕೊಟ್ಟಂತಹ ಫಲ ಅದು ಅಂತವತ್, ಅದು ಕೊನೆ ಉಳ್ಳದ್ದು, ಅದು ಶಾಶ್ವತ ಅಲ್ಲ. ಯಾಕೆಂದ್ರೆ ಆ ಪ್ರತೀಕವೇ ಶಾಶ್ವತ ಅಲ್ಲ. ಈಗ ಉಳಿದ ದೇವತೆಗಳಲ್ಲಿ ಅವನು ಅದನ್ನೇ ಸರ್ವಸ್ವ ಅಂತ ಭಾವಿಸಿ ಏನ್ ಕೇಳಿದ. ಈಗ ನಚಿಕೇತ ಯಮನ ಹತ್ರ ಬಂದಾಗ ಅವನು ನಿಂಗೆ ಏನ್ ಬೇಕಾದ್ರೂ ಕೇಳು, 10 ಲಕ್ಷ ಆಯುಷ್ಯ ಕೊಡ್ತೇನೆ ಅಂತಾನೆ. ಆದ್ರೆ ಆ 10 ಲಕ್ಷ ಅನ್ನೋದು ನೀವು ಕಾಲದ ವ್ಯಾಪ್ತಿಯಲ್ಲಿ ಟೋಟಲ್ ಮಾಡಿದ್ರೆ ಒಂದ್ ಸಣ್ಣ ಕಣವೂ ಅಲ್ಲ. ನಮ್ಗೆ ಇಲ್ಲಿ 10 ಲಕ್ಷ ಅಂದ್ರೆ 6 ಇರುವಂತ ದೊಡ್ಡ ಸಂಖ್ಯೆ, ಅಷ್ಟಾದ್ರೆ ಆಗ್ಬೋದು ಅಂತ ನಾವ್ ಅನ್ಕೋತೀವಿ. ಆದ್ರೆ ಯಾರಿಗೆ ಕಾಲದ ದೈರ್ಘ್ಯ ಗೊತ್ತಿದೆ, ಅನಾದಿ ಅನಿತ್ಯವಾದಂತಹ ಜಗತ್ತಿನ ಅಸ್ತಿತ್ವದ ಬಗ್ಗೆ ಪರಿಚಯ ಇದೆ, ಆ ಕಾಲ ಅನ್ನೋದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡು ಅಲ್ಲ. 31,104,000 ಕೋಟಿ ವರ್ಷ ಅನ್ನೋದು ಚತುರ್ಮುಖನ ಆಯುಷ್ಯ. ಅದು ಪರಮಾತ್ಮ ಕಣ್ಣು ಮುಚ್ಚಿ ತೆಗೆಯುವ ಸಮಯ ಅಂತಾರೆ. ಅಷ್ಟು ಸಮಯ ಹಾಗಾದ್ರೆ ಹೋಯ್ತಲ್ಲ, ಸರಿ ಅದೇನೋ ಒಂದು ದೊಡ್ಡ ಅಮೌಂಟ್ ಅಂತಾನೆ ಅನ್ಕೊಳ್ಳೋಣ. ನಿನ್ ಸೀಟಿಗೆ ಇನ್ನೊಬ್ಬ ಬರ್ತಾನಲ್ವಾ, ಆಗ ಕತೆ ಏನು? ಯಮನ ಸ್ಥಾನಕ್ಕೆ ಇನ್ನೊಬ್ಬ ಬಂದಾಗ ನಮ್ಮನ್ನು ನೋಡ್ಕೊಳ್ಳೋನು ಯಾರು? ಅದ್ರಿಂದಾಗ ಅದು ಅಂತವತ್. ಉಳಿದ ದೇವತೆಗಳ ಸ್ಥಾನಮಾನಗಳೇ ಬಲಯುತವಾದದ್ದಲ್ಲವಾದ್ರಿಂದ, ತಾತ್ಕಾಲಿಕವಾದದ್ರಿಂದ ಅದರಿಂದ ಸಿಗುವ ಸುಖವೂ ಕೂಡ ಅಲ್ಪ, ಬಹಳ ಕಮ್ಮಿ.
ಯಾರು ದೇವತೆಗಳನ್ನು ಆರಾಧನೆ ಮಾಡ್ತಾರೆ ಅವರು ದೇವತೆಗಳನ್ನು ಪಡಿತಾರೆ, ಯಾರು ಭೂತಗಳನ್ನು ಆರಾಧಿಸ್ತಾರೆ ಅವರು ಭೂತಗಳ ಲೋಕವನ್ನು ಹೊಂದುತ್ತಾರೆ. ಹೀಗೆ ಎಲ್ರಿಗೂ ಅವರವರು ಏನೇನು ಉಪಾಸನೆ ಮಾಡ್ತಾರೋ ಅದಕ್ಕೆ ತಕ್ಕ ದಾರಿಯನ್ನ ಅವ್ರು ಪಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಭಗವಂತನನ್ನ ಅವ್ರು ಏನು ಅಂತ ತಿಳ್ಕೊಂಡಿರ್ತಾರೆ? ಅವ್ರೇನ್ ತಿಳ್ಕೊಳ್ತಾರೆ ಅಂದ್ರೆ, ಮಾಂ ವ್ಯಕ್ತಿಮಾಪನ್ನ ಮಿತಿ ಅಬುದ್ಧಯ ಮನ್ಯಂತೆ. ಅವ್ರ ಹಾಗೆ ನಾನು ಕೂಡ ಒಬ್ಬ ಹುಟ್ಟಿ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ದೈವತ್ವಕ್ಕೆ ಏರಿದಂತಹ ಮಹಾಪುರುಷರು. ಕೃಷ್ಣರಾಮ ಅಂದ್ರೆ ಬೇರೇನಲ್ಲ, ಮನುಷ್ಯರೇ. ಸ್ವಲ್ಪ ನಮ್ಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ದೇವತೆಗಳಾಗ್ಬಿಟ್ಟಿದ್ದಾರೆ ಅಂತ ಹೀಗೆಲ್ಲ ಮಾಂ ಅಜಾನಂತಹ ಪರಂಭಾವಂ ಅಜಾನಂತಹ ಮಾಂ ಅವ್ಯಯಂ ಅನುತ್ತಮಂ. ವಸ್ತುತಃ ನಾನು ಅವ್ಯಯ, ನನ್ನಲ್ಲಿ ವಿಕಾರ ಇಲ್ಲ, ವ್ಯಯ ಇಲ್ಲ, ಮತ್ತೆ ನನಗೆ ಸಾಟಿಯಾದ ಮತ್ತೊಬ್ಬ ಇಲ್ಲ. ಅನುತ್ತಮ ಅಂದ್ರೆ ಉತ್ತಮ ಅಲ್ಲ ಅಂತ ಅರ್ಥ ಅಲ್ಲ. ಇವನಿಗಿಂತ ಉತ್ತಮನಾದ ಮತ್ತೊಬ್ಬ ಇಲ್ಲ. ನವಿದ್ಯತೆ ಉತ್ತಮ ಯಸ್ಮಾತ್, ಇವನಿಗಿಂತ ಉತ್ತಮನಾದ ತತ್ವ ಮತ್ತೊಬ್ಬ ಇಲ್ಲ ಅಂತ ಅರ್ಥ. ಆದ್ರೆ ನಾನು ಎಲ್ಲರಿಗೂ ಹಾಗೆ ಸುಲಭದಲ್ಲಿ ಕಾಣಿಸ್ಕೊಳ್ಳಲ್ಲ. ನಾಹಂ ಪ್ರಕಾಶ ಸರ್ವಸ್ಯ. ಯೋಗದ ಮಾಯೆಯಿಂದ ನಾನೇ ತಕ್ಷಣಕ್ಕೆ ಯಾರಿಗೂ ಕಣ್ಣಿಗೆ ಕಾಣದಂತೆ ಎಲ್ಲ ಕಡೆ ಇದ್ದೇನೆ, ಆದ್ರೆ ಯಾರಿಗೂ ಇದ್ದೇನೆ ಅಂತ ಕಾಣಿಸುದಿಲ್ಲ. ಆದ್ರೆ ಮೂಢ ಲೋಕದಲ್ಲಿ ಭಗವಂತ ಎಲ್ಲೆಲ್ಲ ಸುಮ್ನೆ ರೀ, ಜಗತ್ತಿನಲ್ಲಿ ಇದೆಲ್ಲ ಆಗುದಿದ್ರೆ ಏನೆಲ್ಲ ಆಗ್ಬೇಕಿತ್ತು, ಅವನು ಇದೆಲ್ಲ ಅನ್ಯಾಯ ನೋಡ್ಕೊಂಡು ಕೂತಿರ್ತಿದ್ನ. ಅವನು ದೇವ್ರಿಲ್ಲ ಅಂತ ಹಠ ಮಾಡಿ ಸಾಧಿಸ್ಲಿಕ್ಕೆ ಹೋಗ್ತಾನಲ್ವಾ. ಯೋ ಯೋ ಯಾಮ್ ಯಾಮ್ ತನು ಭಕ್ತ ಶ್ರದ್ಧೆ ಯಾರ್ಚ್ಯುತ ಮಿಚ್ಛತೆ ಅಲ್ವಾ. ದೇವ್ರಿಲ್ಲ ಅಂತ ಉಪಾಸನೆ ಮಾಡ್ಕೊಂಡೇ ಬದುಕಿದವನಿಗೆ ದೇವ್ರಿಲ್ಲ ಅಂತಾನೆ ಮನಸ್ಸಿನಲ್ಲಿ ವಿವೇಕ ಗಟ್ಟಿ ಆಗ್ತಾ ಹೋಗುತ್ತೆ. ಅವನ್ ಏನ್ ತೀರ್ಮಾನ ಮಾಡಿದನೋ ಅದನ್ನ ನಾನು ಕೊಡ್ತೇನೆ. ಅವನ ಸ್ವಭಾವದ ಪ್ರಕಾರ ಒಂದು ತೀರ್ಮಾನ, ಆ ತೀರ್ಮಾನಕ್ಕೆ ತಕ್ಕಂತ ಫಲ ನಾನು ಅದನ್ನ ಗಟ್ಟಿ ಮಾಡ್ತಾ ಹೋಗ್ತೇನೆ. ವಸ್ತುತಃ ನಾನು ನಿನಗಿಂತ ಹಿಂದೆ ಎಷ್ಟೋ ಕಾಲದಿಂದ ಇರುವ ಜೀವಿಗಳನ್ನ ತಿಳಿದಿದ್ದೇನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ, ಈಗಲೂ ಇರುವುದನ್ನು ತಿಳ್ಕೊಂಡಿದ್ದೇನೆ, ಭವಿಷ್ಯಾಣಿ ಮುಂದೆ ಇರುವುದನ್ನು ತಿಳ್ಕೊಳ್ತೇನೆ. ಅಂದ್ರೆ ಹಿಂದೆ ಇದ್ದವರು ಅಂತಂದ್ರೆ ಮಧ್ಯೆ ಯಾವತ್ತು ಹುಟ್ಟಿದವರು ಅಂತ ಅರ್ಥ ಅಲ್ಲ, ಇರುವವರು ಅಂತಾನೆ ಅರ್ಥ ಅಲ್ಲ. ಹಿಂದೆ ಅದು ಒಂದೇ ಇತ್ತು, ಆಮೇಲೆ ಜೀವ ಆಯ್ತು, ಬ್ರಹ್ಮನೇ ಅಜ್ಞಾನದ ಏನು ಆವರಣ ಬಂದ ಮೇಲೆ ಜೀವವಾಗಿ ಬಿಡ್ತು ಅಂದ್ರೆ ಇಲ್ಲ. ಬಹುವಚನ ಹಾಕಿ ಹೇಳ್ತಾನೆ, ವೇದಾಹಂ ಸಮತೀತಾನಿ, ಮುಂದೆ ಭವಿಷ್ಯಾಣಿ, ಇನ್ನು ಕೊನೆ ಮುಟ್ಟುವ ತನಕವೂ ಕೂಡ ಇವುಗಳು ಇದ್ದೇ ಇರ್ತಾವೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹನ ಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಅಂತ ಹೇಳಿದ ಮಾತೆ ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾನೆ ಕೃಷ್ಣ. ಯಾವುದರಲ್ಲಿ ಹೆಚ್ಚು ಭರವಸೆ ಇರುತ್ತೋ, ಯಾವುದರಲ್ಲಿ ಹೆಚ್ಚು ಒತ್ತು ಕೊಡ್ಬೇಕಿರುತ್ತೋ ಅದನ್ನು ಮತ್ತೆ ಮತ್ತೆ ಹೇಳ್ತಾನೆ. ಹಾಗಾಗಿ ಆದ್ರೆ ಮಾಂತು ವೇದನ ಕಷ್ಟ. ಎಲ್ಲವನ್ನ ನಾನ್ ತಿಳಿದಿದ್ದೇನೆ, ನನ್ನನ್ನು ಯಾರು ತಿಳಿದಿಲ್ಲ. ಆದ್ರಿಂದಾಗಿ ಶತ್ರುಗಳನ್ನ ಚೆನ್ನಾಗಿ ಬಗ್ಗು ಬಡಿಯುವ ಓ ಅರ್ಜುನನೇ, ಈ ದ್ವಂದ್ವ ಮೋಹದಿಂದ ಹೊರಗೆ ಬರಬೇಕು. ದ್ವಂದ್ವ ಅಂತಂದ್ರೆ ಸುಖ ದುಃಖ, ಇಚ್ಛಾ ದ್ವೇಷ, ಲಾಭ ನಷ್ಟ, ಜಯ ಅಪಜಯ, ಇಂತಹ ಮೋಹದಿಂದ ಯಾರು ಹೊರಕ್ಕೆ ಬರ್ತಾನೋ ಅವನು ಸತ್ಯದ ದಾರಿಯಲ್ಲಿ ಮುಂದೆ ಸಾಗ್ತಾನೆ. ಇಲ್ಲ ಅಂದ್ರೆ ಅವನು ಸಮ್ಮೋಹಂ ಯಾಂತಿ, ಆ ಸ್ವರ್ಗದ ಆಸೆಗೆ ಬಿದ್ದವನು ಮತ್ತೆ ನರಕಕ್ಕೆ ಹೋಗ್ಲೇಬೇಕು. ಯಾಕಂದ್ರೆ ದ್ವಂದ್ವದಲ್ಲಿ ಯಾವುದೋ ಒಂದನ್ನು ಆಯ್ಕೆ ಮಾಡ್ಕೊಂಡ ಅಂದ್ಮೇಲೆ ಅದು ಇನ್ನೊಂದು ರೀತಿಯಿಂದ ಇನ್ನೊಂದ್ ಕಡೆಗೆ ಹೋಗ್ಲೇಬೇಕು. ಒಂದು ನಾಣ್ಯ ತಗೊಂಡ್ಮೇಲೆ ನಂಗೆ ಅದ್ರದ್ದು 10 ರೂಪಾಯಿ ನೋಟಿದ್ದು ಜಾಗ ಮಾತ್ರ ಬೇಕು, ಈ ಕಡೆ ಯಾರೋ ನಗು ಅಜ್ಜ ಬೇಡ ಅಂದ್ರೆ ಅವನು ಇದ್ರೇನೆ ಇದಕ್ಕೆ ಬೆಲೆ, ಅವನಿಲ್ಲ ಅಂದ್ರೆ ಇದಕ್ಕೆ ಬೆಲೆನೇ ಇಲ್ಲ ಅಲ್ವಾ. ಅದ್ರಲ್ಲಿ ಇದ್ದಾರೆ, ಅದ್ರಿಂದಾಗಿ ಈಗಲೂ ಬೆಲೆ ಇದೆ. ಹಾಗಾಗಿ ಯಾವ ಪುಣ್ಯವಂತರ ಪಾಪ ಕೊನೆಗೊಳ್ಳುತ್ತೋ ಆಗ ತನ್ನಿಂದ ತಾನೇ ಅವರ ದ್ವಂದ್ವದ ಬಲೆ ತಪ್ಪಿ ಹೋಗುತ್ತೆ. ದ್ವಂದ್ವ ಇರುತ್ತೆ ಎಲ್ರಿಗೂ. ಪಾಪದ ದೋಷಗಳು ಕಮ್ಮಿ ಆದ ಹಾಗೆ ದ್ವಂದ್ವ ಮೋಹ ನಿರ್ಮುಕ್ತನಾಗಿ ದೃಢವ್ರತಾಹ ಮಾಂ ಭಜಂತೆ, ದೃಢವಾದ ವ್ರತದಿಂದ ನನ್ನನ್ನು ಹೊಂದುತ್ತಾರೆ. ಮುಪ್ಪು ಸಾವು, ಹುಟ್ಟು ಮುದಿತನ ಸಾವು, ಈ ಚಕ್ರದಿಂದ ಪಾರಾಗಿ ಅವರು ಬ್ರಹ್ಮತತ್ವವನ್ನು ತಿಳಿತಾರೆ, ಸಮಗ್ರವಾದ ಅಧ್ಯಾತ್ಮವನ್ನ ಹೊಂದುತ್ತಾರೆ. ಮತ್ತೆ ಕರ್ಮ ಅಂದ್ರೆ ಏನು ಅಂತ ಅವರಿಗೆ ಸ್ಪಷ್ಟ ಗೊತ್ತಾಗುತ್ತೆ. ಯಾವುದು ಅಕರ್ಮ, ಯಾವುದು ವಿಕರ್ಮ, ಯಾವುದು ಕರ್ಮ, ಇದು ಮೂರೂ ತಿಳಿಯುವುದರಿಂದ ಅಂದ್ರೆ ಅವ್ರ ಮಟ್ಟಿಗೆ ಜಗತ್ತಿನ ಎಲ್ಲದ್ದಲ್ಲ, ನನಗೆ ಯಾವುದು ಹಾನಿಕಾರಕ, ಸುಕೃತ ಯಾವುದು, ದುಷ್ಕೃತ ಯಾವುದು ಅಂತ ತಿಳಿದು ಮುಂದೆ ಸಾಗ್ಲಿಕ್ಕಾಗತ್ತೆ. ಹೀಗೆ ಅಧಿಭೂತ, ಅಧಿದೈವ, ಅಧಿಯಜ್ಞ, ಇನ್ನು ಮುಂದೆ 3 ಸೇರಿಸಿ ಹೇಳ್ತಾನೆ. ಒಟ್ಟು 6 ತಿಳ್ಕೊಳ್ಬೇಕಾದದ್ದು ಏನು ಅನ್ನೋದಕ್ಕೆ ಒಂದು ಪೀಠಿಕೆಯಾಗಿ ಈ ಅಧ್ಯಾಯದ ಕೊನೆಯಲ್ಲಿ ಭಗವಂತನ
ವಿಜ್ಞಾನವನ್ನ ನಾವು ತಿಳಿದದ್ದಾಯಿತು. ಮುಂದೆ 8ನೇ ಅಧ್ಯಾಯದಲ್ಲಿ ಇನ್ನಷ್ಟು ಈ ತಿಳ್ಕೊಳ್ಬೇಕಾದ 6 ಸಂಗತಿಯ ವಿವರಣೆಯನ್ನು ಕೊಡ್ತಾನೆ. ಮತ್ತೆ ಮುಂದಿನ ಸರ್ತಿ ಸೇರಿದಾಗ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.